ಈ ಭಗವದ್ಗೀತೆಯ ಸಾರಾಂಶವನ್ನ ತಿಳ್ಕೊಳ್ಳೋಣ. ಭಗವಂತ ಭಗವದ್ಗೀತೆ ಎಲ್ಲಿ ಹೇಳಿದ್ದು? ಕುರುಕ್ಷೇತ್ರದಲ್ಲಿ. ಯಾವಾಗ ಹೇಳಿದ್ದು? ಇದಕ್ಕಿಂತ ಮುಂಚೆ 5000 ವರ್ಷಗಳ ಹಿಂದೆ ಹೇಳಿದ್ದು. ಯಾರಿಗೆ ಹೇಳಿದ್ದು? ಅರ್ಜುನನಿಗೆ ಹೇಳಿದ್ದು. ಎಷ್ಟೊತ್ತು ಹೇಳಿದ್ರು? ಒಂದು ಮುಹೂರ್ತ ಅಂದ್ರೆ 48 ನಿಮಿಷ ಸುಮಾರು. ಅಂದರೆ ಭಗವಂತ ಒಂದು ಮುಹೂರ್ತದಲ್ಲಿ ಸಂಪೂರ್ಣ ಭಗವದ್ಗೀತೆ ಹೇಳ್ಬಿಟ್ರು. ನಾವು 48 ವರ್ಷಗಳಾದ್ರೂ ಕೆಲವು ಬಾರಿ ಅಂದ್ಕೊಳ್ತಿರ್ತೀವಿ, ಏನ್ ನಡೀತಾ ಇದೆ ಗೊತ್ತಾಗಿಲ್ಲ ಅಂತ ಹೇಳಿ. ಒಂದು ಜೀವನದಲ್ಲಾದ್ರೂ ನಾವು ಇದನ್ನ ಸಾಕ್ಷಾತ್ಕಾರ ಪಡಿಸ್ಕೊಂಡ್ರೂ ದೊಡ್ಡದೆ. ಆದ್ರೆ ನಾವು ಇವತ್ತು ಪ್ರಯತ್ನ ಪಡೋಣ 48 ನಿಮಿಷದಲ್ಲಿ ಅಟ್ಲೀಸ್ಟ್ ಎಷ್ಟು ಸಮಯ ಆಗುತ್ತೆ ನೋಡೋಣ. ನಾವರಿ ಸಾರಾಂಶ ಹೇಳಬೇಕು ಅಂತ ಇದ್ದೀವಿ. ಎಲ್ಲಾನು ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಒಂದು ರೀಕ್ಯಾಪ್ ಕೊಡ್ಬೇಕು ಅಂತ ಹೇಳಿ. ಭಗವದ್ಗೀತೆ ನಾವೆಲ್ಲರೂ ಕೇಳಿದೀವಿ, ಆದ್ರೆ ಸಾರಾಂಶ ಗೀತಾ ಜಯಂತಿನೂ ಬರ್ತಾ ಇದೆ. ಭಗವಂತನ ಭಗವದ್ಗೀತೆಯ ಅಟ್ಲೀಸ್ಟ್ ಒಂದು ಅಧ್ಯಾಯದಲ್ಲಿ ಒಂದು ತುಂಬಾ ಮುಖ್ಯವಾಗಿರುವಂತಹ ಶ್ಲೋಕ ನಾವಿವತ್ತು ಚರ್ಚೆ ಮಾಡೋಣ. ಏನು ಸರಿ? ಒಂದು ಅಧ್ಯಾಯದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಶ್ಲೋಕದ ಚರ್ಚೆಯನ್ನು ನಾವು ಮಾಡೋಣ. ಆಮೇಲೆ ನಾವು ನಮ್ಮ ಸಾಧನೆಯ ಭಕ್ತಿಯಲ್ಲಿ ಯಾವ ಗುಣಗಳನ್ನ ಆ ಶ್ಲೋಕದಿಂದ ಪಡ್ಕೊಳ್ಬೇಕು ಅದನ್ನ ಮನನ ಮಾಡೋಣ. ನೀವೆಲ್ಲರೂ ಕೇಳ್ತಾ ಒಂದು ಹೋಮ್ವರ್ಕ್ ಇದೆ ನಿಮ್ಗೆ. ಏನು? ನಾನು ಶ್ಲೋಕ ಹೇಳ್ತೀನಿ, ಅನುವಾದ ಎಲ್ಲ ಹೇಳ್ತಾ ಇರ್ತೀನಿ. ಆಗ ನಿಮ್ಮ ಕೆಲಸ ಏನು ಅಂತ ಹೇಳಿದ್ರೆ ಯಾವ ಗುಣ ಅಂತ ಹೇಳ್ಬೇಕು ನೀವು. ನಾವು ಸಾಧನಾ ಭಕ್ತಿಯಲ್ಲಿ ಯಾವ ಗುಣ ಬೆಳೆಸ್ಕೊಳ್ಬೇಕು ಅಂತ ಹೇಳ್ಬೇಕು. ಓಕೆ, ಎಲ್ಲರೂ ತಯಾರಿದ್ದೀರಿ? ವೆರಿ ಗುಡ್. ಈಗ ಮೊದಲನೆಯ ಅಧ್ಯಾಯ ತುಂಬಾ ಅದ್ಭುತವಾದಂತಹ ರಂಗ ಸಿದ್ಧತೆ ಅಂತ ಹೇಳ್ತಾರೆ. ರಂಗ ಸಿದ್ಧತೆ ಅಂತ ಹೇಳಿದ್ರೆ ಸೆಟ್ಟಿಂಗ್ ದ ಸೀನ್. ನೋಡಿ, ಯಾವ್ದಾದ್ರು ಒಂದು ತುಂಬಾ ಮಹತ್ವಪೂರ್ಣ ಕಾರ್ಯ ಮಾಡ್ಬೇಕು ಅಂತ ಹೇಳಿದ್ರೆ, ಈ ಮಂದಿರ ಕಟ್ಟಿಸ್ಬೇಕು ಅಂದ್ರೆ ಏನು ಇರ್ಬೇಕು? ಒಳ್ಳೆ ಫೌಂಡೇಶನ್ ಇರ್ಬೇಕು, ಆಗ ಅದ್ ನಿಲ್ಲುತ್ತೆ. ಅದೇ ರೀತಿ ಭಗವದ್ಗೀತೆ ಜ್ಞಾನವನ್ನು ಕೊಡ್ಬೇಕು ಅಂದ್ರೆ ಒಳ್ಳೆ ಸ್ಟೇಜ್ ಸೆಟ್ ಮಾಡ್ಬೇಕು. ಯಾವ್ದದ್ದು ಸ್ಟೇಜ್? ಭಗವಂತ ನೋಡಿ, ಭಗವದ್ಗೀತೆ ಒಂದು ಮರದ ಕೆಳಗಡೆ ಕೊಡ್ಬೋದಿತ್ತು, ಇಲ್ಲ ಅಂದ್ರೆ ಯಾವ್ದಾದ್ರು ಆಶ್ರಮದಲ್ಲಿ ಕೊಡ್ಬೋದಿತ್ತು. ಅದು ಭಗವಂತ ನೋಡಿ ಎಲ್ಲಿ ಯಾವ ಸ್ಪಾಟ್ ಚೂಸ್ ಮಾಡಿದ್ರು? ರಣರಂಗ, ಯುದ್ಧ ಭೂಮಿನಲ್ಲಿ. ಅದು ಯುದ್ಧದ ನಡುವೆ, ಪ್ರಾರಂಭ ಆಗೋಕ್ಕಿಂತ ಮುಂಚೆ. ಇನ್ನೇನೋ ಶಂಖ ಊದ್ಲೇಬೇಕಿತ್ತು. ನೋಡಿ ಹೇಗೆ ಪ್ರಾರಂಭ ಆಗುತ್ತೆ, ಶಂಖ ಊದ್ತಾ ಇದಾರೆ ಎಲ್ಲರೂ. ಅದನ್ನ ಎಲ್ಲ ಶಂಖಗಳನ್ನ ನಿಲ್ಲಿಸಿ ಭಗವಂತ ಭಗವದ್ಗೀತೆನೇ ಹೇಳ್ತಾರೆ. ಅಂದ್ರೆ ಸ್ಟೇಜ್ ಸೆಟ್ ಭಗವಂತ ಮಾಡ್ತಾ ಇದ್ದಾರೆ. ಯಾಕೆ? ಭಗವಂತ ತುಂಬಾ ಮುಖ್ಯವಾಗಿರೋದು ಅಂದ್ರೆ ನಮ್ಮ ಜೀವನದಲ್ಲಿ ಯುದ್ಧ ನಡೀತಾ ಇರುತ್ತೆ. ಆದ್ರೆ ಯುದ್ಧ ಮಾಡೋಕೆ ಮುಂಚೆ ನಾವೇನ್ ಮಾಡ್ಬೇಕು? ಅಟ್ಲೀಸ್ಟ್ ಭಗವಂತನ ಭಗವದ್ಗೀತೆ ಕೇಳ್ಬೇಕು. ಕೆಲವರು ಅಂತ ಇರೋದು, ನಮ್ಮನೇಲಿ ಜಗಳ ನಡೀತಾ ಇರುತ್ತೆ ಪ್ರತಿದಿನ. ಭಗವಂತ ಹೇಳ್ತಾ ಇದ್ದಾರೆ, ಜಗಳ ಮಾಡೋಕೆ ಮುಂಚೆ ಅಟ್ಲೀಸ್ಟ್ ಒಂದು ಭಗವದ್ಗೀತೆ ಓದ್ಬಿಡ್ಬೇಕು. ಆಮೇಲೆ ಜಗಳ ಮಾಡೋದಕ್ಕೆ ಮನಸ್ಸು ಬರೋದಿಲ್ಲ. ಆಮೇಲೆ ನಾವು ಬೇರೆ ಬೇರೆ ಕೆಲಸಗಳನ್ನ ಮಾಡೋದಕ್ಕೆ ಹೋಗ್ಬಿಡ್ಬೋದು. ಆಮೇಲೆ ಭಗವಂತ ಹೇಳ್ತಾ ಇದ್ದಾರೆ, ಕೆಲವರು ಅಂದ್ಕೊಳ್ತಾರೆ ಭಗವದ್ಗೀತೆ ಬರೀ ಋಷಿ ಮುನಿಗಳಿಗಿರೋದು. ಭಗವಂತ ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ, ಸಂಸಾರಿಯಾದಂತಹ ಅರ್ಜುನನಿಗೆ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಅಂದ್ರೆ ಎಲ್ಲರಿಗೂ ಬೇಕಾಗಿರೋದು ಭಗವದ್ಗೀತೆ ಅಂತ ಹೇಳಿ. ಈಗ ಮೊದಲನೆಯ ಅಧ್ಯಾಯ ಅಲ್ಲಿ ಪ್ರಾರಂಭ ಆಗುತ್ತೆ. ಯಾರಿಂದ? ಧೃತರಾಷ್ಟ್ರನಿಂದ ಪ್ರಾರಂಭ ಆಗುತ್ತೆ. ಕೆಲವರು ಕೇಳ್ತಾರೆ, ಭಗವದ್ಗೀತೆಯ ಪ್ರಾರಂಭ ಅಟ್ಲೀಸ್ಟ್ ಭಗವಂತನಿಂದ ಆಗ್ಬೇಕಿತ್ತು. ಆದ್ರೆ ಭಗವಂತ ಯಾರಿಂದ ಪ್ರಾರಂಭ ಮಾಡಿಸ್ತಾರೆ? ಧೃತರಾಷ್ಟ್ರನಿಂದ ಪ್ರಾರಂಭ ಮಾಡಿಸ್ತಾರೆ. ಯಾಕೆ ಅಂತ ಹೇಳಿದ್ರೆ ತುಂಬಾ ಮಹತ್ವಪೂರ್ಣವಾಗಿರುವಂತಹ ಒಂದು ಸಂದೇಶವನ್ನು ಭಗವಂತ ಕೊಡಬೇಕು ಅಂತಿದ್ವಿ. ಏನು ಆ ಸಂದೇಶ ಅಂತ ಹೇಳಿದ್ರೆ, ಸಂಪೂರ್ಣ ಯುದ್ಧಕ್ಕೆ ಕಾರಣ ಆಗಿರೋನು ಧೃತರಾಷ್ಟ್ರ. ಯುದ್ಧವನ್ನ ನಿಲ್ಲಿಸ್ಬೋದಿತ್ತು, ಅದನ್ನ ನಿಲ್ಲಿಸಿಲ್ಲ. ಅಷ್ಟೊಂದು ಎಷ್ಟು ಸಾವಿರಾರು ಲಕ್ಷಾಂತರ ಜನ ಸಾಯೋದಕ್ಕೆ ಕಾರಣ ಯಾರಾದ್ರೂ ಧೃತರಾಷ್ಟ್ರ ಆಗೋಗ್ಬಿಟ್ಟ. ಅದು ಯಾಕೆ? ಅತ್ಯಂತ ಮೋಹದಿಂದ, ವ್ಯಾಮೋಹದಿಂದ. ಅದಕ್ಕೋಸ್ಕರ ಭಗವದ್ಗೀತೆಯ ಮೊದಲನೆಯ ಶ್ಲೋಕ ತುಂಬ ಪ್ರಮುಖವಾಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಮೊದಲನೆಯ ಶ್ಲೋಕವನ್ನು ಹೇಳೋಣ.
ಧೃತರಾಷ್ಟ್ರ ಉವಾಚ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುಯುತ್ಸವಃ ಮಾಮಕಾ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಇದರಲ್ಲಿ ಹೇಳ್ತಾ ಇದ್ದಾರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ. ಕುರುಕ್ಷೇತ್ರ ಏನಂತ ಹೇಳ್ತಾ ಇದ್ದಾರೆ? ಧರ್ಮಕ್ಷೇತ್ರ ಅಂತ ಹೇಳ್ತಿದ್ದಾರೆ. ಅಲ್ಲಿ ಧರ್ಮದ ಸ್ಥಾಪನೆ ಆಗೇ ಆಗುತ್ತೆ. ಅಧರ್ಮಿಗಳು ವಿಜಯ ಬರುತ್ತೆ ಅಂತ ತಿಳ್ಕೊಳ್ತಾ ಇದ್ದಾರೆ, ಆದ್ರೆ ಅವ್ರಿಗೆ ವಿಜಯ ಸಿಗೋದಿಲ್ಲ. ಯಾಕಂದ್ರೆ ಅಲ್ಲಿ ಧರ್ಮ ಕ್ಷೇತ್ರ ಆಗಿದೆ. ಆಮೇಲೆ ಧರ್ಮರಾಜನನ್ನ ಸ್ಥಾಪನೆ ಮಾಡಿರುವಂತ ಭಗವಂತ ಸಾಕ್ಷಾತ್ ಧರ್ಮ ಮೂರ್ತಿ, ಯಜ್ಞ ಮೂರ್ತಿ ಯಾರಿದ್ದಾರೆ? ಸಾಕ್ಷಾತ್ ಶ್ರೀಕೃಷ್ಣ ಇದ್ದಾರೆ. ಸೊ ಅದು ಹೇಗೆ ಅಧರ್ಮ ಅಲ್ಲಿ ಸ್ಥಾಪನೆ ಆಗೋದಕ್ಕಾಗುತ್ತೆ? ಅದಷ್ಟೇ ಅಲ್ಲ, ಇವನ್ ಕೇಳ್ತಾ ಇದ್ದಾನೆ, ಈ ಕುರುಕ್ಷೇತ್ರದಲ್ಲಿ ಸಮವೇತ ಯುಯುತ್ಸವ ಯಾರೆಲ್ಲ ಸೇರ್ಕೊಂಡಿದ್ದಾರೆ? ಯಾರೆಲ್ಲ ಸೇರ್ಕೊಂಡಿದ್ದಾರೆ ಕುರುಕ್ಷೇತ್ರದಲ್ಲಿ ಯುದ್ಧ ಮಾಡೋದಕ್ಕೆ? ಪಾಂಡವರು ಕೌರವರು ಇಬ್ರು ಸೇರ್ಕೊಂಡಿದ್ದಾರೆ. ಈಗ ಇವರಿಬ್ಬರ ನಡುವೆ ಯುದ್ಧ ನಡೀತಾ ಇದೆ. ಯುದ್ಧ ನಡೀತಾ ಇರುವಾಗ ಮಾಮಕಾಹ ಅಂತ ಹೇಳ್ತಿದ್ದಾರೆ. ಧೃತರಾಷ್ಟ್ರ ಅಂತ ಹೇಳಿದ್ರೆ ನನ್ನ ಮಕ್ಕಳು ಅಂತ ಹೇಳ್ತಾರೆ. ನನ್ನ ಮಕ್ಕಳು ಈ ಒಂದು ಶಬ್ದವನ್ನ ಹಿಡ್ಕೊಂಡು ಆಚಾರ್ಯರು ಟೀಕೆ ಬರೆದು 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 ಎಷ್ಟೊಂದು ಪೇಜ್ಗಳಾಗ್ಬಿಡುತ್ತೆ. ಧೃತರಾಷ್ಟ್ರನ ಒಂದು ಶಬ್ದದಲ್ಲೇ ಅವನ ಮನೋ ಚಿಂತನೆ ಕಾಣಿಸ್ಕೊಳ್ಳುತ್ತೆ. ಅವನ ಮನಸ್ಸೊಳಗಡೆ ಏನ್ ನಡೀತಾ ಇದೆ ಅವನು ಹೇಳ್ತಾ ಇದ್ದಾನೆ, ಹೇಗೆ ನನ್ನ ಮಕ್ಕಳು ಮತ್ತೆ ಪಾಂಡವರು ಅಂದ್ರೆ ಅವನು ಆಲ್ರೆಡಿ ಸೆಪರೇಟ್ ಮಾಡ್ಬಿಟ್ಟಿದ್ದಾನೆ. ಯಾರಿಗೆ? ಕೌರವರು ಪಾಂಡವರಿಗೆ ಕೌರವರದ ಹಕ್ಕಿಲ್ಲ ಅಂತ, ರಾಜ್ಯದ ಹಕ್ಕಿಲ್ಲ ಅಂತ ಹೇಳಿ ಆಲ್ರೆಡಿ ಅವನು ಡಿಸೈಡ್ ಮಾಡ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಅವರೆಲ್ಲರೂ ಯುದ್ಧದ ರಣರಂಗದಲ್ಲಿ ಹೋಗಿ ಏನ್ ಮಾಡಿದ್ರು ಅಂತ ಕೇಳ್ತಾರೆ. ರಣರಂಗದಲ್ಲಿ ಹೋದ್ಮೇಲೆ ಏನ್ ಮಾಡ್ತಾರೆ? ಈಗ ಯಾರಾದ್ರೂ ಹೇಳಿದ್ರೆ ಯಾರು ಹೋಟ್ಲಿಗೆ ಹೋದ್ರು ಅಂತ, ಅಲ್ಲಿ ಹೋಗಿ ಏನ್ ಮಾಡ್ತಾರೆ? ತಿನ್ನೋದಕ್ಕೆ ಹೋಗಿರ್ತಾರೆ. ಅಲ್ಲಿ ಮತ್ತೇನಾದ್ರು ಆಟ ಆಡೋದಕ್ಕೆ ಹೋಗೋದಕ್ಕೆ ಆಗೋದಿಲ್ಲ. ಇಲ್ಲ, ಧೃತರಾಷ್ಟ್ರನ ಪ್ರಶ್ನೆ ಸ್ವಲ್ಪ ತಿರುವು ಮುರುವಿದೆ. ಹೇಳ್ತಾ ಇದಾರೆ, ರಣರಂಗಕ್ಕೆ ಹೋದ್ರೆ ಏನ್ ಮಾಡಿದ್ರು? ಯಾಕೆ ಅಂತ ಹೇಳಿದ್ರೆ ಅವನಿಗೆ ಅನ್ನಿಸ್ತಾ ಇದೆ, ಅವ್ರೇನಾದ್ರು ಯುದ್ಧ ಹಿಂದೆಲ್ಲ ರಾಜ್ಯ ಬಿಟ್ಟು ಹೋಗ್ಬಿಟ್ರು, ಅದೇ ರೀತಿ ಈಗ ಯುದ್ಧ ರಣರಂಗವನ್ನು ಬಿಟ್ಟು ಹೋಗ್ಬಿಡ್ಬೋದಾ? ಆ ರೀತಿ ಅವನಿಗೆ ಆಲೋಚನೆ ಇದೆ ಅಂತ ಹೇಳಿದ್ರೆ, ಈ ಒಂದು ಶ್ಲೋಕದಿಂದ ನಾವು ಏನ್ ತಿಳ್ಕೊಳ್ಬೋದು? ಒಂದು ಜೀವನದ ಪಾಠ ಯಾರಾದ್ರೂ ಹೇಳ್ಬೋದು? ಏನು ಜೀವನದ ಪಾಠ ಕಲಿಬೋದು? ಮೋಹವನ್ನ ಬಿಡ್ಬೇಕು. ವೆರಿ ಗುಡ್, ವೆರಿ ಗುಡ್. ಹೇಳ್ತಾರೆ ಅಫೆಕ್ಷನ್ ಇರಬೇಕು, ಆದ್ರೆ ಅಟ್ಯಾಚ್ಮೆಂಟ್ ಇರಬಾರ್ದು. ಅಫೆಕ್ಷನ್ ಅಂತ ಹೇಳಿದ್ರೆ ನಮ್ಮ ಕುಟುಂಬದಲ್ಲಿ ಬೇರೆ ವ್ಯಕ್ತಿಗಳಿಗೆ, ಸಂಬಂಧಿಗಳಿಗೆ ಏನಿರ್ಬೇಕು? ಪ್ರೀತಿಯನ್ನು ತೋರಿಸ್ಬೋದು, ಆದ್ರೆ ಆಸಕ್ತಿ ಇರಬಾರ್ದು, ಮೋಹ ಇರಬಾರ್ದು. ಮೋಹ ಇದ್ರೆ ಏನಾಗುತ್ತೆ? ಬಂಧನದಲ್ಲಿ ಹಾಕತ್ತೆ. ವ್ಯಾಮೋಹ ಇದ್ರೆ ಬಂಧನದಲ್ಲಿ ಹಾಕತ್ತೆ. ಪ್ರೀತಿ ಪ್ರೇಮ ಇದ್ರೆ ಏನಾಗುತ್ತೆ? ಅದು ನಮಗೆ ಅವರಿಗೆ ಒಳ್ಳೇದ್ ಮಾಡೋದಕ್ಕೆ ಹೇಳ್ಕೊಡುತ್ತೆ. ಈಗ ದುರ್ಯೋಧನ ಕೆಟ್ಟದ್ ಮಾಡ್ತಾ ಇದ್ದ, ವ್ಯಾಮೋಹ ಕಾರಣ ಇರೋದಕ್ಕೋಸ್ಕರ ಅವನು ತಪ್ಪು ಮಾಡೋದನ್ನ ತಿದ್ದೋದಕ್ಕೆ ಆಗಿಲ್ಲ ಅವನಿಗೆ. ಕೆಲವರು ಇರ್ತಾರೆ, ನನ್ನ ತುಂಬಾ ಪ್ರೀತಿ ಮಗ, ಅವನ್ ತಪ್ಪು ದಾರಿ ಹಿಡಿತಾ ಇದ್ದಾನೆ, ಅದೇ ತಪ್ಪು ತಿದ್ದೋದಕ್ಕಾಗೋದಿಲ್ಲ. ಯಾಕೆ ತಪ್ಪು ತಿದ್ದೋದಕ್ಕಾಗೋದಿಲ್ಲ? ಅವನಿಗೆ ಹೊಡಿಯೋದಕ್ಕೂ ಆಗೋದಿಲ್ಲ, ಯಾಕಂದ್ರೆ ಅಷ್ಟೊಂದು ವ್ಯಾಮೋಹ ಬೆಳೆದ್ಬಿಟ್ಟಿದೆ. ಅದಕ್ಕೋಸ್ಕರ ವ್ಯಾಮೋಹ ಏನ್ ಮಾಡುತ್ತೆ? ಅವನ ನಾಶನ ಮಾಡುತ್ತೆ, ನಮ್ಮ ನಾಶನ ಮಾಡುತ್ತೆ. ಈಗ ಧೃತರಾಷ್ಟ್ರನ 100 ಮಕ್ಕಳು ಸಾಯೋದಕ್ಕೆ ಕಾರಣ ಯಾರು? ಧೃತರಾಷ್ಟ್ರನ 100 ಮಕ್ಕಳು ಸಾಯೋದಕ್ಕೆ ಕಾರಣ ಯಾರು? ದುರ್ಯೋಧನ. ಆ ದುರ್ಯೋಧನ ಆ ಕೆಟ್ಟ ದಾರಿ ಹಿಡಿಯೋದಕ್ಕೆ ಕಾರಣ ಯಾರು? ಧೃತರಾಷ್ಟ್ರ. ಅದಕ್ಕೋಸ್ಕರ ವ್ಯಾಮೋಹ ನಮ್ಗೆಲ್ಲರಿಗೂ ಅನ್ಸುತ್ತೆ, ವ್ಯಾಮೋಹ ಇಲ್ಲ ಅಂತ ಹೇಳಿದ್ರೆ, ಮೋಹ ಇಲ್ಲ ಅಂತ ಹೇಳಿದ್ರೆ ಹೇಗೆ ಸಂಸಾರ ನಡೆಯುತ್ತೆ? ಸಂಸಾರ ನಡೀತಾ ಇರೋದು ವ್ಯಾಮೋಹದಿಂದ. ದುಃಖ ಬರ್ತಾ ಇರೋದು ಕಾರಣ ಯಾಕೆ? ವ್ಯಾಮೋಹದಿಂದಾನೆ. ಅದಕ್ಕೋಸ್ಕರ ವ್ಯಾಮೋಹ ಬೇಕಿಲ್ಲ. ಸಂಸಾರ ನಡೆಸ್ಬೇಕು ಅಂತ ಇರೋದು ನಾವು, ಇಲ್ಲ ಸಂಸಾರದಿಂದ ಆಚೆ ಬರ್ಬೇಕು ಅಂತ ಇದ್ದೀವಿ. ಕೆಲವರು ಹೇಳ್ತಾರೆ, ಇಲ್ಲ ಜೈಲ್ನಲ್ಲಿ ನಾವಿಲ್ಲ ಅಂತ ಹೇಳಿದ್ರೆ ಜೈಲಲ್ಲಿ ನಡೆಯುತ್ತೆ. ಜೈಲಿನ ನಡ್ಸೋದಕ್ಕೆ ನಾವಿರೋದು, ಇಲ್ಲ ಜೈಲಿಂದ ಆಚೆ ಬರ್ಬೇಕು? ಕೆಲವ್ರು ಮಾತ್ರ ಅನಿಸ್ತಾ ಇದೆ. ಎಷ್ಟು ಜನಕ್ಕೆ ಜೈಲಿನಲ್ಲೇ ಇರಬೇಕು ಅಂತ ಆಸೆ ಇದೆ? ಜೈಲಿಂದ ಆಚೆ ಬರ್ಬೇಕಲ್ಲ. ಅದೇ ರೀತಿ ಮೊದಲನೆಯ ಇದರಿಂದ ನಾವೇನ್ ಕಲಿಬಹುದು? ಅಟ್ಯಾಚ್ಮೆಂಟ್ ಈಸ್ ಡೆಟ್ರಿಮೆಂಟಲ್ ಟು ಸ್ಪಿರಿಚುವಲ್ ಲೈಫ್.
ವ್ಯಾಮೋಹ ಅನ್ನುವಂಥದ್ದು ಆಧ್ಯಾತ್ಮಿಕ ಜೀವನಕ್ಕೆ ಒಂದು ದೊಡ್ಡ ಅಡಚಣೆ. ಇದನ್ನ ನಾವು ಮೊದಲನೇ ಅಧ್ಯಾಯದಿಂದ ಕಲಿಬಹುದು. ಇದೇ ಮೋಹ ಅರ್ಜುನನ್ಗೂ ಬಂದ್ಬಿಡುತ್ತೆ. ಮೊದಲನೇ ಅಧ್ಯಾಯದಲ್ಲಿ ಹೇಗೆ ಅರ್ಜುನ ಮೋಹದಲ್ಲಿ ಒಳಗಾಗ್ಬಿಟ್ಟ, ಮೋಹದ ವಶದಲ್ಲಿ ಬಂದ. ಅವನಂದ ನಾನೀಗ ಯುದ್ಧ ಮಾಡೋದಿಲ್ಲ ಅಂತ. ಯುದ್ಧ ಮಾಡೋದಿಲ್ಲ ಅಂದ್ರೆ ಅರ್ಥ ಏನು? ನಾನು ಭಗವಂತ ನೀವು ಹೇಳೋ ಆಜ್ಞೆ ಪಾಲನೆ ಮಾಡೋದಿಲ್ಲ ಅಂತ. ನೀವು ಹೇಳ್ತಾ ಇದ್ರಿ ಯುದ್ಧ ಮಾಡಿ ಎಂತ ನಾವು ಮಾಡೋದಕ್ಕೆ ಆಗೋದಿಲ್ಲ ಈಗ ಅಂತ ಹೇಳಿ ಅರ್ಜುನ ಹೇಳ್ತಾ ಇದ್ದಾನೆ. ಸೊ ಇದೇ ರೀತಿ ನಮ್ಮ ಆಧ್ಯಾತ್ಮಿಕ ಜೀವನದಲ್ಲೂ ಕೆಲವು ಬಾರಿ ಮೋಹ ಅನ್ನುವಂಥದ್ದು ಅಡಚಣೆ ಆಗೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಹೇಗೆ ಮೋಹದಲ್ಲಿ ನಾವು ವಶದಲ್ಲಿ ಬರಬಾರದು ಅಂತ ಹೇಳಿ ಭಗವಂತನ ಮೊದಲನೇ ಅಧ್ಯಾಯದಲ್ಲಿ ಈ ಒಂದು ನಮಗೆ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಈಗ ನಾವು ಎರಡನೇ ಅಧ್ಯಾಯಕ್ಕೆ ಹೋಗೋಣ. ಎರಡನೇ ಅಧ್ಯಾಯದ ಶೀರ್ಷಿಕೆ ಏನ್ ಹೇಳ್ತಾ ಇದ್ದಾರೆ? ಗೀತಾ ಸಾರ ಸಂಗ್ರಹ ಅಂತ ಹೇಳಿದ್ರೆ, ಮೊದಲನೇದು ಅರ್ಜುನ ವಿಷಾದ ಯೋಗ, ಎರಡನೇದು ಗೀತಾ ಸಾರ ಸಂಗ್ರಹ ಅಂತ ಹೇಳಿದ್ರೆ ಸಂಪೂರ್ಣ ಭಗವದ್ಗೀತೆಯ ಸಾರಾಂಶ ಭಗವಂತ ಹೇಳಿದ್ದಾರೆ. ಸಾಂಖ್ಯ ಯೋಗ ಅಂತಾನು ಹೇಳ್ತಾರೆ ಇದಕ್ಕೆ. ಅಂದ್ರೆ ಸಂಪೂರ್ಣ ಭಗವದ್ಗೀತೆ ಸಾರಾಂಶ ಭಗವಂತ ಎರಡನೇ ಅಧ್ಯಾಯದಲ್ಲಿ ಹೇಳ್ಬಿಟ್ಟಿದ್ದಾರೆ. ಈ ಎರಡನೇ ಅಧ್ಯಾಯ ತುಂಬಾ ಸುಂದರವಾಗಿದೆ. ಯಾಕೆಂತ ಹೇಳಿದ್ರೆ ಭಗವದ್ಗೀತೆ ಎಲ್ಲಾ ಸ್ವಲ್ಪ 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 ವಿಷಯಗಳು ಎರಡನೇ ಅಧ್ಯಾಯದಲ್ಲಿ ಬಂದ್ಬಿಡುತ್ತೆ. ಯಾರಾದ್ರೂ ಎರಡನೇ ಅಧ್ಯಾಯವನ್ನು ಸಂಪೂರ್ಣ ಓದಿದ್ರು ಅವ್ರಿಗೆ ಸಂಪೂರ್ಣ ಭಗವದ್ಗೀತೆಯ ಓದಿರುವಂತ ಫಲ ಬಂದ್ಬಿಡುತ್ತೆ. ಅಕಸ್ಮಾತ್ ನಮಗೆ ಸಂಪೂರ್ಣ ಓದೋದಕ್ಕಾಗಿಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಎರಡನೇ ಅಧ್ಯಾಯವನ್ನು ಏನಾದ್ರೂ ಓದಿದ್ರೆ. ಎರಡನೇ ಅಧ್ಯಾಯದಲ್ಲಿ ಪ್ರಾರಂಭ ಹೇಗಾಗುತ್ತೆ ಅಂತ ಹೇಳಿದ್ರೆ, ಅರ್ಜುನ ಅಳುವಂತಹದ್ದು ಪ್ರಾರಂಭ. ನೋಡಿ, ಮೊದಲನೇ ಸೀನ್ ಏನಿತ್ತು? ರಣರಂಗ. ಎರಡನೇ ಸೀನ್ ಏನಿದೆ? ಅರ್ಜುನ ಅಳುವಂಥದ್ದು. ನೋಡಿ, ಮೂವಿನಲ್ಲಿ ಹೀರೋ ಅಳ್ತಾ ಇದ್ರೆ ಏನಾಗ್ಬಿಡುತ್ತೆ? ಉಳಿದಿರೋರೆಲ್ಲರೂ ಅಳೋದು ಪ್ರಾರಂಭ ಮಾಡ್ತಾರೆ. ಈಗ ಸಂಪೂರ್ಣ ಯುದ್ಧದ ರಣರಂಗದಲ್ಲಿ ಎಲ್ಲರೂ ಅರ್ಜುನನ್ನ ನೋಡ್ತಾ ಇದ್ದಾರೆ. ಯಾಕೆಂತ ಹೇಳಿದ್ರೆ ಅವನು ಕುಸಿದೋಗ್ಬಿಟ್ಟಿದ್ದಾನೆ. ಅಕಸ್ಮಾತ್ ಯಾವ್ದಾದ್ರು ಕ್ರಿಕೆಟ್ ಮ್ಯಾಚ್ನಲ್ಲಿ ತುಂಬಾ ಫೇವ್ರೆಟ್ ಬ್ಯಾಟ್ಸ್ಮನ್ ಯಾರಾದ್ರೂ ಇದ್ರೆ ಅವನು ಕ್ರಿಕೆಟ್ ಸ್ಟೇಡಿಯಮ್ಮೇ ಬಿಟ್ಟು ಹೋಗ್ಬಿಟ್ರೆ ಹೆಂಗ್ ಅನ್ಸುತ್ತೆ ಎಲ್ಲರಿಗೂ? ಆ ರೀತಿ. ಯಾಕಂದ್ರೆ ಅರ್ಜುನ ಆ ರೀತಿ ಇದ್ದಾನೆ ಈಗ. ಸೊ ಅದಕ್ಕೋಸ್ಕರ ಆ ಅರ್ಜುನನ ಸ್ಥಿತಿ ಇದೆಲ್ಲ ತುಂಬಾ ಗಂಭೀರವಾಗಿದೆ. ಭಗವಂತ ಏನ್ ಮಾಡ್ತಾ ಇದ್ದಾನೆ? ನಗ್ತಾ ಇದ್ದಾನೆ. ಅರ್ಜುನ ಅಳ್ತಾ ಇದ್ದಾನೆ, ಭಗವಂತ ಏನ್ ಮಾಡ್ತಾ ಇದ್ದಾರೆ? ನಮ್ಮೆಲ್ಲರ ಸ್ಥಿತಿನೂ ಅದೇ ರೀತಿ ಇದೆ. ನಾವೆಲ್ಲರೂ ಜಗತ್ತಿನಲ್ಲಿ ಏನ್ ಮಾಡ್ತಾ ಇರ್ತೀವಿ? ಕೆಲವು ಬಾರಿ ನಗ್ತಾ ಇರ್ತೀವಿ, ಆದ್ರೆ ಹೆಚ್ಚು ಬಾರಿ ಅಳ್ತಾನೆ ಇರ್ತಾ ಇರ್ತೀವಿ. ಆದ್ರೆ ಭಗವಂತ ಹೃದಯದಲ್ಲಿರೋರು ಹೇಗಿರ್ತಾರೆ? ಅವ್ರು ನಗ್ತಾನೆ ಇರ್ತಾರೆ. ನಾವು ಅಳೋದನ್ನ ನೋಡಿ ಭಗವಂತ ಇನ್ನೂ ಜಾಸ್ತಿ ನಗ್ತಾರೆ. ನಮ್ಗನ್ನೋದು ಯಾಕೆ ಭಗವಂತ ನಗ್ತಾ ಇದ್ದಾರೆ? ಯಾಕೆ ಅಂತ ಹೇಳಿದ್ರೆ ಯಾವ್ದು ಕಳ್ತಾ ಇದೆಯಾ ಅನ್ನಂತೂ ಗೊತ್ತಿಲ್ಲ ಅಂತ ಹೇಳಿ ಭಗವಂತ ಅದಕ್ಕೋಸ್ಕರ ಅಳ್ತಾ ಇರ್ತಾರೆ, ಅದಕ್ಕೋಸ್ಕರ ನಗ್ತಾ ಇರ್ತಾರೆ. ನೋಡಿ, ಎರಡನೇ ಶ್ಲೋಕದಲ್ಲಿ ತುಂಬಾ ಅದ್ಭುತವಾಗಿದೆ. 10ನೇ ಅಧ್ಯಾಯದಲ್ಲಿ 10ನೇ ಶ್ಲೋಕದಲ್ಲಿ ಭಗವಂತ ಹೇಳ್ತಾರೆ, ತಮುವಾಚ ಹೃಷಿಕೇಶ ಪ್ರಹಸನ್ನಿವ ಭಾರತ ಸೇನಯೋರುಭಯೋರ್ ಮಧ್ಯೆ ವಿಷೀದಂತಂ ಇದಂ ವಚಃ. ಭಗವಂತ ಹೇಳ್ತಾ ಇದ್ದಾರೆ ಪ್ರಹಸನ್ನಿವ. ಭಗವಂತ ಯಾವಾಗ್ಲೂ ನಗ್ತಾನೆ ಇರ್ತಾರೆ. ಭಗವಂತ ಅಳ್ತಾರೆ ಮುಖ ಯಾವಾಗ ನಾವು ನೋಡಿದ್ವಿ? ವೆರಿ ನೈಸ್. ಸಣ್ಣ ಬಾಲಕನಾಗಿರುವಾಗ ಯಶೋದಮಯಿ ಕೈಯಲ್ಲಿ ಚಾಡಿ ಇಟ್ಕೊಂಡಿರುವಾಗ ಕೃಷ್ಣ ಅಳ್ತಾ ಇದ್ದ. ಆದ್ರೆ ಭಗವಂತನ ಲೀಲಾ ಶಕ್ತಿಯಿಂದ ಭಗವಂತ ಅಳ್ತಾ ಇದ್ರು. ಆದ್ರೆ ಈಗ ಭಗವಂತ ತೋರಿಸ್ಕೊಡ್ತಾ ಇದ್ದಾರೆ, ನಾವು ಜಗತ್ತಿನಲ್ಲಿ ಅಳ್ತಾ ಇರೋದು ಯಾವಾಗಲೂ ಯಾವ್ದಾದ್ರು ವ್ಯಾಮೋಹಕ್ಕೆ ಬಂದ್ಮೇಲೆ ಮಾತ್ರನೇ. ವ್ಯಾಮೋಹ ನಮ್ಮ ಜೀವನದಲ್ಲಿ ಎಲ್ಲಿ ತನಕ ಬರೋದಿಲ್ಲ ಅಲ್ಲಿ ತನಕ ನಾವು ಅಳೋದಿಲ್ಲ. ಈಗ ಭಗವಂತ ತೋರಿಸ್ಕೊಡ್ತಾ ಇದ್ದಾರೆ ಹೇಗೆ ಅರ್ಜುನನ ವ್ಯಾಮೋಹ ತುಂಬಾ ಕ್ಷುಲ್ಲಕವಾಗಿದೆ. ಅದಕ್ಕೋಸ್ಕರ ಭಗವಂತ ಮೊದಲು ಏನ್ ಮಾಡ್ತಾರೆ? ಮೊದಲನೇ ವಾಕ್ಯನೇ ಭಗವಂತ ಹೇಳ್ತಾರೆ, ಅರ್ಜುನನ್ಗೆ ಬೈತಾರೆ. ಈ ಶ್ಲೋಕ ತುಂಬಾ ಮುಖ್ಯವಾಗಿದೆ. ನಾವಿದನ್ನ ಓದೋಣ, ತಾವೆಲ್ಲರೂ ಹೇಳಿ. ಶ್ರೀ ಭಗವಾನುವಾಚ ಅಶೋಚ್ಯಾನನ್ವಶೋಚಸ್ತ್ವಂ ಪ್ರಜ್ಞಾವಾದಾಂಶ ಭಾಷಸೆ ಗತಾಸೋ ನ ಗತಾಸೂಶ್ಚ
ನಾನು ಶೋಚಂತಿ ಪಂಡಿತಾಃ. ಇಲ್ಲಿ ಭಗವಂತ ಹೇಳ್ತಾರೆ ಅಶೋಚ್ಯಾನಂ ಅಶೋಚಸ್ತ್ವಂ. ಅರ್ಜುನ ನೀನು ಹೇಗೆ, ಇದಕ್ಕಿಂತ ಮುಂಚೆ ಮತ್ತೆ ಕೆಲವು ಶ್ಲೋಕಗಳನ್ನು ಹೇಳಿದ್ರು, ಆದರೆ ಇದರಲ್ಲಿ ಹೇಳ್ತಾ ಇದ್ದಾರೆ ಅರ್ಜುನ ನೀನು ಯಾವುದಕ್ಕೆ ಶೋಕ ಪಡ್ತಾ ಇದೆಯಲ್ಲ ಅದು ಶೋಕ ಪಡೋದಕ್ಕೆ ತಕ್ಕವಾಗಿರುವಂತಹ ವಿಷಯ ಅಲ್ಲ. ನಿಮ್ಗೆ ಯಾವ್ದು ಬೇಕಾಗಿಲ್ಲದರೋದಕ್ಕೆ ಶೋಕ ಪಡ್ತಾ ಇದೆಯಾ. ಆಮೇಲೆ ನೀನು ಅದ್ರ ಮಾತಾಡೋದು ಮಾತ್ರ ಪಂಡಿತನಂತೆ ಮಾತಾಡ್ತಾ ಇದೀಯ. ಕೆಲವು ಬಾರಿ ನಮಗೆ ಎಷ್ಟೊಂದು ಜ್ಞಾನ ಇರುತ್ತೆ, ಆದರೆ ಅದು ನಮಗೆ ಹೃದಯದ ಒಳಗಡೆ ಅದು ಹೀರ್ಕೊಂಡಿರೋದಿಲ್ಲ. ಆಗೇನಾಗುತ್ತೆ, ಸನ್ನಿವೇಶ ಬಂದಾಗ ಜ್ಞಾನ ಇರುತ್ತೆ ಆದ್ರೆ ವಿಜ್ಞಾನ ಇರೋದಿಲ್ಲ. ಅದರ ಫಲ ಏನು ಭಗವಂತ ಹೇಳ್ತಾರೆ, ಶೋಕ ಬರುತ್ತೆ. ಶೋಕ ಎಲ್ಲಿ ತನಕ ಬರುತ್ತೆ, ಮೋಹ ಎಲ್ಲಿ ತನಕ ಇರುತ್ತೆ. ಮೋಹ ಯಾವ್ದ್ರಿಂದ ದೂರ ಆಗುತ್ತೆ, ಜ್ಞಾನದಿಂದ. ಈಗ ಆದ್ರೆ ಇಲ್ಲಿ ಅರ್ಜುನ ಜ್ಞಾನದ ಮಾತಾಡ್ತಾ ಇದ್ದಾನೆ, ಆದ್ರೆ ಜ್ಞಾನದ ಅರಿವಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಪ್ರಜ್ಞಾವಾದಾಂಶ ಭಾಷಸೆ. ಪಂಡಿತ ಅಂತ ಹೇಳ್ತಾರೆ, ಎರಡು ಶಬ್ದಗಳನ್ನು ಅರ್ಜುನ ಉಪಯೋಗಿಸ್ತಾರೆ, ಪಂಡಿತ ಅಂತ ಪ್ರಜ್ಞಾವಾದ. ಆದರೆ ಇದರ ವಿಜ್ಞಾನ ಆ ರೂಪದಲ್ಲಿ ಪರಿವರ್ತನೆ ಆಗಿದ್ದಾರೆ. ಅದಕ್ಕೋಸ್ಕರ ಹೇಳ್ತಾರೆ ಮೊದಲನೇದು ಇಲ್ಲಿ ಭಗವಂತ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಅಜ್ಞಾನದಿಂದ ಮೋಹ ಹುಟ್ಟಿದೆ, ಈ ಮೋಹದಿಂದ ನೀನು ಅಳ್ತಾ ಇದೆಯಾ. ಅದಕ್ಕೋಸ್ಕರ ಈ ಮೋಹ ಹೋಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಜ್ಞಾನದಲ್ಲಿ ಬರಬೇಕು. ಆ ಜ್ಞಾನ ಏನು, ಮೊದಲನೇ ಆಧ್ಯಾತ್ಮಿಕ ಜೀವನದಲ್ಲಿ ಮೊದಲನೇ ಜ್ಞಾನ ಯಾವುದು, ಆತ್ಮಜ್ಞಾನ. ವೆರಿ ಗುಡ್. ಮೊದಲನೇ ಜ್ಞಾನ ಯಾವುದು, ಆತ್ಮಜ್ಞಾನ. ಎರಡನೇದು ಪರಮಾತ್ಮ ಜ್ಞಾನ. ಪರಮಾತ್ಮ ಜ್ಞಾನ ತಿಳ್ಕೊಳ್ಳೋಕ್ಕಿಂತ ಮುಂಚೆ ಆತ್ಮಜ್ಞಾನ ತಿಳ್ಕೊಳ್ಬೇಕು. ಆತ್ಮಜ್ಞಾನ ಅಂದ್ರೆ ಏನು, ನಾನು ಶರೀರ ಅಲ್ಲ, ನಾನು ಆತ್ಮ ಅನ್ನುವಂಥದ್ದು ಅರಗಿಸ್ಕೊಳ್ಬೇಕು. ಅದಕ್ಕೋಸ್ಕರ ಯಾವಾಗ ಆತ್ಮಜ್ಞಾನ ಬರುತ್ತೆ ಆಗ ನಮಗೆ ಈ ಭೌತಿಕ ಜಗತ್ತಿನ ಆಗು ಹೋಗುಗಳು, ಅದಕ್ಕೆ ಗತಾಸು ನಗತಾಸುಂಶ್ಚ, ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಕಷ್ಟ ದುಃಖಗಳು, ಸುಖ, ಆಮೇಲೆ ಈ ಜಗತ್ತಿನಲ್ಲಿ ಜಯ ವಿಜಯ, ಮಾನ ಅಪಮಾನ ಇವೆಲ್ಲವೂ ಬಂದು ಹೋಗ್ತಾ ಇರುತ್ತೆ. ಆದರೆ ಯಾರು ಆತ್ಮಜ್ಞಾನದಲ್ಲಿ ಸ್ಥಿತರಾಗಿರ್ತಾರೆ ಅವರು ವಿಚಲಿತರಾಗೋದಿಲ್ಲ ಅಂತ ಹೇಳಿ ಭಗವಂತ ಹೇಳ್ತಾರೆ. ಅದಕ್ಕೋಸ್ಕರ ಶೋಕ ಮಾಡುವಂಥದ್ದು ಯಾರ ಲಕ್ಷಣ, ಅಜ್ಞಾನಿಗಳ ಲಕ್ಷಣ. ಶೋಕ ಮಾಡೋದು ಯಾರ ಲಕ್ಷಣ, ಅಜ್ಞಾನಿಗಳ ಲಕ್ಷಣ ಅಂತ ಹೇಳಿ ಭಗವಂತ ಎರಡನೇ ಅಧ್ಯಾಯದಲ್ಲಿ ಹೇಳ್ತಾರೆ. ಸೊ ನಾವು ಎರಡನೇ ಜೀವನದ ಪಾಠ ಏನ್ ಕಲಿಬಹುದು, ಎರಡನೇ ಅಧ್ಯಾಯದಿಂದ ನಮಗೆ ಜೀವನದ ಪಾಠ ಏನ್ ಕಲಿಬಹುದು. ಅಜ್ಞಾನದಿಂದ ಜ್ಞಾನದ ಕಡೆ ಬರಬೇಕು. ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ. ನಾವು ಎಲ್ಲಿಗೆ ಬರಬೇಕು, ಜ್ಞಾನದ ಕಡೆ ಬರಬೇಕು. ಈಗ ಮೂರನೇ ಅಧ್ಯಾಯ, ಇದರಲ್ಲಿ ಎರಡನೇ ಅಧ್ಯಾಯದಲ್ಲಿ ಭಗವಂತ ಇನ್ನು ಬೇರೆ ಬೇರೆ ಕೆಲವು ವಿಷಯಗಳನ್ನ ಹೇಳ್ತಾರೆ. ಒಂದು ಆತ್ಮ ಮತ್ತು ದೇಹದ ಬಗ್ಗೆ ವ್ಯತ್ಯಾಸ ಹೇಳ್ತಾರೆ. ಅದಾದ್ಮೇಲೆ ಭಗವಂತನಿಗೆ ಹೇಗೆ ನಿಸ್ವಾರ್ಥದಿಂದ ಸೇವೆಯನ್ನ ಮಾಡಬೇಕು. ಆಮೇಲೆ ಯಾರು ಆತ್ಮ ಸಾಕ್ಷಾತ್ಕಾರ ಪಡ್ಕೊಂಡ್ಬಿಟ್ಟಿದ್ದಾರೆ, ಆತ್ಮಜ್ಞಾನದ ಸಾಕ್ಷಾತ್ಕಾರ ಪಡ್ಕೊಂಡಿದ್ದಾರೆ, ಆ ವ್ಯಕ್ತಿಯ ಲಕ್ಷಣಗಳೆಲ್ಲ ಏನೆಲ್ಲ ಇರುತ್ತೆ ಅದನ್ನ ತುಂಬಾ ಅದ್ಭುತವಾಗಿ ಭಗವಂತ ಎರಡನೇ ಅಧ್ಯಾಯದ ಕೊನೆಯಲ್ಲಿ ಹೇಳ್ತಾರೆ. ಮೂರನೇ ಅಧ್ಯಾಯದ ಹೆಸರು ಕರ್ಮಯೋಗ ಅಂತ ಹೇಳಿ. ಏನೋ ಸ್ವಲ್ಪ ಜೋರಾಗಿ ಹೇಳಿ. ವೆರಿ ಗುಡ್. ಯಾಕಂದ್ರೆ ಎಷ್ಟು ಜೋರಾಗಿ ಹೇಳ್ತಾ ಇರ್ತೀರಿ ಅಷ್ಟು ಕಣ್ಣು ಜಾಸ್ತಿ ತೆಗೆಯುತ್ತೆ. ಅದಾದ್ಮೇಲೆ ಮೂರನೆಯ ಅಧ್ಯಾಯದಲ್ಲಿ ತುಂಬಾ ಮುಖ್ಯವಾಗಿರುವಂತಹ ಒಂದು ಶ್ಲೋಕ, ಇದನ್ನ ನಾವು ಹೇಳೋಣ. ತಾವೆಲ್ಲರೂ ಹೇಳಿ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮ ಬಂಧನಃ ತದರ್ಥಂ ಕರ್ಮ ಕೌಂತೇಯ ಪ್ರಸಂಗ ಸಮಾಚಾರ. ಇಲ್ಲಿ ಭಗವಂತ ಹೇಳ್ತಿದ್ದಾರೆ, ನಾವು ಈ ಜಗತ್ತಿನಲ್ಲಿ ಕಾರ್ಯ ಇಲ್ಲದೆ ಇರೋದಕ್ಕೆ ಸಾಧ್ಯನೇ ಇಲ್ಲ. ಕಾರ್ಯಗಳನ್ನೇನಾದ್ರೂ ಮಾಡ್ತಾ ಇರಬೇಕು. ಈ ಸಂಸಾರದಲ್ಲಿ ನಾವು ಇರಬೇಕು ಅಂತ ಹೇಳಿದ್ರೆ ಏನಾದ್ರೂ ಒಂದು ಶರೀರನನ್ನ ನಿರ್ವಹಣೆ ಮಾಡೋದಕ್ಕಾದ್ರೆ ಏನಿರ್ಬೇಕು, ಶರೀರದಿಂದ ಕಾರ್ಯಗಳು ನಡೀತಾನೆ ಇರ್ಬೇಕು. ಯಾರಾದ್ರೂ ಹೇಳ್ಬೋದು ನಾನು ನಿದ್ದೆ ಮಾಡ್ಕೊಂಡೆ ನನ್ನ ಕುಟುಂಬ ಎಲ್ಲ ನಿರ್ವಹಣೆ ಮಾಡ್ತೀನಿ, ಮಾಡ್ಬೋದು. ನಿದ್ದೆ ಮಾಡ್ಕೊಂಡೆ ಅಡುಗೆ ಮಾಡ್ಬಿಡ್ತೀನಿ, ನಿದ್ದೆ ಮಾಡ್ಕೊಂಡೆ ಆಚೆ ಹೋಗಿ ಕೆಲಸ ಮಾಡ್ಬಿಟ್ಟು ಬಂದ್ಬಿಡ್ತೇವೆ. ಆಗುತ್ತೆ? ಒಬ್ಬರೇ ಒಬ್ರು ಮಾಡೋದಕ್ಕಾಗುತ್ತೆ.
ಯಾರು? ವಿಷ್ಣು. ವಿಷ್ಣು ಏನ್ ಮಾಡ್ತಾ ಇದಾರೆ? ನಿದ್ದೆ ಮಾಡ್ತಾ ಇದ್ದಾರೆ. ಆ ನಿದ್ದೆ ಮಾಡ್ಕೊಂಡೆ ಸೃಷ್ಟಿ ಮಾಡ್ತಾ ಇದ್ದಾರೆ, ಸ್ಥಿತಿ ಮಾಡ್ತಾ ಇದ್ದಾರೆ, ಪ್ರಳಯನೂ ಮಾಡ್ತಾ ಇದ್ದಾರೆ. ಭಗವಂತ ಎದ್ದು ಮಾಡೋದು ಬೇಕಿಲ್ಲ, ಅದನ್ನ ನಾವು ಎದ್ದು ಮಾಡ್ಬೇಕಾಗತ್ತೆ. ಯಾಕೆ? ಭಗವಂತ ಮಾಡ್ತಾರಂತ ನಿದ್ದೆ ತಮೋಗುಣದಲ್ಲಿಲ್ಲ. ಅವರ ನಿದ್ದೆ ಯಾವ್ದಲ್ಲಿದೆ? ಯೋಗದಲ್ಲಿ, ಯೋಗ ನಿದ್ರಾ ಸಮಾಧಿಯಲ್ಲಿದ್ದಾರೆ. ಆಮೇಲೆ ನಾವು ಜಗತ್ತಿನಲ್ಲಿ ಕಾರ್ಯ ಮಾಡೋದು ನಿಷಿದ್ಧ ಮಾಡಿಲ್ಲ, ಆದ್ರೆ ಯಾವ ರೀತಿ ಕಾರ್ಯ ಮಾಡ್ಬೇಕು ಅಂತ ಹೇಳಿದ್ದಾರೆ. ಕಾರ್ಯ ಮಾಡಬೇಡಿ, ಸನ್ಯಾಸ ತಗೊಳ್ಳಿ ಅಂತ ಯಾರು ಹೇಳಿಲ್ಲ. ಭಗವಂತ ಹೇಳ್ತಿದ್ದಾರೆ ಕಾರ್ಯ ಯಾವ ರೀತಿ ಮಾಡ್ಬೇಕು ಅಂತ ಹೇಳ್ತಿದ್ದಾರೆ. ಯಾವ ರೀತಿ ಕಾರ್ಯ ಮಾಡ್ಬೇಕು? ಯಜ್ಞ ಅರ್ಥಾತ್, ತುಂಬಾ ಮುಖ್ಯವಾಗಿರುವಂತ ಶಬ್ದ. ನಾವು ಯಾವ್ದಕ್ಕೋಸ್ಕರ ಮಾಡ್ಬೇಕು? ಯಜ್ಞ ಅಂತ ಹೇಳಿದ್ರೆ ಯಾರು? ಭಗವಂತನಿಗೋಸ್ಕರ ಮಾಡ್ಬೇಕು. ನಮ್ಮ ಕಾರ್ಯಗಳನ್ನ ಯಾರಿಗೋಸ್ಕರ ಮಾಡ್ಬೇಕು? ಭಗವಂತನಿಗೆ, ವಿಷ್ಣುವಿನ ಸಂತುಷ್ಟಿಗೋಸ್ಕರ ಮಾಡ್ಬೇಕು. ಯಜ್ಞಾರ್ಥಾತ್ ಕರ್ಮಣಃ ಅನ್ಯತ್ರ ಕರ್ಮ ಬಂಧನ. ಏನ್ ಹೇಳ್ತಾ ಇದಾರೆ? ಅನ್ಯತ್ರ ಅಂದ್ರೆ ಇದು ಬಿಟ್ಟರೆ ಮತ್ತೇನೇ ಮಾಡಿದ್ರು ಏನಾಗುತ್ತೆ? ಬಂಧನದಲ್ಲಿ ಸಿಕ್ಕಾಕೊಳ್ತೀವಿ. ಈಗ ಕೆಲವರು ಕೇಳ್ಬೋದು, ಪ್ರಭುಜಿ ನಾವು ಭಗವಂತನ ಸೇವೆ, ಭಗವಂತನ ಸಂತುಷ್ಟಿ ಮಂದಿರಕ್ಕೆ ಬಂದಾಗ ಮಾಡ್ತೀವಿ, ಉಳಿದಿರೋ 24 hours ಅಲ್ಲಿ ಒಂದು 4 ಗಂಟೆ ಜಾಸ್ತಿ ಆದ್ರೂ ಮಂದಿರದಲ್ಲಿ ಇರ್ತೀವಿ, ಮಂದಿರದಲ್ಲಿ ಕೆಲಸ ಮಾಡ್ತೀವಿ, ಕೆಲಸ ಅಲ್ಲ ಸೇವಾ ಮಾಡ್ತೀವಿ. ಉಳಿದಿರೋ ಟೈಮಲ್ಲೆಲ್ಲ ನಾವು ಬೇರೆ ಬೇರೆ ಕಡೆ ಕೆಲಸ ಮಾಡ್ಬೇಕು. ಅದ್ ಹೇಗೆ ನಾವು ಭಗವಂತನಿಗೋಸ್ಕರ ಮಾಡಬೇಕಾಗುತ್ತೆ? ಏನ್ ಮಾಡ್ಬೋದು? ಹಾಗಾದ್ರೆ ಉಳಿದಿರೋ ನಾವು ಬಂಧನದಲ್ಲಿರೋದು ನಿಶ್ಚಿತ ಆಗೋಗ್ಬಿಡುತ್ತೆ. ಹಾಗಿದ್ರೆ ಆಚೆ ಏನು ಕೆಲಸನೇ ಮಾಡ್ಬಿಡ್ಬಾರ್ದು. ಗೃಹಸ್ಥರಾಗಿ ನಾವು ಹೇಗೆ ಮಾಡೋದಕ್ಕಾಗುತ್ತೆ? ಹಾಗಾದ್ರೆ ಇದು ಪ್ರಾಕ್ಟಿಕಲ್ ಅಲ್ಲ ಈ ಶ್ಲೋಕ. ಭಗವಂತ ಇಂಪ್ರಾಕ್ಟಿಕಲ್ ಎಕ್ಸ್ಪೆಕ್ಟೇಷನ್ಸ್ ನಮ್ಮಿಂದ ಇಟ್ಕೊಂಡಿದ್ದಾರೆ. ಭಗವಂತನ ಹತ್ರ ಒಂದು ಹೋಗಿ ಸ್ಟ್ರೈಕ್ ಮಾಡ್ಬಿಟ್ಟು ಬರ್ಬೇಕು ನಾವು. ಭಗವಂತ ಹೇಳ್ತಾ ಇದ್ರಿ, ಹೇಗೆ ಮಾಡೋದಕ್ಕೆ ಸಾಧ್ಯ ಆಗತ್ತೆ? ಏನ್ ಮಾಡೋದು? ಭಗವಂತನ ಸಂತುಷ್ಟಿಗೋಸ್ಕರ ಮಾಡಬೇಕು, ಭಗವದ್ ಭಾವನೆಯಿಂದ ಮಾಡಬೇಕು. ಉದಾಹರಣೆ, ಕುಟುಂಬದಲ್ಲಿ ಯಾರೇ ಇದ್ರು ಅವರೆಲ್ಲರೂ ಯಾರು? ಭಗವಂತನ ಮಕ್ಕಳು. ನಾವ್ ಯಾವಾಗ ತಿಳ್ಕೊಳ್ತೀವಿ ಅವರು ನಮ್ಮವರು ಅಂತ? ಇಲ್ಲ, ನನ್ನ ಮಕ್ಕಳು, ನನ್ನ ಗಂಡ, ನನ್ನ ಪತ್ನಿ, ಇಲ್ಲ ನನ್ನ ಮಕ್ಕಳು, ನಮ್ಮ ಅಜ್ಜಿ, ನಮ್ಮ ಯಾವ್ದು ನನ್ನ 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 ಅಂತ ಬರುತ್ತಲ್ಲ, ಅದೇನಾಗತ್ತೆ? ಅದು ಬಂಧನ. ಆದ್ರೆ ಅವರೆಲ್ಲರೂ ಯಾರು? ಭಗವಂತನ ಮಕ್ಕಳು. ಅದಕ್ಕೋಸ್ಕರ ನಾವು ಅವರನ್ನ ಯಾವ ರೀತಿ ಸೇವೆ ಮಾಡಬೇಕು? ಭಗವಂತನಿಗೆ. ಈಗ ಭಗವಂತ ಕಳಿಸಿದ್ದಾರೆ ಅವರನ್ನ ನಮ್ಮ ಜೀವನದಲ್ಲಿ, ಅದಕ್ಕೋಸ್ಕರ ಅವರ ಸೇವೆ ಭಗವಂತನ ಸೇವೆನೂ ಆಗುತ್ತೆ. ಆದ್ರೆ ಅವರನ್ನ ಆ ಭಗವದ್ ಭಾವನೆಯಿಂದ ನೋಡ್ಕೊಂಡು ಮಾಡಿದ್ರೆ ಆಗುತ್ತೆ. ಭಗವತ್ ಪ್ರೇರಣೆ ಅವ್ರಿಗೆ ಕೊಡಬೇಕು ಅನ್ನೋಂಥ ಭಾವನೆಯಿಂದ ಮಾಡಿದ್ರೆ ಆಗುತ್ತೆ, ಅದು ಭಕ್ತಿ ಸೇವೆನೂ ಆಗೋಗ್ಬಿಡುತ್ತೆ. ಅದಕ್ಕೋಸ್ಕರ ಏನ್ ಬದಲಾವಣೆ ಆಗ್ಬೇಕಾಗಿರೋದು? ನಾವು ನೋಡ್ತಾ ಇರೋದು ದೃಷ್ಟಿಕೋನ ಬದಲಾವಣೆ ಆಗ್ಬೇಕಾಗಿದೆ. ಈಗ ನಮ್ಮ ದೃಷ್ಟಿಕೋನ ಭೌತಿಕ ದೃಷ್ಟಿಕೋನ, ಐಹಿಕ ದೃಷ್ಟಿಕೋನ ಇದೆ. ಅದನ್ನೇನ್ ಮಾಡ್ಬೇಕು? ಆಧ್ಯಾತ್ಮಿಕ ದೃಷ್ಟಿಕೋನ ಮಾಡಬೇಕು. ತದರ್ಥಂ ಕರ್ಮಕೋ ಅಂತ ಈ ರೀತಿ ಏನಾದ್ರೂ ಮಾಡಿದ್ರೆ ಏನಾಗುತ್ತೆ? ಮುಕ್ತ ಸಂಘ ಸಮಾಚಾರ. ಸಂಘ ಅಂತ ಹೇಳಿದ್ರೇನು? ಬಂಧನ. ಇಲ್ಲಿ ಸಂಘ ಅಂತ ಹೇಳಿದ್ರೆ ಬಂಧನ. ಈ ಮುಕ್ತ ಸಂಘ ಅಂತ ಹೇಳಿದ್ರೆ ನಾವು ಎಲ್ಲ ಬಂಧನದಿಂದ ಏನ್ ಸಿಗುತ್ತೆ? ನಮ್ಗೆ ಏನ್ ಸಿಗುತ್ತೆ? ಮುಕ್ತಿ ಸಿಗುತ್ತೆ. ಹಾಗಿದ್ರೆ ಇದರಿಂದ ನಾವು ಏನ್ ಕಲಿಬಹುದು? 3ನೇ ಅಧ್ಯಾಯದಿಂದ ನಾವು ಜೀವನದ ಪಾಠ ಏನ್ ಕಲಿಬಹುದು? ಸ್ವಲ್ಪ ಜೋರಾಗಿ ಹೇಳಿ. 3ನೇ ಅಧ್ಯಾಯದಿಂದ ಏನ್ ಕಲಿಬಹುದು ನಾವು ಪಾಠ? ಎಲ್ಲಾ ಕಾರ್ಯಗಳು ಭಗವಂತನ ಸಂತುಷ್ಟಿಗೋಸ್ಕರ ಮಾಡಬೇಕು, ಅದು ನಮಗೆ ಮುಕ್ತಿಯಕ್ಕೆ ಕಾರಣವನ್ನ ಮಾಡಿಕೊಡುತ್ತೆ. ಈ ರೀತಿ ಭಗವಂತ ಕರ್ಮ ಯೋಗವನ್ನ ಭಗವಂತ ಹೇಳ್ಕೊಟ್ಟರು. ಇದಿಷ್ಟೇ ಅಲ್ಲ, ಭಗವಂತ 4ನೇ ಅಧ್ಯಾಯದಲ್ಲಿ ಯಾರು ಈ ರೀತಿ ನಿಷ್ಕಾಮದಿಂದ ಕರ್ಮಯೋಗವನ್ನ ಮಾಡ್ತಾರೆ, ನಿಷ್ಕಾಮದಿಂದ ಕರ್ಮಯೋಗ ಮಾಡಿದ್ರೆ ಏನಾಗುತ್ತೆ? ಕೆಲವರು ಕೇಳ್ತಾರೆ, ನಿಷ್ಕಾಮದಿಂದ ಕರ್ಮಯೋಗ ಮಾಡಿದ್ರೆ ಏನ್ ಸಿಗುತ್ತೆ ಫಲ ನನಗೆ ಅಂತ ಕೇಳಿದ್ರೆ, ಜ್ಞಾನ ಸಿಗುತ್ತೆ. ಏನ್ ಸಿಗುತ್ತೆ? ಜ್ಞಾನ. ಕೆಲವರು ಅಂತಾರೆ ಜ್ಞಾನ ಆಲ್ರೆಡಿ ಪುಸ್ತಕದಲ್ಲಿದೆ, ಅದೇನ್ ಕರ್ಮಯೋಗ ಮಾಡಿದ್ಮೇಲೆ ಯಾಕೆ ಏನ್ ಸಿಗುತ್ತೆ? ನೋಡಿ, ಪುಸ್ತಕದಲ್ಲಿ ಜ್ಞಾನ ಇದೆ, ಆದ್ರೆ ಇಲ್ಲಿ ಜ್ಞಾನ ಇಲ್ಲ. ಕೆಲವು ಬಾರಿ ಜ್ಞಾನ ಬರೀ ಥಿಯರಿ ಜ್ಞಾನ ಇರುತ್ತೆ, ಆದ್ರೆ ಪ್ರಾಕ್ಟಿಕಲ್ ಆಗಿ ಬಂದಾಗ ಅದು
ಅದ್ರಲ್ಲಿ ಅದು ಗೊತ್ತೇ ಆಗೋದಿಲ್ಲ, ಏನ್ ಮಾಡ್ಬೇಕು ಏನ್ ಮಾಡೋದು. ಕೆಲವು ಬಾರಿ ಆ ಸನ್ನಿವೇಶ ಬಂದಾಗ ನಾವು ಏನ್ ಮಾಡ್ಬೇಕು ಅನ್ನೋಂಥದ್ದು ದಿಕ್ಕು ತೋಚೋದಿಲ್ಲ. ಯಾಕೆ? ಆ ಜ್ಞಾನ ಇನ್ನೂ ಪಕ್ವವಾಗಿಲ್ಲ. ಅದಕ್ಕೋಸ್ಕರ ನಿಷ್ಕಾಮತೆಯಿಂದ ಕರ್ಮ ಮಾಡಿದ್ರೆ ಫಲ ಏನ್ ಬರುತ್ತೆ ಅಂದ್ರೆ ಜ್ಞಾನ ಯೋಗ ಬರುತ್ತೆ, ಸಾಕ್ಷಾತ್ಕಾರ ಆಗುತ್ತೆ. ಜ್ಞಾನದ ಸಾಕ್ಷಾತ್ಕಾರ ಎಲ್ಲಾಗುತ್ತೆ? ನಿಷ್ಕಾಮ ಕರ್ಮ ಯೋಗದಿಂದ ಆಗುತ್ತೆ. ಈ ಜ್ಞಾನ ಯೋಗ ಭಗವಂತ 4ನೇ ಅಧ್ಯಾಯದಲ್ಲಿ ಸಂಪೂರ್ಣ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ಈ ಜ್ಞಾನ ನಾನು ಕೊಟ್ಟಿದ್ದೀನಿ. ಯಾರು ಕೊಟ್ಟೆ? ಮೊದಲು ವಿವಸ್ವಾನಕ್ಕೆ ಕೊಟ್ಟಿದ್ದೀನಿ. ವಿವಸ್ವಾನ ಯಾರು? ಸೂರ್ಯದೇವರು ಕೊಟ್ಟಿದ್ದೀನಿ. ಅದಾದ್ಮೇಲೆ ನಾನು ಈಗ ನಿನಗೆ ಎಷ್ಟೋ ವರ್ಷಗಳು ಆದ್ಮೇಲೆ ಕೊಡ್ತಾ ಇದ್ದೀನಿ. ಯಾಕೆಂದ್ರೆ ಮಧ್ಯದಲ್ಲಿ ಆ ಪರಂಪರೆಯಲ್ಲಿ ಜ್ಞಾನ ಹೊರಟೋಯ್ತು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಅದಷ್ಟೇ ಅಲ್ಲ, ಈ ಜ್ಞಾನವನ್ನ ನಾವು ನಮ್ಮ ಜೀವನದಲ್ಲಿ ಹೇಗೆ ಪಡ್ಕೊಳ್ಳೋದು? ಈಗ ಭಗವಂತ ಈಗ ಒಂದು ತುಂಬಾ ಸುಂದರವಾದ ಶ್ಲೋಕ ಹೇಳ್ತಾರೆ. ಈ ಶ್ಲೋಕ ತಾವೆಲ್ಲರೂ ಹೇಳಿ. ಓ, ನಿಮಗೆ ಕಾಣಿಸ್ತಾ ಇಲ್ಲ? 4ನೇ ಅಧ್ಯಾಯ 34ನೇ ಶ್ಲೋಕ ತಾವೆಲ್ಲರೂ ಕೇಳಿಕೊಂಡು ಹೇಳಿ. ತದ್ವಿಧಿ ಪ್ರಣಿಪಾತೇನ ಪ್ರಶ್ನೇನ ಸೇವಯಾ ಉಪದೇಕ್ಷಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಇದರಲ್ಲಿ ಭಗವಂತ ಹೇಳಿದ್ದಾರೆ ಜ್ಞಾನ ಹೇಗ್ ಪಡ್ಕೊಳ್ಳೋದು. ವೆರಿ ಗುಡ್. 3 ಸ್ಟೆಪ್ ಪ್ರಾಸೆಸ್ ಆಧ್ಯಾತ್ಮಿಕ ಜ್ಞಾನ ಪಡ್ಕೊಳ್ಳೋದಿಕ್ಕೆ, ಸಾಕ್ಷಾತ್ಕಾರ ಪಡಿಸ್ಕೊಳ್ಳೋದಿಕ್ಕೆ. ಮೊದಲನೇದು ಗುರುವಿನ ಬಳಿ ಹೋಗ್ಬೇಕು ಅಂತ ಹೇಳ್ತಾರೆ. ಯಾವ ಗುರುವಿನ ಬಳಿ ಹೋಗ್ಬೇಕು? ಯಾರ್ದು ಯೂಟ್ಯೂಬ್ ಅಲ್ಲಿ ಜಾಸ್ತಿ ಫಾಲೋವರ್ಸ್ ಇರ್ತಾರೆ, ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲ ಜಾಸ್ತಿ ತುಂಬಾ ಪಾಪ್ಯುಲರ್ ಇರ್ತಾರೆ, ಅವ್ರ ಬಳಿ ಹೋಗ್ಬೇಕು. ಇಲ್ಲ ಯಾರು ಬರೀ ಕಾವಿ ಬಟ್ಟೆ ಹಾಕೊಂಡ್ಬಿಡ್ತಾರೆ, ದೊಡ್ಡ ದಾಡಿ ಇರುತ್ತೆ, ಹೋಗ್ಬಿಡ್ಬೋದು. ಹೆಂಗ್ ಗೊತ್ತಾಗುತ್ತೆ? ಗುರು ಪರಂಪರೆಯಲ್ಲಿ ಬರ್ತಾ ಇರ್ಬೇಕು. ಗುರುವಿನ ಲಕ್ಷಣಗಳಿದೆ, ಆ ಲಕ್ಷಣಗಳ ಪ್ರಕಾರ ಗುರುವನ್ನ ಆಯ್ಕೆ ಮಾಡಿ ಗುರುವಿನ ಬಳಿ ಹೋಗ್ಬೇಕು. 2ನೇದು ಪರಿಪ್ರಶ್ನೇನ, ಏನ್ ಮಾಡ್ಬೇಕು? ಪ್ರಶ್ನೆಗಳನ್ನ ಕೇಳಬೇಕು ಮತ್ತೆ ಉತ್ತರಗಳನ್ನು ಪಡ್ಕೊಳ್ಬೇಕು. 3ನೇದೇನು? ಸೇವಾ ಮಾಡಬೇಕು. ಸೇವನೆಯಿಂದ ಮೊದಲನೇದು ಗುರುವಿನ ಬಳಿ, ಪ್ರಶ್ನೆ ಮತ್ತು ಸೇವಾ, ಈ 3 ನಡಿಬೇಕು. ಕೆಲವರು ಅಂದ್ಕೊಳ್ತಾರೆ ನಾವು ಗುರುವಿನ ಬಳಿ ಹೋಗಿದ್ದೀನಿ, ಸೇವಾ ಮಾಡ್ತಾ ಇದ್ದೀನಿ, ಆದ್ರೆ ಪ್ರಶ್ನೆಯನ್ನು ಕೇಳೋದಿಲ್ಲ. ಪ್ರಶ್ನೆಯನ್ನು ಕೇಳಬೇಕು. ಕೆಲವರು ಅಂತ ಇದ್ದಾರೆ ನಾನು ಗುರುವಿನ ಬಳಿ ಹೋಗೋದಿಲ್ಲ, ನಾನು ಆನ್ಲೈನಲ್ಲಿ ಪ್ರಶ್ನೆ ಕೇಳ್ತೀನಿ, ಆಮೇಲೆ ಬೇರೆಯವರ ಸೇವಾನು ಮಾಡ್ತಾ ಇರ್ತೀನಿ. ಆಗತ್ತೆ? ಗುರುವಿನ ದೀಕ್ಷೆಯನ್ನು ಪಡಿಬೇಕು. ಎಲ್ಲಿ ತನಕ ಆಗೋದಿಲ್ಲ, ಆಶ್ರಯ ಸಿಕ್ಬೇಕು. ಆಮೇಲೆ ಕೆಲವರು ಗುರುವಿನ ಬಳಿ ಹೋಗ್ತಾರೆ, ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ, ಆದ್ರೆ ಸೇವಾ ಜವಾಬ್ದಾರಿ ಇರೋದಿಲ್ಲ. ಸೊ ಈ ರೀತಿ ಎಲ್ಲವೂ ನಡಿಬೇಕು ನಮ್ಮ ಜೀವನದಲ್ಲಿ, ಆಗ ಅದು ಜ್ಞಾನದ ಸಾಕ್ಷಾತ್ಕಾರ ನಡೆಯುತ್ತೆ. ಸೊ ಅದಕ್ಕೋಸ್ಕರ ಹೇಳ್ತಾರೆ ಜ್ಞಾನದ ತತ್ವದರ್ಶಿನ. ಈಗ 4ನೇ ಅಧ್ಯಾಯದಿಂದ ನಮ್ಮ ಜೀವನದ ಪಾಠ ಏನ್ ಕಲಿಬೇಕು? ನಾವು ಜ್ಞಾನವನ್ನ ಹೇಗೆ ಪಡ್ಕೊಳ್ಳೋದು? ಗುರುವಿನ ಬಳಿ ಹೋದ ಮಾತ್ರ ಜ್ಞಾನ ಬರುತ್ತೆ. ಆನ್ಲೈನಿಂದ ಜ್ಞಾಪಕ ಬರುತ್ತೆ? ಆನ್ಲೈನಿಂದ ಜ್ಞಾನ ಬರೋದಿಲ್ಲ, ಆಫ್ಲೈನ್ ಅಲ್ಲೇ ಬರುತ್ತೆ. ಸೊ ಯಾಕಂದ್ರೆ ಯಾವಾಗ್ಲೂ ಬೇಕಾದ್ರೆ ವೈಫೈ ನೆಟ್ವರ್ಕ್ ಸಿಗ್ನಲ್ ಹೋಗ್ಬಿಡುತ್ತೆ, ಹೌದಲ್ಲ? ಸೊ ನಾವು ಭಗವಂತನ ಗುರುವಿನ ಬಳಿ ಹೋಗಿ ಜ್ಞಾನವನ್ನು ಪಡ್ಕೊಳ್ಬೇಕು. ಈಗ 5ನೇ ಅಧ್ಯಾಯ ತುಂಬಾ ಮುಖ್ಯವಾಗಿರುವಂತಹ 5ನೇ ಅಧ್ಯಾಯವನ್ನ ಭಗವಂತ ಹೇಳ್ತಾರೆ ಕರ್ಮ ಸನ್ಯಾಸ ಯೋಗ ಅಂತ ಹೇಳಿ. ಇದು ಇನ್ನೂ ಅದ್ಭುತವಾದಂತಹ 5ನೇ ಅಧ್ಯಾಯ 10ನೇ ಶ್ಲೋಕ. ಈ ಶ್ಲೋಕದಿಂದ ಭಗವಂತ ಹೇಳ್ತಾ ಇದ್ದಾರೆ ನಾವು ಈ ಜಗತ್ತಿನಲ್ಲಿ ಆ ರೀತಿ ಜ್ಞಾನ ಏನಾದ್ರು ಬಂದ್ರೆ ಆ ವ್ಯಕ್ತಿಯ ಲಕ್ಷಣಗಳು ಹೇಗೆ ಇರುತ್ತೆ ನೋಡಿ. ಮೊದಲನೇ 3ನೇ ಅಧ್ಯಾಯದಲ್ಲಿ ಕರ್ಮಯೋಗದ ಬಗ್ಗೆ ಹೇಳಿದ್ರು, ಕರ್ಮಯೋಗ. 5ನೇ ಅಧ್ಯಾಯ ಜ್ಞಾನ ಯೋಗದ ಬಗ್ಗೆ ಹೇಳಿದ್ರು, 4ನೇ ಅಧ್ಯಾಯ ಜ್ಞಾನ ಯೋಗದ ಬಗ್ಗೆ ಹೇಳಿದ್ರು, 5ನೇ ಅಧ್ಯಾಯದಲ್ಲಿ ಕರ್ಮ ಸನ್ಯಾಸ ಯೋಗ ಅಂದ ಹೇಳಿದ್ರೆ ಯಾರು ನಿಷ್ಕಾಮ ಕರ್ಮ ಯೋಗ ಮಾಡ್ತಾ ಮಾಡ್ತಾ ಜ್ಞಾನ ಬಂದ ಮೇಲೆ ಆ ವ್ಯಕ್ತಿಯ ಲಕ್ಷಣಗಳು ಹೇಗಾಗುತ್ತೆ. ಈ ಅಧ್ಯಾಯದಲ್ಲಿ ಒಂದು ಶ್ಲೋಕ ನಾವು ಅದನ್ನು ಚರ್ಚೆ ಮಾಡೋಣ. 10ನೇ ಶ್ಲೋಕ. ಬ್ರಹ್ಮಣ್ಯಾಧಾಯ ಕರ್ಮಾಣಿ ಸಂಗಂ ತ್ಯಕ್ತ್ವಾ ಕರೋತಿ ಯಃ ಲಿಪ್ಯತೇನ ಸ ಪಾಪೇನ ಪದ್ಮಪತ್ರಂ ವಿವಾಂಭಸ. ನೋಡಿ ಹೇಳ್ತಾ ಇದ್ದಾರೆ ಬ್ರಹ್ಮಣ್ಯಾಧಾಯ ಕರ್ಮಾಣಿ, ಯಾರ ಮನಸ್ಸು
ಎಲ್ಲಿ, ಆಮೇಲೆ ಅವರೆಲ್ಲ ಕಾರ್ಯಗಳು ಮತ್ತು ಅವರ ಮನಸ್ಸು ಎಲ್ಲಿದೆ? ಬ್ರಹ್ಮನ್ ಅಂತ ಹೇಳಿದ್ರೆ ಭಗವಂತನಲ್ಲಿ ನೆಲೆಸಿದೆ. ಭಗವಂತನಲ್ಲಿ ಯಾವಾಗ ಮನಸ್ಸು ಮತ್ತು ಕಾರ್ಯಗಳು, ನಮ್ಮ ಮಾತು ಎಲ್ಲೋ ಭಗವಂತನಲ್ಲಿ ನೆಲೆಸಿದ್ರೆ ಏನಾಗುತ್ತೆ? ಆ ಎಲ್ಲಾ ಕಾರ್ಯಗಳು ಈ ಭಾವನೆಯಿಂದ ಮಾಡ್ತಾ ಇದ್ದಾರೆ. ಲಿಪ್ಯತೇನ ಸ ಪಾಪೇನ, ಅವರಿಗೆ ಪಾಪ ಸ್ಪರ್ಶನೂ ಮಾಡೋದಿಲ್ಲ. ಅವರು ಪಾಪದ ಕ್ಷೇತ್ರದಲ್ಲಿ ಹೋದ್ರು ಅಕಸ್ಮಾತ್ ಪಾಪ ಕಾರ್ಯಗಳು ಅವರ ಶರೀರದಿಂದ ಆಗೋಯ್ತು, ಆದರೆ ಪಾಪ ಅವರನ್ನ ಸ್ಪರ್ಶ ಮಾಡೋದಿಲ್ಲ. ಎಲ್ಲಿ ತನಕ ಅವರ ಮನಸ್ಸು, ಅವರ ಕಾರ್ಯಗಳೆಲ್ಲವೂ ಭಗವಂತನಲ್ಲಿ ನೆಲೆಸಿರುತ್ತೆ. ಈಗ ಕೆಲವು ಬಾರಿ ಅನ್ಸುತ್ತೆ ನನಗೆ ಗೊತ್ತಾಗ್ದೇನೆ ಈ ತಪ್ಪಾಗೋಯ್ತು ನಮ್ಮಿಂದ ಅಂತ. ಆದರೆ ಯಾವಾಗ ಎಲ್ಲಿ ತನಕ ನಮ್ಮ ಮನಸ್ಸು, ಧ್ಯೇಯ ಮತ್ತು ನಮ್ಮ ಕಾರ್ಯಗಳೆಲ್ಲವೂ ಭಗವಂತನಲ್ಲಿ ನೆಲೆಸಿರುತ್ತೆ, ಆಗ ಪಾಪ ಇದ್ರೂ ತಟ್ಟೋದಿಲ್ಲ. ಅದು ಇದಕ್ಕೇನೋ ಉದಾಹರಣೆ ಇದೆಯಾ? ಯಾರಾದ್ರೂ ಕೇಳ್ಬೋದು. ಭಗವಂತ ಹೇಳ್ತಾ ಇದ್ದಾರೆ, ಅವರೇ ಸ್ವಯಂ ಉದಾಹರಣೆ ಕೊಡ್ತಾ ಇದ್ದಾರೆ. ಪದ್ಮಪತ್ರಂ ಇವಾಂಭಸ. ಎಷ್ಟು ಜನ ಕಮಲದ ಹೂವನ್ನ ನೋಡಿದಿರಿ? ಎಷ್ಟು ಜನ ಕಮಲದ ಎಲೆಗಳನ್ನ ನೋಡಿದಿರಿ? ಎಲ್ಲರೂ ನೋಡಿದಿರಿ. ಕಮಲದ ಎಲೆಯ ವಿಶೇಷತೆ ಏನು? ಯಾರಾದ್ರೂ ಒಬ್ರು ಹೇಳ್ಬೋದು ನನಗೆ? ನೀರು ಜಾರ್ ಬಿಡುತ್ತೆ, ನಿಂತ್ಕೊಳ್ಳೋದಿಲ್ಲ ನೀರು. ಯಾಕೆ? ಅದ್ರ ಮೇಲೆ ಒಂದು ಸ್ಪೆಷಲ್ ಕೋಟಿಂಗ್ ಇದೆ. ಒಂದು ಟಿಶ್ಯೂ ಇದೆ. ಆ ಟಿಶ್ಯೂ ಏನ್ ಮಾಡುತ್ತೆ? ನೀರನ್ನ ಹಿಡ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಇಟ್ಕೊಳ್ಳೋದಕ್ಕೂ ಬಿಡೋದಿಲ್ಲ, ಅದು ಜಾರೋಗ್ಬಿಡುತ್ತೆ. ಅದೇ ರೀತಿ ಪಾಪ ಆ ವ್ಯಕ್ತಿಯ ಆತ್ಮಕ್ಕೆ ಸ್ಪರ್ಶನೇ ಆಗೋದಿಲ್ಲ. ಈ ಜಗತ್ತಿನಲ್ಲಿ ಇರ್ತಾರೆ, ಆದ್ರೂ ಇಲ್ದೇ ಇರೋ ಹಾಗೆ ಇರ್ತಾರೆ. ಈ ಭೌತಿಕ ಮಾಯಾ ವ್ಯಾಮೋಹ ಅವರನ್ನ ಸ್ಪರ್ಶ ಮಾಡೋದಿಲ್ಲ ಅಂತ ಹೇಳ್ತಾರೆ. ಯಾರಿಗಾಗತ್ತಿದು? ಯಾರಿಗಾಗತ್ತಿದು? ಭಗವಂತನ ಅವ್ರ ಮನಸ್ಸು, ಭಗವಂತನ ಅವ್ರ ಶರೀರದಿಂದ ಮತ್ತು ಮನಸ್ಸಿನಿಂದ ಭಗವಂತನಲ್ಲಿ ಅವ್ರು ನೆಲೆಸಿದ್ರೆ ಇದು ತಕ್ಷಣ ಈ ಲಕ್ಷಣ ಅವರಲ್ಲಿ ಕಾಣಿಸ್ಕೊಡುತ್ತೆ. ಈಗ ಇದನ್ನೆಲ್ಲ ಕೇಳಿದಾಗ ಭಯ ಆಗ್ಬಿಡುತ್ತೆ. ಪ್ರಭುಜಿ, ಈ ರೀತಿ ಈ ಜೀವನದಲ್ಲಿ ಆಗುತ್ತೋ ಅಲ್ಲೋ, ಇಲ್ಲ ಎಷ್ಟು ಜನ್ಮಗಳು ತಗೊಳ್ಬೇಕೋ ಆಗುತ್ತೋ ಗೊತ್ತಿಲ್ಲ. ನಂಗೆ ಜಪ ಮಾಡೋದಕ್ಕೆ ಮನಸ್ಸೇ ಕೂರ್ತಾ ಇಲ್ಲ. ಇನ್ನು ಇದೆಲ್ಲ ಹೇಗಾಗುತ್ತೆ? ಈಗ ಅದಕ್ಕೋಸ್ಕರ 6ನೇ ಅಧ್ಯಾಯದಲ್ಲಿ ಭಗವಂತ ಒಂದು ಒಳ್ಳೆ ಶ್ಲೋಕ ಹೇಳ್ತಾರೆ ನಮ್ಮೆಲ್ಲರಿಗೋಸ್ಕರ, ಕಲಿಯುಗ ವಾಸಿಗಳಿಗೆ ಭಗವಂತ ಹೇಳ್ತಾರೆ. ರೆಡಿ ಇದ್ದೀರಿ ಕೇಳೋದಕ್ಕೆ? ಭಗವಂತ ಹೇಳ್ತಾ ಇದಾರೆ, ಇದು 5ನೇ ಶ್ಲೋಕ 6ನೇ ಅಧ್ಯಾಯದಲ್ಲಿ. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಧ್ಯಾನ ಯೋಗದ ಬಗ್ಗೆ. ಹಿಂದೆ ಹೇಳಿದ್ದು ಕರ್ಮ ಸನ್ಯಾಸ ಯೋಗ, ಈಗ ಧ್ಯಾನ ಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಧ್ಯಾನ ಯೋಗದಲ್ಲಿ ತುಂಬಾ ಮುಖ್ಯವಾಗಿರುವಂತದ್ದು ಅಂತ ಹೇಳಿದ್ರೆ ಮನಸ್ಸು. ನೋಡಿ, ಕರ್ಮಯೋಗದಲ್ಲಿ ಯಾವುದು ಮುಖ್ಯ? ಶರೀರ ಮತ್ತು ಇಂದ್ರಿಯಗಳು. ಜ್ಞಾನ ಯೋಗದಲ್ಲಿ ಬುದ್ಧಿ, ಆಮೇಲೆ ಅಷ್ಟಾಂಗ ಯೋಗದಲ್ಲಿ ಮನಸ್ಸು. ಇದೆಲ್ಲವನ್ನು ಭಗವಂತನಲ್ಲಿ ನೆಲೆಸ್ತಾರೆ. ಭಕ್ತಿ ಯೋಗದಲ್ಲಿ ಯಾವುದು ಮುಖ್ಯ? ಕರ್ಮಯೋಗದಲ್ಲಿ ಯಾವುದು ಅಂತ ಹೇಳಿದೆ ನಾನು? ಇಂದ್ರಿಯಗಳು. ಜ್ಞಾನ ಯೋಗದಲ್ಲಿ ಬುದ್ಧಿ, ಅಷ್ಟಾಂಗ ಯೋಗದಲ್ಲಿ ಮನಸ್ಸನ್ನು ಏಕಾಗ್ರತೆ ಮಾಡ್ತಾರೆ. ಧ್ಯಾನಾವಸ್ಥಿತ ತದ್ಗತೇನ ಮನಸ ಪಶ್ಯಂತಿ ಯಂ ಯೋಗಿನೋ. ಧ್ಯಾನಾವಸ್ಥಿತ ತದ್ಗತೇನ ಮನಸ್ಸ ಯೋಗಿನೋ. ಭಕ್ತಿ ಯೋಗಿಗಳು ಎಲ್ಲ ವಿಶೇಷವಾಗಿ ಹೃದಯ. ಎಲ್ಲಿ ಹೃದಯ ಇರುತ್ತೆ ಅಲ್ಲಿ ಒಳ್ದಿರೋದೆಲ್ಲ ಬಂದ್ಬಿಡುತ್ತೆ ತಂತಾನೆ, ಹೌದಲ್ಲ? ನೋಡಿ, ಕರ್ಮಯೋಗದಲ್ಲಿ ಇಂದ್ರಿಯಗಳು ಭಗವಂತನಲ್ಲಿ ಇರ್ಬೋದು, ಆದ್ರೆ ಮನಸ್ಸು ಬೇರೆ ಕಡೆ ಎಲ್ಲಾದ್ರೂ ಇರ್ಬೋದು. ಕರ್ಮಯೋಗದಲ್ಲಿ ಆಗ್ಬೋದು ಎಲ್ಲ. ಆದರೆ ಭಕ್ತಿ ಯೋಗದಲ್ಲಿ ಯಾವಾಗ ಹೃದಯ ಭಗವಂತನಲ್ಲಿ ಬಂದ್ಬಿಡುತ್ತೆ, ಏನಾಗ್ಬಿಡುತ್ತೆ? ಉಳ್ದಿರೋದೆಲ್ಲೋ ಅದು ಹೃದಯ ಎಳ್ಕೊಂಡು ಬರುತ್ತೆ, ಹೌದಲ್ಲ? ಈಗ ಯಾರಾದ್ರೂ ಹೇಳ್ತಾರೆ ನಾನು ಹೃದಯ ಕಳ್ಕೊಂಡ್ಬಿಟ್ಟೆ, ಹೌದಲ್ಲ? ಸಾಮಾನ್ಯ ಪ್ರೇಮದಲ್ಲಿ ಹೇಳ್ತಾರೆ ನಾನು ಹೃದಯ ಕಳ್ಕೊಂಡ್ಬಿಟ್ಟೆ ಅಂತ. ಹೃದಯ ಕಳ್ಕೊಳ್ತಾ ಏನ್ ಕಳ್ಕೊಳ್ತಾರ ಅವರು? ಅವ್ರ ಪಾಕೆಟ್ ಕಳ್ಕೊಂಡ್ಬಿಡ್ತಾರೆ. ಆಮೇಲೆ ಎಷ್ಟೊಂದು ಆಸ್ತಿನೂ ಕಳ್ಕೊಂಡ್ಬಿಡ್ತಾರೆ. ಯಾಕೆ? ಹೃದಯ ಮುಖ್ಯ. ಅದಕ್ಕೋಸ್ಕರ ಭಗವಂತ ಏನ್ ಹೇಳ್ತಾರೆ, ನೀವು ಬೇರೆದೇನೋ ಕೊಡ್ತಿರೋ ಕೊಡಬೇಡಿ, ಆದ್ರೆ ಒಂದಂದ್ರೂ ಕೊಡ್ಬೇಕು. ಏನ್ ಕೊಡ್ಬೇಕು? ನಿಮ್ ಹೃದಯ ಕೊಡ್ಬೇಕು. ನಿಮ್ ಹೃದಯ ಕೊಟ್ರೆ ಉಳ್ದಿರೋದೇನು ಕೊಡ್ತಿರೋ ಬಿಡ್ತಿರೋ ಅದು ಬಿಟ್ಟಿರೋದು ನಿಮಗೆ.
ಆದ್ರೆ ಏನ್ ಕೊಡ್ಬೇಕು? ಹೃದಯ ಕೊಡ್ಬೇಕು. ಅದಕ್ಕೋಸ್ಕರ ನಾವು ಮಂದಿರಕ್ಕೆ ಹೋದ್ರೆ ಏನ್ ಮಾಡ್ಬೇಕು? ಹೃದಯ ಭಗವಂತನಲ್ಲಿ ಬಿಟ್ಬಿಟ್ಟು ಹೋಗ್ಬೇಕು. ನಾವು ಮನೇಲಿರ್ಬೋದು, ಆಫೀಸಲ್ಲಿರ್ಬೋದು, ಬೇರೆ ಬೇರೆ ಕಾರ್ಯ ಮಾಡ್ತಾರೆ, ಆದ್ರೆ ಹೃದಯ ಎಲ್ಲಿರ್ಬೇಕು? ಭಗವಂತನಲ್ಲಿರ್ಬೇಕು. ಆದ್ರೆ ಹೃದಯ ಈ ಕ್ಷಣದಲ್ಲಿ ನಾವು ಕೊಡೋದಕ್ಕಾಗ್ತಾ ಇಲ್ಲ. ಯಾಕೆ? ಈಗ ಯಾರಿಗಾದ್ರು ಹೇಳಿದ್ರೆ ಹೃದಯ ಕೊಡಿ ಅಂತ ಹೇಳಿದ್ರೆ, ಈಗ ಆಲ್ರೆಡಿ ನಮ್ಮ ಹೃದಯ ಬೇರೆ ಬೇರೆ ಕಡೆ ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ವಸ್ತುಗಳಿಗೆ ಕೊಟ್ಬಿಟ್ಟಿದ್ದೇವೆ ನಾವು. ಹೌದಲ್ಲ? ನಮ್ಮ ಹೃದಯ ಎಲ್ಲೆಲ್ಲ ಹಂಚೋಗ್ಬಿಟ್ಟಿದೆ ಯಾರಾದ್ರೂ ಹೇಳ್ಬೋದು? ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿ ಈ ಜಗತ್ತಿನಲ್ಲಿದ್ದಾಗ ಅವನ ಹೃದಯ ಎಲ್ಲೆಲ್ಲ ಹಂಚಿರ್ತಾನೆ. ಒಂದೊಂದು ಉದಾಹರಣೆ ಕೊಡ್ಬೋದು. ಎಲ್ಲೆಲ್ಲ ಹಂಚಿರುತ್ತೆ ನಮ್ಮ ಹೃದಯ? ಸಂಸಾರದಲ್ಲಿ ಹಂಚಿರುತ್ತೆ. ಆಮೇಲೆ ವೆರಿ ಗುಡ್. ಸಂಸಾರ ಅಂತಂದ್ರೆ ಸ್ಪೆಸಿಫಿಕ್ ಆಗಿ ಮಕ್ಕಳು. ಹಾ, ಮನೆ ಒಳಗಡೆ ಹಂಚ್ಬಿಟ್ಟಿರುತ್ತೆ ಹೃದಯ. ಮನೆಗೆ ಹಂಚ್ಬಿಟ್ಟಿರ್ತೀವಿ. ಆಮೇಲೆ ಕಾರ್ನಲ್ಲಿ, ಇಲ್ಲ ಪ್ರೊಫೆಷನ್, ಕೆರಿಯರ್ ಅಲ್ಲಿ, ದುಡ್ಡಿಗೆ, ಆಸ್ತಿ ಅಂತ ಸಂಪತ್ತಲ್ಲಿ ಹೃದಯ ಹೋಗ್ಬಿಟ್ಟಿರುತ್ತೆ. ಈಗ ಭಗವಂತನಿಗೆ ಹೃದಯ ಹೇಗೆ ಕೊಡೋದಕ್ಕಾಗುತ್ತೆ? ಭಗವಂತನ ಹೃದಯ ನೋಡಿ. ಅದಕ್ಕೋಸ್ಕರ ಕರ್ಮಯೋಗ, ಜ್ಞಾನಯೋಗ, ಅಷ್ಟಂಗ ಯೋಗ ಮಾಡೋದು ಸುಲಭ, ಭಕ್ತಿಯೋಗ ಮಾಡೋದು ಕಷ್ಟ. ಸುಲಭ ಆದ್ರೆ ಮಾಡೋದು ಕಷ್ಟ. ಭಗವಂತ ಏನ್ ಕೇಳ್ತಾ ಇದ್ದಾರೆ ನೋಡಿ. ನಿಜವಾಗಿಯೂ ಪ್ರೀತಿ ಅನ್ನೋಂಥದ್ದು ತುಂಬಾ ಕಷ್ಟವಾಗಿರೋದು ಕೆಲಸ. ಯಾಕೆಂದ್ರೆ ನಿಜವಾದ ಪ್ರೀತಿ ಅಂತ ಹೇಳಿದ್ರೆ ನಿಸ್ವಾರ್ಥವಾಗಿರುತ್ತೆ. ಬೇರೆದೆಲ್ಲ ಮಾಡೋದು ತುಂಬ ಸ್ವಲ್ಪ ಸುಲಭ. ಹೌದಲ್ಲ? ವ್ರತಗಳು ಮಾಡಿ ಅಂತ ಹೇಳಿದ್ರೆ ಏನು? ಆಯ್ತು, ಒಂದು 5 ದಿನ ತಪಸ್ಸೆ ಮಾಡ್ಬೇಕಲ್ಲ, ಉಪವಾಸ ಮಾಡ್ಬೇಕು, ನೋ ಪ್ರಾಬ್ಲಮ್, ಮಾಡ್ಬೇಡ. ಅದು ಭಗವಂತನಿಗೆ ನಿಸ್ವಾರ್ಥ ಪ್ರೇಮದ ಸೇವೆ ಅಂತ ಹೇಳಿದ್ರೆ ಇದು ತುಂಬಾ ಕಠಿಣ. ಅದಕ್ಕೋಸ್ಕರ ಯೋಗಿಗಳು ಎಷ್ಟೋ ಜನ ಇದ್ದಾರೆ, ಕರ್ಮಿಗಳು ಎಷ್ಟೋ ಜನ ಇದ್ದಾರೆ, ಆದರೆ ಭಕ್ತರು, ಶುದ್ಧ ಭಕ್ತರು ಇನ್ನೂ ಕಡಿಮೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ಈ ಧ್ಯಾನ ಯೋಗದಲ್ಲಿ ಮನಸ್ಸನ್ನು ಏಕಾಗ್ರತೆ ಮಾಡೋದು ಕಷ್ಟ, ಆದ್ರೆ ಹೃದಯ ಕೊಟ್ಟರೆ ತುಂಬಾ ಸುಲಭ ಆಗೋಗ್ಬಿಡುತ್ತೆ. ಈಗ ಮನಸ್ಸನ್ನ ಹೇಗೆ ನಿಯಂತ್ರಣ ಮಾಡೋದು? ಈ ಮನಸ್ಸನ್ನ, ಹೃದಯ ಎಲ್ಲೆಲ್ಲೆಲ್ಲ ಹಂಚಿರುತ್ತಲ್ಲ, ಅದನ್ನೆಲ್ಲವನ್ನು ಹೀರ್ಕೊಂಡು ಏನ್ ಮಾಡ್ಬೇಕು? ನಾವು ಭಗವಂತನಿಗೆ ಅರ್ಪಣೆ ಮಾಡ್ಬೇಕು. ಈ ಮನಸ್ಸನ್ನ ಹೇಗೆ ಹಿಡಿದಿಟ್ಟುಕೊಳ್ಳೋದು ಭಗವಂತ ಅದಕ್ಕೋಸ್ಕರ ಹೇಳ್ತಾರೆ 5ನೇ ಶ್ಲೋಕದಲ್ಲಿ. ತಾವೆಲ್ಲರೂ ಹೇಳಿ, ಉದ್ಧರೇದಾತ್ಮನಾತ್ಮಾನಂ ಆತ್ಮಾನಂ ಅವಸಾದಯೇತ್ ಆತ್ಮೈವ ಹ್ಯಾತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ. ಇದರಲ್ಲಿ ಭಗವಂತ ಹೇಳ್ತಾರೆ, ನಾವು ನಮ್ಮ ಆತ್ಮವನ್ನು ಉದ್ಧಾರ ಮಾಡಬೇಕು. ಯಾವುದರಿಂದ? ನಮ್ಮ ಮನಸ್ಸಿನಿಂದ. ಯಾಕೆಂದ್ರೆ ಮನಸ್ಸು ತುಂಬಾ ಪ್ರಬಲವಾಗಿದೆ. ಈ ಮನಸ್ಸನ್ನ ಯಾರಾದ್ರೂ ನಿಯಂತ್ರಣ ಮಾಡಿದ್ರೆ ಅವರ ಜೀವನವನ್ನೇ ಅವರು ನಿಯಂತ್ರಣ ಮಾಡಬಹುದು. ಆದ್ರೆ ಮನಸ್ಸು ಎಲ್ಲಿ ತನಕ ನಿಯಂತ್ರಣದಲ್ಲಿ ಬರೋದಿಲ್ಲ, ಅವರ ಜೀವನ ಹತೋಟಿಯಲ್ಲಿ ಬರೋದಿಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ, ನಮ್ಮ ಜೀವನವನ್ನ ನಾವು ಹಾಳು ಮಾಡ್ಕೊಳ್ಬಾರ್ದು. ಮನಸ್ಸನ್ನ ಅನಿಯಂತ್ರಿತವಾಗಿ ಇಟ್ಕೊಂಡು, ಅದನ್ನ ಕಂಟ್ರೋಲ್ ಅಲ್ಲಿ ಇಟ್ಕೊಂಡು ಏನ್ ಮಾಡ್ಬೇಕು? ನಮ್ಮ ಜೀವನವನ್ನು ಉದ್ಧಾರ ಮಾಡ್ಕೊಳ್ಬೇಕು ಅಂತ ಭಗವಂತ ಹೇಳ್ತಾ ಇದ್ದಾರೆ. ಇದು 6ನೇ ಅಧ್ಯಾಯದಿಂದ ಏನು ನಮ್ಮ ಜೀವನದ ಪಾಠ? ಮನಸ್ಸನ್ನ ಹತೋಟಿಯಲ್ಲಿ ಹೇಗೆ ಇಟ್ಕೊಳ್ಳೋದು? ಅದು ತುಂಬಾ ಸುಲಭ ಕಲಿಯುಗದಲ್ಲಿ ಭಕ್ತಿಯ ವಿಧಾನದ ಮೂಲಕ. ಭಗವಂತನಿಗೆ ನಾವು ನಮ್ಮ ಹೃದಯ ಕೊಟ್ಟರೆ ಮನಸ್ಸು ತಂತಾನೆ ಓಡ್ತಾ ಇರುತ್ತೆ. ಅದಕ್ಕೋಸ್ಕರ ಈಗ ನೋಡಿ, ಭಗವಂತನ ಸೇವೆ ನಡೀತಾ ಇದೆ, ಇಂದ್ರಿಯಗಳು ಅದರ ಆ ಸೇವೆಯಲ್ಲಿ ತೊಡಗಿದೆ, ಮನಸ್ಸು ತೊಡಗಿರುತ್ತೆ. ಅದಕ್ಕೋಸ್ಕರ ಭಕ್ತಿ ಸೇವೆಯಿಂದ ಮನಸ್ಸನ್ನ ಹಿಡಿದಿಟ್ಕೊಳ್ಳೋದು ತುಂಬಾ ಸುಲಭ. ಅಷ್ಟಾಂಗ ಯೋಗದಲ್ಲಿ ತುಂಬಾ ಕಷ್ಟ. ಈಗ ಯಾರಾದ್ರೂ ಪ್ರಶ್ನೆ ಕೇಳ್ತಾರೆ, ಪ್ರಭುಜಿ ನೀವು ಹೇಳ್ತಾ ಇರೋದು ತುಂಬಾ ಸುಲಭ ಇದೆ ಕೇಳೋದಕ್ಕೆ, ಆದರೆ ಮಾಡೋದಕ್ಕಿದೆ ತುಂಬಾ ಕಷ್ಟ ಇದೆ. ಈಗ ನಾನು ಹೇಗೆ ನಮ್ಮ ಜೀವನದ ಗುರಿ ಏನು? ಹೇಗಾದ್ರೂ ಮಾಡಿ ಭಗವಂತನ ಸಾನ್ನಿಧ್ಯವನ್ನ ತಲುಪಬೇಕು. ಆದ್ರೆ ನನ್ನ ಜೀವನದಲ್ಲಿ ಒಂದು ತುಂಬಾ ಕಷ್ಟ ಆಗ್ತಾ ಇದೆ. ಏನದು? ಮಾಯಾದೇವಿ ನನ್ನನ್ನು ಹಿಡ್ಕೊಂಡ್ಬಿಡ್ತಾ ಇದ್ದಾಳೆ. ಭಕ್ತಿ ಮಾಡ್ತಾ ಇರ್ತೀನಿ, ಆದ್ರೆ ಮಾಯಾದೇವಿ ನನಗೆ ಎಷ್ಟೊಂದು ಪ್ರಲೋಭನೆ ಕೊಡ್ತಾಳೆ, ಇಲ್ಲ ಅಂದರೆ ನನ್ನ ಜೀವನದಲ್ಲಿ ಏನಾದ್ರು ಕಷ್ಟಗಳನ್ನ ಕೊಡ್ತಾಳೆ.
ನಾನು ಭಕ್ತಿ ಯಾಕೆ ಪ್ರಗತಿ ಮಾಡೋದಕ್ಕೆ ಆಗ್ತಾ ಇಲ್ಲ? ಯಾಕಂದ್ರೆ ಮಾಯಾದೇವಿ ನಾನು ಬಿಡ್ತಾ ಇಲ್ಲ. ಎಷ್ಟೋ ಜನ ಈ ರೀತಿ ಪ್ರಶ್ನೆ ಕೇಳ್ತಾರೆ, ಮಾಯಾದೇವಿ ನಮ್ಮನ್ನ ಭಕ್ತಿನ ಮಾಡೋದಕ್ಕೆ ಬಿಡ್ತಾ ಇಲ್ಲ, ಇಲ್ಲ ನಾವು ಮಾಯಾದೇವಿನ ಬಿಡ್ತಾ ಇಲ್ಲ? ಪ್ರಶ್ನೆ ಯಾವಾಗ್ಲೂ ಕೇಳ್ತಾರೆ, ಮಾಯಾದೇವಿ ನನ್ನನ್ನ ಬಿಡ್ತಾ ಇಲ್ಲ ಅಂತ. ಒಂದು ರಾಜನ ಇದೇ ರೀತಿ ಪ್ರಶ್ನೆ ಕೇಳ್ತಾ ಇದ್ದ. ಅವನು ಹೇಳ್ತಾ ಇದ್ದ ಒಬ್ಬ ಋಷಿಮುನಿಗಳಿಗೆ, ಮಾಯಾದೇವಿ ಯಾಕೆ ನನ್ನನ್ನ ಹಿಡ್ಕೊಂಡ್ಬಿಟ್ಟಿದ್ದಾಳೆ, ನಾನು ಮುಕ್ತಿ ಪಡಿಬೇಕು ಅಂತ ಇದ್ದೀನಿ, ಬಿಡ್ತಾ ಇಲ್ಲ. ಆಗ ಆ ಋಷಿಮುನಿಗಳು ಹೇಳ್ತಾರೆ, ನಿನಗೆ ಉತ್ತರ ಸೂಕ್ತ ಸಮಯದಲ್ಲಿ ಕೊಡ್ತೀನಿ ಅಂತ. ಆಗ ಅವರೆಲ್ಲರೂ ಗಾರ್ಡನ್ ಅಲ್ಲಿ ನಡೀತಾ ಇರ್ತಾರೆ. ತಕ್ಷಣ ಆ ಋಷಿಮುನಿಗಳು ಬಂದು ಹೋಗಿ ಒಂದು ಮರಾನ ಹಿಡ್ಕೊಂಡ್ಬಿಡ್ತಾರೆ. ಮರಾನ ಹಿಡ್ಕೊಂಡ್ಬಿಟ್ಟು ಜೋರಾಗಿ ಕೂಗ್ತಾ ಇರ್ತಾರೆ, ಬಿಟ್ಬಿಡು ಬಿಟ್ಬಿಡು ನನ್ನನ್ನ ಬಿಟ್ಬಿಡು ಅಂತ. ಆಗ ರಾಜನ್ಗನ್ಸುತ್ತೆ, ನಮ್ಮ ಋಷಿಮುನಿಗಳಿಗೆ ಏನಾದ್ರು ತಲೆ ಏನಾದ್ರು ಕೆಟ್ಟೋಯ್ತಾ ಅಂತ. ಆಮೇಲೆ ಹೋಗ್ತಾರೆ, ನೀವ್ ಹಿಡ್ಕೊಂಡಿದ್ದೀರಿ, ಆಮೇಲೆ ಬಿಟ್ಬಿಡು ಬಿಟ್ಬಿಡು ಅಂತ ಹೇಳ್ತಾ ಇದ್ದೀರಿ. ಆಗ ಏನ್ ಹೇಳ್ತಾರೆ ಅವರು, ನಿನ್ನ ಕೇಳಿರುವಂತ ಪ್ರಶ್ನೆಗಳಿಗೆ ಉತ್ತರ ಇದೆ ಅಂತ ಹೇಳ್ಬಿಟ್ಟು ಅವರು ಮುಂದೆ ಹೋಗ್ಬಿಡ್ತಾರೆ. ಅವ್ರು ಹೇಳಿರುವಂತ ಪ್ರಶ್ನೆಗೆ ಉತ್ತರ ಏನು? ನಾವ್ ಹಿಡ್ಕೊಂಡಿದೀವಿ, ಆದ್ರೆ ಬಿಟ್ಬಿಡು ಅಂತ ನಾವ್ ಹೇಳ್ತಾ ಇದೀವಿ. ಆದ್ರೆ ಯಾರು ಬಿಡ್ಬೇಕಾಗಿರೋದು? ನಾವು ಬಿಡ್ಬೇಕಾಗಿರೋದು. ಈಗ ನಾವು ಬಿಡ್ಬೇಕು ಅಂತ ಹೇಳಿದ್ರೆ ನಮಗ್ ಬಿಡೋದಕ್ಕಾಗ್ತಾ ಇಲ್ಲ, ಹೌದಲ್ಲ? ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ಅದಕ್ಕೋಸ್ಕರ ಇಲ್ಲಿ ಒಂದು ಶ್ಲೋಕ ತುಂಬಾ ಅದ್ಭುತವಾಗಿದೆ. ತಾವೆಲ್ಲರೂ ಈ ಶ್ಲೋಕ ಹೇಳಿ. ದೈವಿ ಹೇಷ 14ನೇ ಶ್ಲೋಕ, 7ನೇ ಅಧ್ಯಾಯ 14ನೇ ಶ್ಲೋಕ. ದೈವಿ ಹೇಷ ಗುಣಮಯೀ ಮಮ ಮಾಯಾ ದುರತ್ಯಯ ಮಾಮೇವ ಯೇ ಪ್ರಪದ್ಯಂತೆ ಮಾಯಾಮೇತಾಂ ತರಂತಿ ತೇ. ಎಲ್ಲರೂ ಒಂದು ಸಲ ಜೋರಾಗಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋಣ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ. ಒಂದು ಶ್ಲೋಕ ಆದ್ಮೇಲೆ ಒಂದು ಮಂತ್ರ ಹೇಳೋಣ ನಾವು. ಇದ್ರಲ್ಲಿ ಹೇಳ್ತಾರೆ, ದೈವಿ ಹೇಷ ಗುಣಮಯಿ. ಈ ಮಾಯಾದೇವಿ ಯಾರು? ಮಮ ಮಾಯಾ ದುರತ್ಯಯ. ಯಾರ ಮಾಯಾ ಅದು? ನನ್ನ ಮಾಯ. ಭಗವಂತ ಎಷ್ಟು ಶಕ್ತರಾಗಿದ್ದಾರೆ, ಸರ್ವಶಕ್ತರಾಗಿದ್ದಾರೆ, ಅದೇ ರೀತಿ ಮಾಯಾದೇವಿಯ ಶಕ್ತಿನೂ ಎಷ್ಟಿದೆ ಅಷ್ಟೇ ಶಕ್ತಿ, ಅದ್ರಲ್ಲಿ ವ್ಯತ್ಯಾಸ ಇಲ್ಲ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ದೈವಿ ಹೇಷ ಗುಣಮಯಿ ಮಾಮೇವಯೇ ಪ್ರಪದ್ಯಂತೆ. ಯಾರು ನನ್ನ ಆಶ್ರಯ ಪಡ್ಕೊಳ್ತಾರೆ ಅವ್ರಿಗೇನಾಗುತ್ತೆ? ಈ ಮಾಯಾದಿಂದ ಅವ್ರಿಗೆ ಮುಕ್ತಿ ಸಿಕ್ಬಿಡುತ್ತೆ. ಹಾಗಿದ್ರೆ ಮಾಯೆಯಿಂದ ಮುಕ್ತಿ ಪಡೆಯೋದಕ್ಕೆ ಒಂದೇ ಒಂದು ದಾರಿ ಅಂತ ಹೇಳಿದ್ರೆ ಅದೇನದು? ಭಗವಂತನ ಆಶ್ರಯವನ್ನ ಪಡ್ಕೊಳ್ಬೇಕು. ಹಾಗಾದ್ರೆ 7ನೇ ಅಧ್ಯಾಯದಲ್ಲಿ ನಾವು ಏನ್ ಕಲಿಬಹುದು? ಭಗವಂತನ ಆಶ್ರಯ ಹೇಗ್ ಪಡೆಯೋದು ಅಂತ ಹೇಳಿ ನಾವು ಕಲಿಬಹುದು. ಈಗ ಯಾರಾದ್ರೂ ಕೇಳ್ತಾರೆ, ನಾನು ಭಕ್ತಿ ಮಾಡ್ಬೇಕು ಅಂತ ಇದ್ದೀನಿ, ನನಗೆ ಭಕ್ತಿ ಮಾಡ್ತಾ ಇದ್ರೆ ನಾನು ಕೊನೆಯಲ್ಲಿ ಮೃತ್ಯುವಿನ ಸಮಯದಲ್ಲಿ ಏನಾಗ್ಬೇಕು? ನನಗೆ ಭಗವಂತನ ಸ್ಮರಣೆ ಆಗ್ಬೇಕು. ಯಾಕೆಂತ ಹೇಳಿದ್ರೆ ಇಲ್ಲಿ ತನಕ ಭಗವಂತ ಯಾವ್ದ್ರ ಬಗ್ಗೆ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಧ್ಯಾನ ಯೋಗದ ಬಗ್ಗೆ ಭಗವಂತ ಹೇಳಿದ್ರು 6ನೇ ಅಧ್ಯಾಯದಲ್ಲಿ. 7ನೇ ಅಧ್ಯಾಯದಿಂದ 12ನೇ ಅಧ್ಯಾಯ ಭಕ್ತಿ ಯೋಗ, ಅದರ ಚರ್ಚೆ ನಡೀತಾ ಇದೆ. ಅದ್ರಲ್ಲಿ 7ನೇ ಅಧ್ಯಾಯದ ಶೀರ್ಷಿಕೆ ಇದೆ ಜ್ಞಾನ ವಿಜ್ಞಾನ ಯೋಗ ಅಂತ. 8ನೇ ಅಧ್ಯಾಯದಲ್ಲಿ ಭಗವಂತ ಅಷ್ಟಾಂಗ ಯೋಗ, ಆದರೆ ಭಕ್ತಿ ಮಿಶ್ರ ಅಷ್ಟಾಂಗ ಯೋಗ, ಅದರ ಬಗ್ಗೆ ಭಗವಂತ 8ನೇ ಅಧ್ಯಾಯದಲ್ಲಿ ಹೇಳ್ತಾ ಇದ್ದಾರೆ. ಅದಕ್ಕೋಸ್ಕರ ಭಗವಂತ 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಅಂತ್ಯಕಾಲದಲ್ಲಿ ಆ ಯೋಗಿ ಏನ್ ಮಾಡಬೇಕು? ನನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ನಾವು ಭಗವಂತನ ಪ್ರಾಪ್ತಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಭಗವಂತನ ಧಾಮಕ್ಕೆ ಹೋಗ್ಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಏನಾಗ್ಬೇಕು? ಭಗವಂತನ ಸ್ಮರಣೆ ಆಗ್ಬೇಕು. ಭಗವಂತನ ನಾವು ನಮ್ಮ ಸ್ಮರಣೆ ಯಾವ್ದ್ರದ್ದಾಗುತ್ತೆ ಅಲ್ಲಿಗೆ ಹೋಗ್ತೀವಿ ನಾವು. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ 5ನೇ ಶ್ಲೋಕ 8ನೇ ಅಧ್ಯಾಯದಲ್ಲಿ, ತಾವೆಲ್ಲರೂ ಹೇಳಿ. ಅಂತಕಾಲೇ ಚ ಮಾಮೇವ ಸ್ಮರಣ್ ಮುಕ್ತ್ವಾ ಕಲೇವರಂ ಯಪ್ರಯಾತಿ ಸಮದ್ಭಾವಂ ಯಾತಿ ನಾಸ್ತ್ಯತ್ರ ಸಂಶಯಃ. ಅಂತಕಾಲ ಅಂತ ಹೇಳಿದ್ರೆ
ಕೊನೆ ಕಾಲದಲ್ಲಿ, ಇದು ಶರೀರದ ಅಂತ್ಯಕಾಲದಲ್ಲಿ. ಶರೀರದ ಅಂತ್ಯಕಾಲದಲ್ಲಿ ನಾವು ಯಾವುದೇ ಆ ಸನ್ನಿವೇಶ, ಯಾವುದೇ ಸನ್ನಿವೇಶ ಆಗಿರ್ಬೋದು, ದುಃಖಮಯವಾಗಿರ್ಬೋದು, ಆ ಸಮಯದಲ್ಲೂ ನಾವು ಯಾರ ಸ್ಮರಣೆ ಆಗ್ಬೇಕು? ಭಗವಂತನ ಸ್ಮರಣೆ ಆಗ್ಬೇಕು. ನೋಡಿ, ಸಾಮಾನ್ಯವಾಗಿರೋದೇ ನಮಗೆ ಭಗವಂತನ ಸ್ಮರಣೆ ಮಾಡೋದು ಎಷ್ಟು ಕಷ್ಟ ಇದೆ. ಈ ಸನ್ನಿವೇಶದಲ್ಲೇ ನಮಗೆ ಭಗವಂತನ ಸ್ಮರಣೆ ತೀವ್ರವಾಗಿ ಆಗ್ಬೇಕು ಅಂದ್ರೆ ಆಗ್ತಾ ಇದೆಯಾ? ಕಷ್ಟ ಆಗ್ತಾ ಇರುತ್ತೆ. ಜಪ ಮಾಡೋದಕ್ಕೆ ಸಮಯದಲ್ಲೇ ಭಗವಂತನ ತೀವ್ರವಾದ ನಮಗೆ ಸ್ಮರಣೆ ಆಗ್ಬೇಕು ಅಂದ್ರೆ ಕಷ್ಟ ಆಗ್ತಾ ಇದೆ. ಇನ್ನು ಮರಣದ ಕಾಲದಲ್ಲಿ, ಶರೀರದಲ್ಲಿ ನೋವಿರುವಾಗ ಆ ಸಮಯದಲ್ಲಿ ಭಗವಂತನ ಸ್ಮರಣೆ ಹೇಗಾಗೋದಕ್ಕೆ ಸಾಧ್ಯ? ಉದಾಹರಣೆ ಸ್ವಲ್ಪ ತಿಳ್ಕೊಳ್ಳಿ. ನಾವು ಈಗ ಜಪ ಮಾಡೋದಕ್ಕೆ ಕೂತ್ಕೊಂಡಿದ್ವಿ. ಜಪ ಮಾಡೋ ಕೂತ್ಕೊಳ್ಳೋವಾಗ ಒಂದು ಮುಳ್ಳು ನಮ್ಮ ಕಾಲಿಗೆ ಅದು ಚುಚ್ಚಿಬಿಟ್ಟಿದೆ, ಆ ಮುಳ್ಳು ಹೋಗ್ತಾ ಇಲ್ಲ. ನಾವು ಜಪ ಮಾಡುವಾಗ ಮನಸ್ಸೆಲ್ಲ ಹೋಗ್ತಾ ಇರುತ್ತೆ? ಪೂರ್ತಿ ಶರೀರ ಎಸಿನಲ್ಲಿದೆ, ಆದ್ರೆ ಒಂದೇ ಒಂದು ಮುಳ್ಳು ಕಾಲಿಗೆ ಚುಚ್ಚಿದೆ, ಮನಸ್ಸೆಲ್ಲ ಹೋಗುತ್ತೆ? ಆ ಮುಳ್ಳೆಲ್ಲಿದೆ ಅಲ್ಲಿಗೆ ಹೋಗುತ್ತೆ. ಸ್ವಲ್ಪ ಆಲೋಚನೆ ಮಾಡಿ, ಒಂದು ಮುಳ್ಳಿಗೆಯಿಂದ ಎಷ್ಟೊಂದು ನೋವಾಗ್ಬೋದು ಅಂತ ಹೇಳಿದ್ರೆ, ಸಂಪೂರ್ಣ ಶರೀರದಲ್ಲಿ ಮೃತ್ಯುವಿನ ಸಮಯದಲ್ಲಿ ನೋವು ಬರುತ್ತೆ. ಆ ಸಮಯದಲ್ಲಿ ಇನ್ನು ಭಗವಂತನ ಸ್ಮರಣೆ ಹೇಗಾಗೋದಕ್ಕೆ ಸಾಧ್ಯ ಆಗುತ್ತೆ? ಹೌದಲ್ಲ? ಹಾಗಿದ್ರೆ ಏನ್ ಮಾಡೋದು? ಏನ್ ಮಾಡೋದು? ಕೃಷ್ಣ 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 ಹರೇ ಹರೇ, ಹರೇ ರಾಮ ರಾಮ ರಾಮ. ಅಷ್ಟೇ ತೀವ್ರವಾಗಿ ಈಗ ನಾವು ಭಗವಂತನ ಸ್ಮರಣೆ ಮಾಡಿದ್ರೆ ಆ ಸಮಯದಲ್ಲಿ ಭಗವಂತ ಆ ಸ್ಮರಣೆಯನ್ನು ನಮ್ಮ ಜೀವನದಲ್ಲಿ ಕೊಡ್ತಾರೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾ ಇದ್ದಾರೆ, ಈ ರೀತಿ ಯಾರು ಮಾಡ್ತಾರೆ ಅವರು ನಿಸ್ಸಂಶಯವಾಗಿ ಅವರು ನನ್ನ ಲೋಕಕ್ಕೆ ಬರ್ತಾರೆ ಅಂತ ಹೇಳ್ತಾರೆ. 9ನೇ ಅಧ್ಯಾಯ ತುಂಬಾ ಮುಖ್ಯವಾಗಿದೆ. ಈ ಅಧ್ಯಾಯದಲ್ಲಿ ಭಗವಂತ ಎಲ್ಲಾ ಜ್ಞಾನಗಳಲ್ಲಿ ಉತ್ತಮವಾಗಿರುವಂತ ಜ್ಞಾನ ಯಾವುದು? ರಾಜವಿದ್ಯಾ. ಆ ಜ್ಞಾನದ ಬಗ್ಗೆ ಹೇಳ್ತಾ ಇದ್ದಾರೆ. ತಾವೆಲ್ಲರೂ 9ನೇ ಅಧ್ಯಾಯದಲ್ಲಿ 27 ಶ್ಲೋಕ, 27 ಶ್ಲೋಕ. ಈ ಶ್ಲೋಕ ಎಲ್ಲಾ ಗೃಹಸ್ಥರಿಗೆ ತುಂಬಾ ಸುಲಭ ಮಾಡುವಂಥದ್ದು. ನೋಡಿ ಈ ಶ್ಲೋಕ ತಾವೆಲ್ಲರೂ ಹೇಳಿ. 27. ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಷಿ ದದಾಸಿ ಯತ್ತಪಸ್ಯಸಿ ಕೌಂತೇಯ ತತ್ಕುರುಷ್ವ ಮದರ್ಪಣಂ. ಯತ್ಕರೋಷಿ ಅಂತ ಹೇಳಿದ್ರೆ ಏನೇ ಮಾಡ್ತಾ ಇರಿ, ಏನ್ ಮಾಡಿ? ಕೊನೆಗೆ ಶ್ರೀ ರಾಧಾ ಕೃಷ್ಣಾರ್ಪಣಮಸ್ತು, ಶ್ರೀಲ ಪ್ರಭುಪಾದ್ ಕಿ ಜೈ ಅಂತ ಹೇಳಿದ್ರೆ ಏನಾಗುತ್ತೆ? ಆ ಕಾರ್ಯ ಏನಾಗುತ್ತಾ ಇದೆ? ಭಗವಂತನಿಗೆ ಅರ್ಪಣೆ ಆಗ್ತಾ ಇದೆ. ಕೆಲವ್ರಿಗೆ ನಾವು ಕೆಲವು ಬಾರಿ ಹೇಳ್ತೀವಿ ಆಲ್ ಗ್ಲೋರೀಸ್ ಟು ಶ್ರೀ ಗುರು ಅಂಡ್ ಶ್ರೀ ಗೌರಾಂಗ ಶ್ರೀಲ ಪ್ರಭುಪಾದ್ ಕಿ ಜೈ ಅಂತ ಹೇಳಿದ್ರೆ ಏನು? ಆಲ್ ಗ್ಲೋರೀಸ್ ಅಂತ ಹೇಳಿದ್ರೆ ನೋ ಗ್ಲೋರೀಸ್ ಫಾರ್ ಮೈ ಸೆಲ್ಫ್. ಆಲ್ ಗ್ಲೋರೀಸ್ ಅಂತ ಹೇಳಿದ್ರೆ ಎಲ್ಲ ಶ್ರೇಯ ಯಾರಿಗೆ ಹೋಗ್ತೆ? ಭಗವಂತನಿಗೆ ಮತ್ತೆ ಗುರುಗಳಿಗೆ ಹೋಗ್ತಾ ಇದೆ. ಯತ್ ಕರೋಷಿ, ಅದೇ ರೀತಿ ಎಲ್ಲಾ ನಮ್ಮ ಜೀವನದ ಕಾರ್ಯಗಳು ಏನಾಗ್ಬೇಕು? ಭಗವತ್ ಸಮರ್ಪಣೆ ಆಗ್ಬೇಕು. ಈಗ ಒಂದು ಪ್ರಶ್ನೆ ಬರುತ್ತೆ, ಅಕಸ್ಮಾತ್ ಏನಾದ್ರೂ ಪಾಪ ಕಾರ್ಯ ಹೋಗ್ಬಿಟ್ರೆ ಅದೇನ್ ಮಾಡ್ಬೇಕು? ಶ್ರೀಕೃಷ್ಣಾರ್ಪಣಮಸ್ತು. ಏನಾದ್ರು ಒಳ್ಳೆ ಕಾರ್ಯ ಆದ್ರೆ ಸ್ವಲ್ಪ ಇಟ್ಕೊಳ್ಬೋದು, ನೋ ಪ್ರಾಬ್ಲಮ್. ಹೌದಲ್ಲ? ಪಾಪ ಆದ್ರೆ ಕೃಷ್ಣನಿಗೆ ಅರ್ಪಣೆ ಮಾಡಿ ಮೊದಲು. ಏನ್ ಮಾಡ್ಬೇಕು? ಪಾಪ ಕಾರ್ಯ ಅರ್ಪಣೆ ಮಾಡ್ಬೋದು. ಹಿಂದಿನ ಶ್ಲೋಕದಲ್ಲೇ ಭಗವಂತ ಹೇಳಿದ್ರು ಪತ್ರಂ ಪುಷ್ಪಂ ಫಲಂ ತೋಯಂ. ಅದರಲ್ಲಿ ಭಗವಂತ ಯಾವುದೇ ರೀತಿಯ ಮಾಂಸಾಹಾರದ ಬಗ್ಗೆ ಹೇಳಿಲ್ಲ. ಅಂತ ಹೇಳಿದ್ರೆ ಏನು? ಭಗವಂತ ಏನೇ ಸ್ವೀಕಾರ ಮಾಡ್ತಾರೆ ಅಂತ ಹೇಳಿದ್ರೆ ಸತ್ವಗುಣದಲ್ಲಿರೋದು ಸ್ವೀಕಾರ ಮಾಡ್ತಾರೆ. ಅಂತ ಹೇಳಿದ್ರೆ ಭಗವಂತನಿಗೆ ಪುಣ್ಯ ಕಾರ್ಯಗಳನ್ನ ಅರ್ಪಣೆ ಮಾಡಬಹುದು, ಪಾಪ ಕಾರ್ಯಗಳನ್ನ ಅರ್ಪಣೆ ಮಾಡಬಾರದು. ಹಾಗಿದ್ರೆ ಏನ್ ಮಾಡ್ಬೇಕು? ಪಾಪ ಕಾರ್ಯಗಳು ಆಗೋಗ್ಬಿಟ್ರೆ ಏನ್ ಮಾಡ್ಬೇಕು? ಯಾರಿಗೆ ಅರ್ಪಣೆ ಮಾಡ್ಬೇಕು? ಭಗವಂತನಿಗೆ ಅರ್ಪಣೆ ಮಾಡೋದಕ್ಕಾಗೋದಿಲ್ಲ.
ನಮ್ಗೆ ಅರ್ಪಣೆ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಬೇರೆ ಯಾರು ಸಿಗ್ತಾರ, ಯಾರ್ಯಾರ ನೀವು ತಗೊಂಬಿಡಿ, ನಾ ಮಾಡಿರೋ ಪಾಪದ ಫಲ ಯಾರು ತಗೊಳ್ತಾರೆ? ಹಾ, ಯಾರು ಕೊಡೋದಕ್ಕೆ ಆಗೋದಿಲ್ಲ. ನೋಡಿ, ಅದಕ್ಕೋಸ್ಕರ ಹೇಳ್ತಾರೆ ಪಾಪವನ್ನ ಅರ್ಪಣೆ ಮಾಡೋದಕ್ಕಾಗೋದಿಲ್ಲ, ಆದ್ರೆ ಪಶ್ಚಾತ್ತಾಪ ಪಡ್ಬೋದು. ಏನು? ಪಶ್ಚಾತ್ತಾಪ ಪಡ್ಬೋದು. ಪಶ್ಚಾತ್ ತಾಪ, ಪಶ್ಚಾತ್ ಅಂತ ಹೇಳಿದ್ರೆ ಆಮೇಲೆ, ತಾಪ ಪಡ್ಬೇಕು ಅಂತ ಹೇಳಿದ್ರೆ ಪಶ್ಚಾತ್ತಾಪ ಪಟ್ರೆ ಏನಾಗುತ್ತೆ? ಆ ಪಶ್ಚಾತ್ತಾಪದ ತಾಪದಿಂದ ಏನಾಗ್ಬಿಡುತ್ತೆ? ಅದು ಪಾಪ ಭಸ್ಮ ಹೋಗ್ಬಿಡುತ್ತೆ. ಪಶ್ಚಾತ್ತಾಪ ಹೇಗೆ ಪಡೋದು? ಸಂಕೀರ್ತನ ಯಜ್ಞದಲ್ಲಿ ಪಶ್ಚಾತ್ತಾಪ ಪಡಬೇಕು. ಹೇಳ್ತಾರೆ ನೋಡಿ, ಅಜಾಮಿಳನಿಂದ ಎಷ್ಟೊಂದು ಪಾಪ ಆಗೋಯ್ತು, ಆದ್ರೆ ಪಶ್ಚಾತ್ತಾಪ ಪಟ್ಟ. ಪಶ್ಚಾತ್ತಾಪ, ಬರೀ ಪಶ್ಚಾತ್ತಾಪ ಅಂತ ಹೇಳ್ಬಿಟ್ಟು ಬೇರೆ ಬೇರೆ ವ್ರತಗಳನ್ನು ಮಾಡೋದು ಬೇಕಿಲ್ಲ. ಪಶ್ಚಾತ್ತಾಪ ಪಟ್ಟು ಬರೀ ಹರಿನಾಮ ಸಂಕೀರ್ತನೆಯನ್ನು ಮಾಡಿದ್ರೆ ಸಾಕು, ಮತ್ತೇನು ಮಾಡೋದು ಬೇಕಿಲ್ಲ. ಹಾಗಂತ ಹೇಳ್ಬಿಟ್ಟು ಕೆಲವು ಬಾರಿ ಆಯ್ತು ಪಾಪ ಆಗೋಯ್ತು, ಪಶ್ಚಾತ್ತಾಪ ಪಟ್ಬಿಟ್ಟೆ, ಮತ್ತೊಂದು ಹೊಸ ಪಾಪ ಮಾಡ್ಬೋದು. ಹೌದಲ್ಲ? ಹೊಸ ಪಾಪ ಮಾಡ್ಬೋದಲ್ಲ? ಆಯ್ತಲ್ಲ, ಈಗ ಪಾಪದ ಬ್ಯಾಲೆನ್ಸ್ ಕ್ಲಿಯರ್ ಆಗೋಯ್ತು, ಈಗ ಹೊಸ ಮತ್ತೆ ಅಕೌಂಟ್ ಓಪನ್ ಮಾಡ್ಬೋದು. ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅದಾಗ ಅಪರಾಧ ಆಗ್ಬಿಡುತ್ತೆ. ಸೊ ಈ ರೀತಿ ಪಾಪವನ್ನ, ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ಯತ್ ಕರೋಷಿ, ಏನೇ ಮಾಡ್ಬೋದು ಅದನ್ನ ಭಗವಂತನಿಗೆ ಅರ್ಪಣೆ ಮಾಡ್ಬೋದು. ಯದಶ್ನಾಸಿ, ಯದಶ್ನಾಸಿ ಅಂತ ಹೇಳಿದ್ರೆ ಏನೆಲ್ಲ ಸ್ವೀಕಾರ ಮಾಡ್ತೀವಿ ಅದನ್ನೆಲ್ಲವನ್ನು ಭಗವಂತನಿಗೆ ಅರ್ಪಣೆ ಮಾಡ್ಬೋದು. ಯದ್ ಜುಹೋಷಿ, ಜುಹೋಷ್ ಅಂದ್ರೆ ಯಜ್ಞ, ಏನು ಯಜ್ಞ ಮಾಡ್ತೀವಿ ಅದೆಲ್ಲ ಒಂದು ಭಗವಂತನಿಗೋಸ್ಕರ. ದದಾಸಿ ಯತ್, ದದಾಸಿ ಅಂತ ಹೇಳಿದ್ರೆ ದಾನ ಕೊಡೋದು, ಭಗವಂತನಿಗೋಸ್ಕರ ಕೊಡೋದು. ಯತ್ ತಪಸ್ಯಸಿ, ತಪಸ್ಯ ವ್ರತಗಳನ್ನ ಮಾಡೋದು, ತಪಸ್ಯವನ್ನು ಭಗವಂತನಿಗೋಸ್ಕರ ಮಾಡೋದು. ತತ್ ಕುರುಷ್ವ ಮದರ್ಪಣಂ, ಭಗವಂತ ಹೇಳಿದ್ದಾರೆ ನನಗೆ ಅರ್ಪಣೆ ಮಾಡಿ ಅಂತ ಹೇಳಿ. ಸೊ ಇದರಿಂದ ಏನ್ ಕಲಿಬೋದು ನಾವು? 9ನೇ ಅಧ್ಯಾಯದಿಂದ ಏನ್ ಕಲಿಬೋದು ಹೇಳಿ ಎಲ್ಲರೂ? ಹಾ, ವೆರಿ ಗುಡ್. ಎಲ್ಲವನ್ನು ಭಗವಂತನಿಗೋಸ್ಕರ ಅರ್ಪಣೆ ಮಾಡಬಹುದು. ಈಗ 10ನೇ ಅಧ್ಯಾಯ, 10ನೇ ಅಧ್ಯಾಯದ 9ನೇ ಶ್ಲೋಕ. ಈ 9ನೇ ಶ್ಲೋಕ ತುಂಬಾ ಅದ್ಭುತವಾಗಿದೆ. ಭಕ್ತರು ನಾವಿರುವಾಗ, ಒಟ್ಟಿಗೆ ಇರುವಾಗ ಏನ್ ಮಾಡ್ಬೇಕು? ಗುಂಪಲ್ಲಿರುವಾಗ ಏನ್ ಮಾಡ್ಬೇಕು? ಭಗವಂತ ಹೇಳ್ತಾ ಇದ್ದಾರೆ, ಮಚ್ಚಿತ್ತ ಮದ್ಗತ ಪ್ರಾಣ ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಏನ್ ಹೇಳ್ತಾ ಇದಾರೆ? ಮಚ್ಚಿತ್ತ, ಏನ್ ಮಾಡ್ಬೇಕು? ಭಗವಂತನಲ್ಲಿ ಚಿತ್ತ ಇಡಬೇಕು. ಮದ್ಗತ ಪ್ರಾಣ, ನಮ್ಮ ಪ್ರಾಣ ಎಲ್ಲಿರ್ಬೇಕು? ಭಗವಂತನಲ್ಲಿ. ಇಂಥವರು ಯಾರು ಅವರ ಚಿತ್ತ ಮತ್ತೆ ಪ್ರಾಣವನ್ನ ಭಗವಂತನಲ್ಲಿ ಅರ್ಪಣೆ ಮಾಡಿದ್ದಾರೆ, ಅವರ ಲಕ್ಷಣ ಏನು ಅಂತ ಹೇಳಿದ್ರೆ 2ನೇ ಇದ್ರಲ್ಲಿ ಹೇಳ್ತಾರೆ, ಬೋಧೆಯಂತ ಪರಸ್ಪರ. ಅವ್ರೇನ್ ಮಾಡ್ತಾರೆ? ಒಟ್ಟಿಗೆ ಬಂದಾಗ ಮನೆ ಮನೆ ರಾಮಾಯಣ ಮಾತಾಡ್ತಾರೆ, ಪ್ರಜಲ್ಪ ಮಾತಾಡ್ತಾರೆ. ಭಕ್ತರು ಅಕ್ಕಪಕ್ಕ ದೂರದಿಂದ ಬಂದಿರ್ತಾರೆ, ಟ್ರಿಪ್ಪಲ್ಲಿ ಬರ್ತಾ ಇರುವಾಗ ಹೋಗ್ತಾ ಇರುವಾಗ ಏನ್ ಮಾತಾಡ್ತಾ ಇರ್ತಾರೆ? ಮನೇಲಿ ಏನೆಲ್ಲ ಮಾಡಿದ್ದೆ, ನಾಳೆ ಏನು ಮಾಡ್ಬೇಕು, ಇದನ್ನೆಲ್ಲ ಮಾತಾಡ್ತಾ ಇರ್ಬೇಕು. ಭಗವಂತ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ರೆ ಏನ್ ಮಾತಾಡ್ಬೇಕು ಅಂತ. ಬೋಧಯಂತ ಪರಸ್ಪರಂ ಕಥಯಂತಶ್ಚ ಮಾಂ ನಿತ್ಯಂ ತುಷ್ಯಂತಿ ಚ ರಮಂತಿ ಚ. ಅವರ ರಮಂತಿ ಅಂತ ಹೇಳಿದ್ರೆ ತುಷ್ಯಂತಿ ಮತ್ತೆ ರಮಂತಿ. ತುಷ್ಯಂತಿ ಅಂತ ಹೇಳಿದ್ರೆ ಏನು? ಅವರ ಸಂತುಷ್ಟಿ. ರಮಂತಿ ಅಂತ ಹೇಳಿದ್ರೆ ಯಾವುದರಲ್ಲಿ ಅವರು ಆನಂದ ಪಡ್ತಾರೆ. ಯಾವುದ್ರಲ್ಲಿ ಆನಂದ ಪಡ್ತಾರೆ? ಭಗವಂತನ ಕಥೆಯಲ್ಲಿ ಮಾತ್ರ. ಬೇರೆ ಯಾವುದೋ ಐಹಿಕ ಭೌತಿಕ ವಿಷಯಗಳ ಚರ್ಚೆ ಮಾಡಿದ್ರೆ ಅವ್ರು ಬೇಜಾರಾಗುತ್ತೆ. ನಮ್ಮ ಭಕ್ತಿಲಿ ಎಷ್ಟು ಪ್ರಗತಿ ಆಗಿದೆ ಅಂತ ಹೇಳಿ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಭೌತಿಕ ವಿಷಯಗಳು ಮಾತಾಡುವಾಗ ನಮ್ಗೆ ಎಷ್ಟು ಬೇಜಾರಾಗ್ತಾ ಇದೆ. ಲೌಕಿಕ ವಿಷಯಗಳು ನಿಂದನೆ ಮಾಡುವಂಥದ್ದು, ಇಲ್ಲ ಅಂದ್ರೆ ಬೇರೆಯವ್ರ ದೋಷಗಳನ್ನ ಹುಡುಕುವಂಥದ್ದು. ದೋಷಗಳನ್ನ ಹುಡುಕೋದೊಂದು, ವರ್ಣನೆ ಮಾಡೋದೊಂದು, ಮತ್ತು ಪ್ರಚಾರ ಮಾಡೋದೊಂದು. ಇದು ಹೈಯರ್ ಡಿಗ್ರೀಸ್ ಆಫ್ ಪ್ರಜಲ್ಪ. ಈಗ ಅದಷ್ಟೇ ಅಲ್ಲ, ಮತ್ತೆ ಕೆಲವರು ಪಬ್ಲಿಷು ಮಾಡಿಸ್ತಾರೆ. ಪಬ್ಲಿಷ್ ಮಾಡಿ ನ್ಯೂಸ್ ಪೇಪರ್ಸ್ ಅಲ್ಲಿ, ಮ್ಯಾಗಝಿನ್ಸ್ ಅಲ್ಲಿ ಕಳಿಸ್ತಾರೆ, ಬೇರೆಯವ್ರಿಗೆ ಹಂಚ್ತಾರೆ. ಜ್ಞಾನವನ್ನು ಹೇಗೆ ಹಂಚ್ತಾರೆ ಅಲ್ಲ ರೀತಿ ಬೇರೆಯವ್ರ ದೋಷಗಳನ್ನ ಅವ್ರು ಹಂಚ್ತಾರೆ. ಇದರಿಂದ ಏನಾಗುತ್ತೆ?
ಅವ್ರು ಪ್ರೂವ್ ಮಾಡ್ತಾ ಇದ್ದಾರೆ ಕಲಿಯುಗದ ವಾಸಿಗಳು ನಾವು ಅಂತ. ಯಾಕೆ? ಕಲೇರ್ ದೋಷ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಸಮಾಚಾರ ಪರಂ ವ್ರಜೇತ್. ಹೇಳ್ತಾ ಇದ್ದಾರೆ ಕಲೇರ್ ದೋಷ ನಿಧೇ ರಾಜನ್, ದೋಷಗಳನ್ನ ಹುಡ್ಕೋದ್ರಲ್ಲಿ ಹೆಚ್ಚು ಏನು ಮಹಿಮಾನ್ವತೆ ಏನಿಲ್ಲ. ಯಾಕೆ? ಅದು ನಿಧಿ ಇದೆ. ಯಾರಾದ್ರೂ ಹೇಳಿದ್ರೆ ನಾನು ಸಮುದ್ರಕ್ಕೆ ಹೋದೆ, ಅಲ್ಲಿ ಹೋಗ್ಬಿಟ್ಟು ಎಷ್ಟೊಂದು ಉಪ್ಪು ತಂದಿದ್ದೀನಿ, ಮರುಭೂಮಿಗೆ ಹೋಗಿದ್ದೆ, ಅಲ್ಲಿ ಎಷ್ಟೊಂದು ಮರಳು ತಗೊಂಡಿದ್ದೀನಿ. ಯಾರಾದ್ರೂ ಹೇಳ್ತಾರೆ ವೆರಿ ಗುಡ್ ತುಂಬಾ ಚೆನ್ನಾಗಿ ಕೆಲಸ ಮಾಡಿದಿರಿ ಅಂತ ಯಾರಾದ್ರೂ ಹೇಳ್ತಾರೆ? ಅದೇ ಸಮುದ್ರಕ್ಕೆ ಹೋಗಿ ನಾನು ಮುತ್ತು ರತ್ನ ತಗೊಂಬಂದಿನಿ ಅಂತ ಹೇಳಿದ್ರೆ ವೆರಿ ಗುಡ್. ಯಾರಾದ್ರೂ ಹೇಳಿದ್ರೆ ಮರುಭೂಮಿನಲ್ಲಿ ನಾನು ನೀರು ತಗೊಂಬಂದಿದ್ದೀನಿ ಅಂತ ಹೇಳಿದ್ರೆ ವೆರಿ ಗುಡ್. ಅದೇ ರೀತಿ ಕಲಿಯುಗದಲ್ಲಿ ನಾನು ಒಳ್ಳೆ ಗುಣಗಳನ್ನ ನಾನು ಹುಡುಕ್ತಾ ಇದ್ದೀನಿ, ಏನದು? ವೆರಿ ಗುಡ್. ಅದೇ ದೋಷಗಳನ್ನ ನಾನು ಹುಡುಕ್ತಾ ಇದ್ದೀನಿ, ಇವರಲ್ಲಿ ಈ ದೋಷ ಇದೆ, ಇವರಲ್ಲಿ ಈ ದೋಷ ಇದೆ, ಎಲ್ಲರಲ್ಲಿ ದೋಷ ಇದೆ, ನನ್ನಲ್ಲಿ ಏನೂ ಇಲ್ಲ, ನಾನು ನಿರ್ದೋಷನಾಗಿರ್ತೀನಿ. ಈ ರೀತಿ ಅಂತ ಹೇಳಿದ್ರೆ ಏನದು? ಇದು ಭಕ್ತಿನಲ್ಲಿ ಇನ್ನೂ ಪ್ರಗತಿ ಆಗ್ತಾ ಇಲ್ಲ ಅಂತ ಹೇಳಿ. ಅದಕ್ಕೋಸ್ಕರ ಸಂಘದಲ್ಲಿ ಬಂದಾಗ ಏನಿರ್ಬೇಕು? ಯಾವ ಮಾತುಕತೆ ನಡಿಬೇಕು? ಭಗವಂತನ ಮಾತುಕತೆ ನಡಿಬೇಕು. ಅದು ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಹತ್ತನೇ ಅಧ್ಯಾಯದಿಂದ ಏನ್ ಕಲಿಬಹುದು ನಾವು? ಎಸ್, ವೆರಿ ಗುಡ್. ಈಗ ನಾವು ಈ 10ನೇ ಅಧ್ಯಾಯದಲ್ಲಿ ಭಗವಂತ ತುಂಬಾ ಎಷ್ಟೊಂದು ಅವರ ಐಶ್ವರ್ಯಗಳ ಬಗ್ಗೆನೂ ಎಲ್ಲರೂ ಹೇಳ್ತಾರೆ. 11ನೇ ಅಧ್ಯಾಯದಲ್ಲಿ ತುಂಬಾ ತುಂಬಾ ಸುಂದರವಾಗಿದೆ ಈ ಶ್ಲೋಕ. ಇದರಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ನಾನು ನನ್ನನ್ನು ಯಾರಾದ್ರು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಯಾವುದೇ ಭೌತಿಕ ಸಾಮರ್ಥ್ಯಗಳಿಂದ, ಭೌತಿಕ ವಸ್ತುಗಳಿಂದ, ಭೌತಿಕ ಶಕ್ತಿಯಿಂದ ಪಡ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ನನ್ನನ್ನು ಪಡ್ಕೊಳ್ಬೇಕು ಅಂತ ಹೇಳಿದ್ರೆ ಒಂದೇ ಒಂದಿರಬೇಕು. ಅದೇನದು? ಭಕ್ತಿ ಮಾತ್ರ. ಅದು ಬಿಟ್ರೆ ಮತ್ತೆ ಯಾವುದೂ ಇಲ್ಲ. ನೋಡಿ, ಭಗವಂತ ಸಂಪೂರ್ಣ ಲೋಕೈಕ ನಾಥ. ಆ ಭಗವಂತ ಹೇಳ್ತಾ ಇದ್ದಾರೆ, ನನ್ನನ್ನು ಪಡ್ಕೊಳ್ಳೋಂಥ ಮಾರ್ಗ ಯಾರು ಬೇಕಾದ್ರೂ ಪಡ್ಕೊಳ್ಬೋದು. ಅವರು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಓದಿರೋರು ತುಂಬಾ ವಿದ್ವಾಂಸರಾಗಿರ್ಬೋದು, ಇಲ್ಲ ಅವ್ರಿಗೆ ಒಂದು ಬರೀ ಅಂಗುಠ ಛಾಬಾಗಿರ್ಬೋದು, ಇಲ್ಲ ಕೆಲವ್ರಿಗೆ ಅಂಗುಠನೂ ಇಲ್ಲದೆ ಇರ್ಬೋದು. ಅಂಥವ್ರು ಭಗವಂತನ ಪಡ್ಕೊಳ್ಬೋದು. ಆದಷ್ಟೇ ಅಲ್ಲ, ಅವರು ಉನ್ನತ ಕುಲದವ್ರು ಇರ್ಬೋದು, ತುಂಬಾ ನೀಚ ಕುಲದವ್ರು ಇರ್ಬೋದು, ಕೆಲವು ಸಲ ಮನುಷ್ಯನ ಶರೀರದಲ್ಲಿರ್ಬೋದು, ಪ್ರಾಣಿಗಳ ಶರೀರದಲ್ಲಿರ್ಬೋದು. ಭಗವಂತ ಹೇಳ್ತಾರೆ ಅದರದ್ದು ಲೆಕ್ಕನೇ ಇಲ್ಲ. ಭಗವಂತ ಈ ಶ್ಲೋಕದಲ್ಲಿ ಆ ರೀತಿ ಹೇಳ್ತಾ ಇದ್ದಾರೆ. 54ನೇ ಶ್ಲೋಕ, 11ನೇ ಅಧ್ಯಾಯ 54ನೇ ಶ್ಲೋಕ. ತಾವೆಲ್ಲರೂ ಹೇಳಿ. ಭಕ್ತ್ಯಾ ತು ಅನನ್ಯಯ ಶಕ್ಯ ಅಹಂ ಏವಂ ವಿಧೋರ್ಜುನ ಜ್ಞಾತಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಇದ್ರಲ್ಲಿ ಹೇಳ್ತಾರೆ ಭಕ್ತ್ಯಾತು ಅನನ್ಯಯ, ಭಕ್ತಿ ಇರಬೇಕು. ಅದು ಯಾವ ರೀತಿ ಭಕ್ತಿ ಇರಬೇಕು ಅಂತ ಹೇಳ್ತಾ ಇದಾರೆ? ಅನನ್ಯತೆ ಇರುವಂತ ಭಕ್ತಿ ಇರಬೇಕು. ಅಹಂ ಏವಂ ವಿಧೋರ್ಜುನ, ನನ್ನನ್ನ ಸಂಪೂರ್ಣವಾಗಿ ತಿಳ್ಕೊಬಹುದು. ಜ್ಞಾತಂ ದ್ರಷ್ಟುಂ ಚ ತತ್ವೇನ, ಆಧ್ಯಾತ್ಮಿಕ ಲೋಕಗಳ ಎಲ್ಲಾ ತತ್ವಗಳು, ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಸಿಕ್ಬಿಡುತ್ತೆ. ಕೆಲವ್ರು ಕೇಳ್ತಾರೆ, ಪ್ರಭುಜಿ ನಾನು ನನ್ನ ಸ್ವರೂಪ ಅಯೋಧ್ಯನಲ್ಲಿದೆಯಾ, ಇಲ್ಲ ನನ್ನ ಸ್ವರೂಪ ವೈಕುಂಠದಲ್ಲಿದೆಯಾ, ಇಲ್ಲ ನನ್ನ ಸ್ವರೂಪ ಗೋಲೋಕದಲ್ಲಿದೆ? ಯಾರಿಗಾರು ಈ ಪ್ರಶ್ನೆ ಬಂದಿತ್ತು? ಈ ಪ್ರಶ್ನೆ ಬಂದಿಲ್ಲ ಅನ್ಸುತ್ತೆ. ಈಗ ಕೆಲವು ಬಾರಿ ಪ್ರಶ್ನೆ ಕೇಳ್ತಾರೆ, ಪ್ರಭುಜಿ ನಾನು ಹರೇ ಕೃಷ್ಣ ಅಂತ ಜಪ ಮಾಡ್ತಾ ಇದ್ರೆ ನನ್ನ ಸ್ವರೂಪ ಅಯೋಧ್ಯನಲ್ಲಿದ್ರೆ ನಾನು ಕೃಷ್ಣ ಜಪ ಮಾಡ್ತಾ ಇದ್ದೀನಿ, ನಾನು ಎಲ್ಲಿಗೆ ಹೋಗ್ತೀನಿ? ಎಲ್ಲಿಗೆ ಹೋಗ್ತೀವಿ ನಾವು? ಗೋಲಕ ಹೋಗ್ಬಿಡ್ತಾರೆ. ಆದ್ರೆ ನನ್ನ ಸ್ವರೂಪ ಇದೆ ಅಯೋಧ್ಯನಲ್ಲಿ, ಚೇಂಜ್ ಮಾಡ್ಕೊಂಡ್ಬಿಡ್ತೀನಿ. ನೋಡಿ, ಎಷ್ಟೊಂದು ಬಾರಿ ಪ್ರಶ್ನೆಗಳು ಕೇಳ್ತಾರೆ, ಮತ್ತೆ ಕೆಲವು ಪ್ರಶ್ನೆಗಳು ಕೇಳ್ತಾರೆ. ನಾನು ಆಧ್ಯಾತ್ಮಿಕ ಲೋಕದಲ್ಲಿ ಇದ್ರೆ ನಾ ಯಾಕೆ ಬಿದ್ಬಿಟ್ಟೆ? ಭಗವಂತ ಹೇಳ್ತಾರೆ, ಯಾರು ಒಂದ್ಸಲ ಅಲ್ಲಿಗೆ ಹೋಗ್ತಾರೆ ಮತ್ತೆ ವಾಪಸ್ ಬರೋದಿಲ್ಲ ಅಂತ. ಆದ್ರೆ ನಾನು ಯಾಕೆ ಮೊದಲೇ ಇಲ್ಲಿ? ಈಗ ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ಮತ್ತೆ ಬಂದ್ಬಿಡ್ತೀನ ನಾನು. ಮತ್ತೊಂದ್ಸಲ ಅನ್ಸಿದ್ರೆ ನನಗೆ ಮಾಯಾ ಜಗತ್ತು ಚೆನ್ನಾಗಿದೆ,
ಅಲ್ಲಿ ಮತ್ತೊಂದು ಟ್ರಿಪ್ ಮಾಡ್ಕೊಂಡು ಬಂದ್ಬಿಡೋಣ. ಆ ರೀತಿ ನಾ ಮತ್ತೆ ಬಂದ್ಬಿಡ್ತೀನಿ ವಾಪಸ್. ಈ ರೀತಿ ಕೆಲವು ಬಾರಿ ಎಷ್ಟೊಂದು ಪ್ರಶ್ನೆಗಳು ನಮ್ಮಲ್ಲಿ ಬರ್ಬೋದು. ಈ ಪ್ರಶ್ನೆಗಳಿಗೆ ಉತ್ತರನೂ ಸಿಕ್ಬಿಡ್ಬೋದು. ಆದ್ರೆ ಇದರ ಸಾಕ್ಷಾತ್ಕಾರ, ಆಂತರಿಕವಾಗಿ ಇದಕ್ಕೆಲ್ಲ ಉತ್ತರ, ಸಂಶಯಗಳಿಗೆಲ್ಲ ದೂರ ಯಾವಾಗ ಆಗುತ್ತೆ? ಭಗವಂತ ಜ್ಞಾತುಂ ದ್ರಷ್ಟುಂ ಚ ತತ್ವೇನ ಪ್ರವೇಷ್ಟುಂ ಚ ಪರಂತಪ. ಭಕ್ತಿಯಿಂದ ಎಲ್ಲ ಉತ್ತರಗಳು ಸಿಕ್ಬಿಡುತ್ತೆ. ಜ್ಞಾನದಿಂದ ಪ್ರಶ್ನೆಗಳಿಗೆ ಬುದ್ಧಿಯಿಂದ ತಿಳ್ಕೊಳ್ಬೋದು, ಆದ್ರೆ ಹೃದಯದಲ್ಲಿ ಸಂಶಯಗಳು ದೂರ ಆಗೋದಿಲ್ಲ. ಕೆಲವು ಬಾರಿ ಬುದ್ಧಿನಲ್ಲಿ ಉತ್ತರ ಸಿಕ್ಕಿರುತ್ತೆ, ಆದ್ರೆ ಹೃದಯದಲ್ಲಿ ಇನ್ನೂ ಆ ಪ್ರಶ್ನೆಗಳು ಇನ್ನೂ ಸಂಪೂರ್ಣವಾಗಿ ಸಂಶಯ ದೂರ ಹೋಗಿರೋದಿಲ್ಲ. ಎಷ್ಟು ಜನರಿಗೆ ಅನ್ಸುತ್ತೆ, ಕೆಲವು ಪ್ರಶ್ನೆಗಳಿದೆ ನನ್ನಲ್ಲಿ, ಅದ್ರ ಉತ್ತರನೂ ನನಗೆ ಕೇಳಿದ್ದೀನಿ, ಆದ್ರೂ ನಂಗೆ ಆ ಉತ್ತರನೂ ಸರಿ ಅಂತ ಅನ್ನಿಸ್ತಾ ಇದೆ, ಆದ್ರೂ ಮನಸ್ಸಿನಲ್ಲಿ ಆ ಸಂಶಯ ಇನ್ನೂ ಇದೆ ಅನಿಸುತ್ತೆ. ಯಾಕೆಂದ್ರೆ ಅದು ಭಕ್ತಿ ಸಾಕ್ಷಾತ್ಕಾರ ಇನ್ನೂ ಆಗಿಲ್ಲ. ಜ್ಞಾನ ಇದೆ, ಪ್ರಭುಪಾದ ಪುಸ್ತಕಗಳು ಉತ್ತರ ಏನೋ ಕೊಟ್ಟಿದ್ದಾರೆ, ಆದ್ರೆ ಅದು ಸಾಕ್ಷಾತ್ಕಾರ ಇನ್ನೂ ಆಗಿಲ್ಲ. ಅದು ಯಾವಾಗ ಆಗುತ್ತೆ ಅಂತ ಹೇಳಿದ್ರೆ, ನಾವು ಭಕ್ತಿಯ ಸೇವೆಯನ್ನ ಸತತವಾಗಿ ಮಾಡ್ತಾ ಇದ್ರೆ ಇದರ ಸಾಕ್ಷಾತ್ಕಾರ ಆಗ್ಬಿಡುತ್ತೆ. ಈಗ ಕೆಲವರು ಹೇಳ್ತಾರೆ, ಪ್ರಭುಜಿ ನನಗೆ ಕೆಲವು ಪ್ರಶ್ನೆ ಬರುತ್ತೆ, ನಾನು ನಿರಾಕಾರ, ಕೆಲವರು ಎಷ್ಟೋ ಜನ ಪಾಲನೆ ಮಾಡ್ತಾ ಇರ್ತಾರೆ, ಕೆಲವರು ಸಾಕಾರ ಮೂರ್ತಿಯನ್ನ ಆರಾಧನೆ ಮಾಡ್ತಾರೆ. ಇದ್ರಲ್ಲಿ ಯಾವ್ದು ಉತ್ತಮ? ಯಾಕೆ ಉತ್ತಮ? ಯಾಕೆ ಉತ್ತಮ ಅದು? ಈ ರೀತಿ ಪ್ರಶ್ನೆ ಕೇಳಿದಾಗ ಈಗ ಏನು ಉತ್ತರ ಕೊಡ್ಬೇಕು? ಈ ಉತ್ತರ ಭಗವಂತನೇ ಕೊಡ್ತಾರೆ. 12ನೇ ಅಧ್ಯಾಯದಲ್ಲಿ ಅದರಲ್ಲಿ ನಾವು ಒಂದು ಒಂದೇ ಒಂದು ಶ್ಲೋಕ ಹೇಳೋಣ. ಯಾಕೆಂದ್ರೆ ಭಗವಂತ ತುಂಬಾ ಅದ್ಭುತವಾಗಿ ಹೇಳ್ತಾ ಇದ್ದಾರೆ, ಯಾರು ನನ್ನ ಅನನ್ಯ ಭಕ್ತಿ ಮಾಡ್ತಾರಲ್ಲ ಅವರ ಸದ್ಗತಿ ಗ್ಯಾರಂಟಿ, ಸಂಶಯ ಪಡೋದೇ ಬೇಕಿಲ್ಲ. ಯಾರು ಹರೇ ಕೃಷ್ಣ ಮಹಾಮಂತ್ರ ಜಪ ಮಾಡ್ತಾ ಇದ್ದಾರೆ, ಯಾರು ಭಕ್ತರ ಸಂಘ ಮಾಡ್ತಾ ಇದ್ದಾರೆ, ಭಗವದ್ಗೀತೆ ಭಾಗವತ ಓದ್ತಾ ಇದ್ದಾರೆ, ಯಾರು ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ, ಅವರ ಮುಂದಿನ ಸದ್ಗತಿಗೆ ಪ್ರಶ್ನೆ ಮಾಡೋದು ಬೇಕಿಲ್ಲ. ಅದರ ಜವಾಬ್ದಾರಿ ಯಾರು ತಗೊಳ್ತೀನಿ, ಅದರ ಹೊಣೆ ನನ್ನ ತಲೆ ಮೇಲೆ ಭಗವಂತ ಹೇಳ್ತಾ ಇದ್ದಾರೆ. ಎಲ್ಲಿ ಹೇಳ್ತಾ ಇದ್ದಾರೆ? ತೇಷಾಮಹಂ ಸಮುದ್ಧರ್ತ. 7 ಶ್ಲೋಕ, 12ನೇ ಅಧ್ಯಾಯ 7ನೇ ಶ್ಲೋಕ. ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್ ಭವಾಮಿ ನ ಚಿರಾತ್ ಪಾರ್ಥ ಮಯ್ಯಾವೇಶಿತ ಚೇತಸಾಂ. ನೋಡಿ ಹೇಳ್ತಾರೆ, ತೇಷಾಮಹಂ ಸಮುದ್ಧರ್ತ ಮೃತ್ಯು ಸಂಸಾರ ಸಾಗರಾತ್. ಈ ಮೃತ್ಯುವಿನ ಸಂಸಾರದ ಒಂದು ಸಾಗರ ಇದ್ದಾಗ ನೋಡಿ, ಯಾವ್ದಾದ್ರು ಕೆರೆನಲ್ಲಿ ಬಿದ್ದರೆ ಈಜು ಹೊಡ್ಕೊಂಡು ಬಂದ್ಬಿಡ್ಬೋದು, ಜಾಸ್ತಿ ನದಿನಲ್ಲಿ ಬಿದ್ದರೂ ಪರವಾಗಿಲ್ಲ. ಯಾವ್ದಾದ್ರು ಸಾಗರದಲ್ಲಿ ಬಿದ್ದರೆ ಎಷ್ಟೊತ್ತು ಈಜು ಹೊಡಿಬೋದು? ಯಾರಾದ್ರೂ ಇಲ್ಲಿ ಸ್ವಿಮ್ಮಿಂಗ್ ಹೊಡಿಯೋರು ಇದ್ದಾರೆ? ಸ್ವಿಮ್ಮಿಂಗ್ ಮಾಡೋರು 1, 2, 3 ಜನ. ಎಷ್ಟೊತ್ತು ಬ್ರಜ್ ಮ್ಯಾಕ್ಸಿಮಮ್ ಎಷ್ಟೊತ್ತಿರ್ಬೋದು ನೀರಿನಲ್ಲಿ ಈಜು ಹೊಡಿತಾ 2 ನಿಮಿಷ ಮ್ಯಾಕ್ಸಿಮಮ್. 10 minutes or continuous. ಹಾ, ಅದ್ವೈತನಾದ್ರು ಅರ್ಧ ಗಂಟೆ. ಈಗ ಯಾರಿಗಾರು ಹೇಳಿದ್ರೆ 1 ದಿನ ಪೂರ್ತಿ ನೀರಿನಲ್ಲೇ ಇರ್ಬೇಕು, ಈಜು ಹೊಡಿತಾ. ಆಗುತ್ತೆ? 1 ವರ್ಷ, 1 ಜನ್ಮ. ಯೋಚನೆ ಮಾಡಿ, ಎಷ್ಟೊಂದು ಜನ್ಮಾಂತರಗಳಲ್ಲಿ ನಾವು ಭವಸಾಗರದಲ್ಲಿ ಇದೀವಿ. ಅದಕ್ಕೋಸ್ಕರ ಒದ್ದಾಡ್ತಾ ಇದೀವಿ ನಾವು. ಯಾಕೆ? ಕೆಲವು ಕೇಳ್ತಾರೆ, ಯಾಕೆ ನಮ್ಗೆ ದುಃಖ ಇದೆ? ದುಃಖ ಯಾಕಿದೆ ಅಂತಾರೆ, ಇದು ನಮ್ಮ ಮನೆ ಅಲ್ಲ, ಅದಕ್ಕೋಸ್ಕರ ದುಃಖ ಇದೆ. ನಮಗೆ ನಮ್ಮ ಮನೆಯಲ್ಲಿ ಆನಂದ ಇರುತ್ತೆ, ಅದು ಬೇರೆ ಕಡೆ ಹೋದ್ರೆ ದುಃಖ ಬರುತ್ತೆ. ಅದಕ್ಕೋಸ್ಕರ ಭೌತಿಕ ಸಂಸಾರದ ಮೃತ್ಯು ಸಂಸಾರ ಸಾಗರ, ಇದರಲ್ಲಿ ಉದ್ಧಾರ ಹೇಗ್ ಮಾಡೋದು? ಯಾರಾದ್ರೂ ಸಾಗರದಲ್ಲಿ ಬಿದ್ಬಿಟ್ರೆ ಉದ್ಧಾರ ಹೇಗಾಗುತ್ತೆ? ಯಾರಾದ್ರೂ ಆಚೆ ಇರೋರು ಹೆಲಿಕಾಪ್ಟರ್ ಒಂದು ಕಳಿಸ್ಬೇಕು, ಒಂದು ಹಗ್ಗ ಕಳಿಸ್ಬೇಕು, ಅದನ್ನ ಹತ್ಕೊಂಡು ಬರ್ಬೇಕಾಗುತ್ತೆ. ಅದೇ ರೀತಿ ಭಗವಂತ ಗರುಡ ವಾಹನದಿಂದ ಬರ್ತಾರೆ. ಗರುಡ ವಾಹನದಿಂದ ಮುಂದೆ ಏನ್ ಮಾಡ್ತಾರೆ? ಹಗ್ಗ ಕೊಡ್ತಾರೆ, ಕೈ ಕೊಡ್ತಾರೆ. ಕೈ ಕೊಡೋದಂದ್ರೆ ಬೀಳ್ಸೋದಕ್ಕಲ್ಲ, ಕೈ ಹಿಡ್ಕೋ ಅಂತ ಕೈ ತಗೊಡ್ತಾರೆ. ಆದ್ರೆ ಕೆಲವರು ಹೇಳ್ತಾರೆ, ನಮಗೆ ಕೈ ಸಾಮಾನ್ಯವಾಗಿ ಭೌತಿಕ ಜಗತ್ತಿನಲ್ಲಿ ಯಾರಿಗೂ ಕೊಟ್ಟು ಅಭ್ಯಾಸ ಇಲ್ಲ.
ಈಸ್ಕೊಂಡು ಅಭ್ಯಾಸ ಇದೆ. ಅದಕ್ಕೋಸ್ಕರ ಭಗವಂತ ಹೇಳ್ತಾರೆ ಕೈ ಕೊಡು ಅಂತ ಹೇಳೋದಿಲ್ಲ, ಏನ್ ಹೇಳ್ತಾರೆ, ನನ್ ಕೈ ತಗೋ ಅಂತ ಹೇಳ್ತಾರೆ. ನನ್ ಕೈ ತಗೋ, ಆಯ್ತಾಯ್ತು ನಾನೀಗ ತಗೊಳ್ತೀನಿ ಅಂತ ಇಟ್ಕೊಳ್ತಾರೆ. ಭೌತಿಕ ಜಗತ್ತಿನಲ್ಲಿ ಭಗವಂತ ಯಾವಾಗ್ಲೂ ನೋಡಿ ಅವ್ರು ಅಲ್ಲಿಂದ ಬರ್ತಾ ಇದಾರೆ. ಗಜೇಂದ್ರನಿಗೆ ಉದ್ಧಾರ ಮಾಡೋದಿಕ್ಕೆ ಭಗವಂತ ಗರುಡ ವಾಹನದಿಂದ ಬಂದ್ರು. ಗಜೇಂದ್ರನಿಗೆ ಭಗವಂತನ ಹೆಸರು ಹೇಳೋದಕ್ಕೂ ಗೊತ್ತಿರಲಿಲ್ಲ. ಸೊ ಆ ರೀತಿ ಮೃತ್ಯು ಸಂಸಾರ ಸಾಗರ, ನಾನು ಅವರ ಉದ್ಧಾರ ಮಾಡೋದ ಜವಾಬ್ದಾರಿ ಯಾರ ತಲೆ ಮೇಲಿದೆ? ನನ್ನ ತಲೆ ಮೇಲೆ. ಭವಾಮಿ ನ ಚಿರಾತ್ ಪಾರ್ಥ, ನ ಚಿರ ಅಂತ ಹೇಳಿದ್ರೆ ಚಿರಾತ್ ಅಂತ ಹೇಳಿದ್ರೆ ದೀರ್ಘಕಾಲ, ಚಿರಾಯು ಅಂತ ಹೇಳ್ತಾರಲ್ಲ, ಚಿರಾಯು ಅಂತ ಹೇಳಿದ್ರೆ ನೀವು ಹೆಚ್ಚು ಆಯು ಇರಲಿ ಅಂತ. ಇಲ್ಲಿ ಭಗವಂತ ಹೇಳಿದ್ರೆ ನ ಚಿರಾತ್, ತುಂಬಾ ಬೇಗನೆ ನಾನು ಬಂದ್ಬಿಟ್ಟು ಉದ್ಧಾರ ಮಾಡ್ಬಿಡ್ತೀನಿ. ಆದ್ರೆ ಯಾರಿಗೆ? ಮಯ್ಯಾವೇಶಿತ ಚೇತಸ, ಏನು, ಯಾರು ಅವ್ರ ಮನಸ್ಸು, ಯಾರು ಹೃದಯ ನನಗೆ ಕೊಟ್ಬಿಟ್ಟಿದ್ದಾರೆ. ನಾವು ಮಾಡ್ಬೇಕಾಗಿರೋದು ಒಂದೇ ಒಂದು, ಏನದು? ಹೃದಯ. ಭಗವಂತನಿಗೆ ನಾವು ಸೇಲ್ ಒಂದ್ಸಲ ಕೊಟ್ಬಿಟ್ಮೇಲೆ ಮತ್ತೆ ವಾಪಸ್ ತಗೊಂಡ್ಬಿಡ್ಬಾರ್ದು. ಕೆಲವು ಬಾರಿ ಕೊಡ್ತಾರೆ, ಆಮೇಲೆ ಸ್ವಲ್ಪ ಆದ್ರೆ ತಗೊಬಿಡ್ತಾರೆ ವಾಪಸ್, ಮತ್ತೆ ಬೇರೆ ಎಲ್ಲರೂ ಕೊಡ್ತಾರೆ. ಒಂದು ಸಲ ಕೊಟ್ಮೇಲೆ ಮತ್ತೆ ನೋ ರಿಟರ್ನ್. ಸೊ ಅದಾಯ್ತು. ಅದಾದ್ಮೇಲೆ 12ನೇ ಅಧ್ಯಾಯದಲ್ಲಿ ಏನ್ ಕಲಿಬಹುದು ನಾವು? 12ನೇ ಅಧ್ಯಾಯ ನಮಗೆ ಹೋಪ್ ಕೊಡುತ್ತೆ. ಏನ್ ಕೊಡುತ್ತೆ ನಮಗೆ ಜೀವನದಲ್ಲಿ? ಹೋಪ್. ನಾವು ಭಗವಂತನಿಗೆ ಬರೀ ನಮ್ಮ ಮನಸ್ಸು ಕೊಟ್ಟರೆ, ನಾವು ಎಷ್ಟು ಆಲ್ರೆಡಿ ಕೊಟ್ಟಿದ್ದೀವಿ ಎಷ್ಟೋ ಜಗಕ್ಕೆ, ನಾವು ಆದ್ರೆ ನಮ್ಮ ಮನಸ್ಸು, ನಮ್ಮ ಹೃದಯ ಭಗವಂತನಲ್ಲಿ ನೀಡಿದ್ರೆ ಭಗವಂತ ನಮ್ಮನ್ನ ಉದ್ಧಾರ ಮಾಡ್ತಾರೆ. 16ನೇ ಅಧ್ಯಾಯದಲ್ಲಿ, 16ನೇ ಅಧ್ಯಾಯ ಸ್ವಲ್ಪ ಟೆಕ್ನಿಕಲ್. 13ನೇ ಅಧ್ಯಾಯ. 13ನೇ ಅಧ್ಯಾಯದಲ್ಲಿ ಭಗವಂತ ಇದು ತುಂಬಾ ಅದ್ಭುತವಾದಂತಹ ಶ್ಲೋಕ ಇದೆ. ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ನಾವು ಹೇಗೆ ಈ ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಳ್ತಿದೀವಿ ಅಂತ. 22 ಶ್ಲೋಕ ಇದ್ರಲ್ಲಿ ಭಗವಂತ ಹೇಳ್ತಾ ಇದ್ದಾರೆ ಹೇಗೆ ನಾವು ಭೌತಿಕ ಜಗತ್ತಿನಲ್ಲಿ ಸಿಕ್ಕಾಕೊಂಡಿದೀವಿ. ನೋಡಿ, ಯಾವಾಗ ಗೊತ್ತಾಗುತ್ತೆ ನಾವು ಭೌತಿಕ ಜಗತ್ತಿನಿಂದ ಹೇಗೆ ಆಚೆ ಬರೋದು ಅಂತ? ನಮಗೇನಾದ್ರು ಸ್ವಲ್ಪ ಏನಾದ್ರು ನಾವು ತಿಳ್ಕೊಂಡ್ರೆ ನಾ ಹೇಗೆ ಸಿಕ್ಕಾಕೊಂಡಿದ್ದೀನಿ ಅಂತ. ನೋಡಿ, ಯಾರು ಗಂಟು ಕಟ್ಟಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಗಂಟು ಹೇಗೆ ಬಿಚ್ಚಬೇಕು ಅಂತ, ಹೌದಲ್ಲ? ಯಾರಾದ್ರೂ ನೀವು ಪಾಕೆಟ್ ಕಟ್ ಕಳ್ಸಿರ್ತಾರೆ, ಗಂಟು ತುಂಬಾ ಕ್ಲಿಷ್ಟವಾಗಿದೆ, ಗಂಟು ಸರಗಂಟು ಎಲ್ಲ ಹಾಕಿ ಕಳ್ಸಿದ್ದಾರೆ. ಈಗ ನಮಗೆ ಹೆಂಗೆ ಅದು ಬಿಚ್ಚಬೇಕಂತ ಹೆಂಗೆ ಗೊತ್ತಾಗುತ್ತೆ? ಯಾರಾದ್ರೂ ಹಾಕಿರೋರು ಇರೋದ್ರಿದೆ ಗೊತ್ತಾಗ್ಬಿಡುತ್ತೆ ಅದು ಹೇಗೆ ಬಿಚ್ಚಬೇಕು ಅಂತ ಹೇಳಿ. ಅದೇ ರೀತಿ ಭಗವಂತ ಇಲ್ಲಿ ಹೇಗೆ ಜಗತ್ತಿನಲ್ಲಿ ಸಂಪೂರ್ಣ ಗಂಟು ಹೇಗೆ ಹಾಕೊಂಡಿದ್ದಾರೆ, ಹೇಗೆ ಬಿಚ್ಚಿದ್ದಾರೆ ಅದೆಲ್ಲವನ್ನು ಭಗವಂತ ಇದರಲ್ಲಿ ಹೇಳ್ತಾರೆ 22ನೇ ಶ್ಲೋಕದಲ್ಲಿ. ತಾವೆಲ್ಲರೂ ಹೇಳಿ, ಪುರುಷಃ ಪ್ರಕೃತಿಸ್ಥೋ ಹಿ ಭುಂಕ್ತೆ ಪ್ರಕೃತಿಜಾನ್ ಗುಣಾನ್ ಕಾರಣಂ ಗುಣ ಸಂಗೋಸ್ಯ ಸದಸದ್ಯೋನಿ ಜನ್ಮಸು. ಇದರಲ್ಲಿ ಹೇಳ್ತಾ ಇದ್ದಾನೆ ಪುರುಷಃ ಪ್ರಕೃತಿಸ್ಥೋ ಹಿ. ಭಗವಂತ ಹೇಳ್ತಾ ಇದ್ದಾರೆ ಈ ಜಗತ್ತಿನಲ್ಲಿ ಎಲ್ಲಾ ಜೀವಿಗಳು ಪುರುಷ ಅಂತ ಹೇಳ್ತಾರೆ. ಏನು? ಎಲ್ಲಾ ಜೀವಿಗಳು ಯಾರು? ಪುರುಷ ಅಂತ. ಸ್ತ್ರೀಯರು ಹೇಳ್ಬೋದು, ಬರೀ ಪುರುಷರು, ನಾವು ಸ್ತ್ರೀಯರು ಇದೀವಲ್ಲ. ಭಗವಂತ ಹೇಳ್ತಾರೆ ಸ್ತ್ರೀಯರು ಪುರುಷರೇ ಅಂತ ಹೇಳ್ತಾರೆ. ಯಾಕೆ? ಯಾಕೆ? ಪುರುಷತ್ವ ಅಂತ ಹೇಳಿದ್ರೆ ಭೋಗ ಮಾಡುವ ಇಚ್ಛೆ. ಸ್ತ್ರೀಯ ಶರೀರದಲ್ಲಿರ್ಬೋದು, ಪುರುಷನ ಶರೀರದಲ್ಲಿರ್ಬೋದು, ಆದರೆ ಈ ಭಾವನೆ ಒಂದೇ ರೀತಿ ಇದೆ, ಆಸೆಗಳು ಒಂದೇ ರೀತಿ, ಭೋಗ ಮಾಡುವಂತ ಇಚ್ಛೆ ಇದೆ. ಅದಕ್ಕೋಸ್ಕರ ಎಲ್ಲರೂ ಪುರುಷರೇ. ಅದಕ್ಕೋಸ್ಕರ ಎಲ್ಲಾ ಜೀವಿಗಳಿಗೆ ಭಗವದ್ಗೀತೆಯಲ್ಲಿ ಏನಂತ ಹೇಳ್ತಾರೆ? ಪುರುಷ. ಆದ್ರೆ ಎಲ್ಲಿದ್ದಾರೆ? ಪ್ರಕೃತಿಯಲ್ಲಿದ್ದಾರೆ. ಪ್ರಕೃತಿ ಸ್ಥ, ಗೃಹಸ್ಥ ಅಂತ ಹೇಳ್ತೀವಿ. ಗೃಹಸ್ಥ ಅಂದ್ರೆ ಅರ್ಥ ಏನು? ಗೃಹದಲ್ಲಿರೋರು. ಪ್ರಕೃತಿ ಸ್ಥ ಅಂತ ಹೇಳಿದ್ರೆ ಪ್ರಕೃತಿಯಲ್ಲಿರೋರು. ಪುರುಷ ಪ್ರಕೃತಿಸ್ಥೋ ಹಿ. ಏನ್ ಮಾಡ್ತಾ ಇದ್ದಾರೆ? ಭುಂಕ್ತೆ ಪ್ರಕೃತಿ ಜಾನ್ ಗುಣ. ಈ 3 ಗುಣಗಳನ್ನ ಅನುಭವಿಸ್ತಾ ಇದ್ದಾರೆ. ಕಾರಣಂ ಗುಣಸಂಗೋಸ್ಯ. ಅವರ ಬಂಧನಕ್ಕೆ ಕಾರಣ ಅಂತ ಹೇಳಿದ್ರೆ ಗುಣಸಂಗ. ನಮ್ಮ ಯಾವುದರಿಂದ ಗಂಟುಗಳು ಬಿಚ್ಚಿದೆ? ಯಾವ ಗಂಟುಗಳದು? 3 ಗುಣಗಳಿದೆ, ಸತ್ವ ರಜಸ್ ತಮಸ್. ಆದ್ರೆ ಇದು 3 ಗುಣಗಳಿದೆಯಲ್ಲ, ಈ ಗಂಟುಗಳು ಎಷ್ಟೊಂದು ಬಾರಿ
ಹಗ್ಗದ ಮೇಲದ್ದು ಹಾಕಿ ಎಷ್ಟೊಂದು ಆಗೋಗ್ಬಿಟ್ಟಿದೆ ಗಂಟೆಗಳು. ಅದಕ್ಕೋಸ್ಕರ ಹೇಳ್ತಾರೆ ಇದ್ರಿಂದಾನೇ ಸದಸದ್ ಯೋನಿ ಜನ್ಮಸು, ಕೆಲವು ಬಾರಿ ಒಳ್ಳೆ ಶರೀರಗಳಲ್ಲಿ, ಮತ್ತೊಂದು ಬಾರಿ ತುಂಬಾ ಕೀಳು ಶರೀರಗಳಲ್ಲಿ. ಈ ರೀತಿ ಆ ಆತ್ಮ ತಿರುಗಾಡ್ತಾ ಇದೆ ಅಂತ ಹೇಳಿ 13ನೇ ಅಧ್ಯಾಯದಲ್ಲಿ. 13ನೇ ಅಧ್ಯಾಯದಿಂದ ಏನ್ ಪಾಠ ಕಲಿಬಹುದು ನಾವು? ನಾವು ಹೇಗೆ ಸಿಕ್ಕಾಕೊಂಡಿದ್ದೀವಿ. ಈಗ ಯಾರು ಕೇಳ್ಬೋದು, ಪ್ರಭುಜಿ ಹೇಗೆ ಗಂಟು ಹೇಗೆ ಬಿಚ್ಚೋದು? ಗಂಟೆಗಳ ಆಲ್ರೆಡಿ ಹಾಕೊಂಡ್ಬಿಟ್ಟಿದ್ವಿ, ಎಷ್ಟೋ ಜನ್ಮಾಂತರಗಳಿಂದ ಹಾಕೊಂಡಿದ್ವಿ, ಈಗ ಗಂಟೆಗಳನ್ನ ಹೇಗೆ ಬಿಚ್ಚೋದು? 14ನೇ ಅಧ್ಯಾಯದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, ಇದನ್ನ ಗುಣತ್ರಯ ವಿಭಾಗ ಯೋಗ ಅಂತ ಹೇಳ್ತಿದ್ದಾರೆ. ಆದ್ರೆ 3 ಗುಣಗಳ ಬಗ್ಗೆ ಭಗವಂತ ಹೇಳ್ತಾರೆ. 26ನೇ ಶ್ಲೋಕ ಭಗವಂತ ಹೇಳ್ತಾ ಇದ್ದಾರೆ, ಈ ಎಲ್ಲಾ ಗುಣಗಳಿಂದ ಹೇಗೆ ನಾವು ಆಚೆ ಬರುವಂಥದ್ದು. ಮಾಂಚಯೋ ಅವ್ಯಭಿಚಾರೇಣ, ಸ್ವಲ್ಪ ಜೋರಾಗಿ, ಮಾಂಚಯೋ ಅವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತ್ಯೈತಾನ್ ಬ್ರಹ್ಮ ಭೂಯಾಯ ಕಲ್ಪತೆ. ಹೇಳ್ತಾ ಇದ್ರೆ ಎಲ್ಲಾ ಸನ್ನಿವೇಶಗಳಲ್ಲಿ ಅವ್ಯಭಿಚಾರಿನ ಭಕ್ತಿ ಅಂದ್ರೆ ಯಾವುದು? ಅವ್ಯಭಿಚಾರಿಣಿಯ ಭಕ್ತಿ ಅಂತ ಹೇಳಿದ್ರೆ ಏನರ್ಥ? ನೋಡಿ, ಪತಿವ್ರತೆ ಸ್ತ್ರೀಯ ಯಾರು ಮದ್ವೆ ಆಗಿರುತ್ತಲ್ಲ ಅವ್ರನ್ನ ಏನ್ ಹೇಳ್ತಾರೆ? ಪತಿವ್ರತಾ ಸ್ತ್ರೀ ಅಂತ ಹೇಳ್ತಾರೆ. ಪತಿವ್ರತ ಅಂತ ಹೇಳಿದ್ರೆ ಏನು? ಪತಿ ಬಿಟ್ಟು ಮತ್ತೆಲ್ಲ ನೋಡೋದಿಲ್ಲ, ಹೌದಲ್ಲ? ಅವರ ಆಶ್ರಯ ಪತಿಯಲ್ಲಿ ಮಾತ್ರ ಇರುತ್ತೆ. ಅವರ ಪ್ರೀತಿ, ಪ್ರೇಮ, ಸೇವಾ ಎಲ್ಲ ಒಂದೇ ಕಡೆ ಇರುತ್ತೆ. ಎಲ್ಲಿರುತ್ತೆ? ಪತಿಯಲ್ಲಿರುತ್ತೆ. ಅದೇ ರೀತಿ ಎಲ್ಲಾ ಜೀವಿಗಳ ಪತಿ ಯಾರು? ಭಗವಾನ್ ಪತಿ, ಸಾತ್ವತಾಂ ಪತಿ. ಅದಕ್ಕೋಸ್ಕರ ಒಂದು ಶ್ಲೋಕ ಬರುತ್ತೆ, ಆ ಭಗವಂತನಿಗೆ ಪತಿ ಅಂತ ಹೇಳಿ ಎಷ್ಟೊಂದು ಶ್ಲೋಕಗಳು. ಭಗವಂತ ಲಕ್ಷ್ಮೀಪತಿನೂ ಹೌದು, ಎಲ್ಲಾ ಜೀವಿಗಳ ಪತಿನೂ ಹೌದು. ಅದಕ್ಕೋಸ್ಕರ ನಮ್ಮೆಲ್ಲರ ಪ್ರೀತಿ, ಪ್ರೇಮ, ಸೇವಾ ಎಲ್ಲವೂ ಎಲ್ಲಿಗೆ ಹೋಗ್ಬೇಕು? ಆ ಭಗವಂತನ ಹತ್ರ ಹೋಗ್ಬೇಕು. ಅದು ಯಾವ ಭಕ್ತಿ? ಆಗ ಅನನ್ಯ ಭಕ್ತಿ ಇಲ್ಲ, ಅವ್ಯಭಿಚಾರಿಣಿ ಭಕ್ತಿ. ಇದು ಬಿಟ್ರೆ ಭಗವಂತನಿಗೆ ಬಿಟ್ಟು ಬೇರೆ ಎಲ್ಲಾದ್ರೂ ಕಣ್ಣು ತೆಗೆದು ನೋಡಿದ್ರೆ ಅದೇನಾಗುತ್ತೆ? ಈಗ ಪತಿವ್ರತ ಸ್ತ್ರೀ ಪತಿಯನ್ನ ಬಿಟ್ಟು ಮತ್ತೆಲ್ಲರೂ ಕಣ್ಣು ತೆಗೆದ್ರೆ ಏನನ್ಸುತ್ತೆ? ವ್ಯಭಿಚಾರ ಅಂತ ಹೇಳ್ತಾರೆ. ಅದೇ ರೀತಿ ಭಕ್ತನಿಗೂ ಅವ್ಯಭಿಚಾರಿಣಿ ಭಕ್ತಿ ಅಂತ ಹೇಳಿದ್ರೆ ಭಗವಂತನಲ್ಲಿ ಏಕೈಕ ಆಶ್ರಯ ಇರಬೇಕು. ಬೇರೆ ಬೇರೆ ಕಡೆ ಹೋಗ್ತಾ ಇದ್ರೆ, ಇಲ್ಲೊಂದಿನ ಅಲ್ಲೊಂದಿನ ಮತ್ತೊಂದ್ ಕಡೆ ಮತ್ತೆಲ್ಲಾದ್ರೂ ಹೋಗ್ತಾ ಇದ್ರೆ ಅದೇನದು? ವ್ಯಭಿಚಾರಿಣಿ ಭಕ್ತಿ ಅಂತ ಭಗವಂತ, ಇದು ನಾನು ಹೇಳ್ತಾ ಇಲ್ಲ, ಭಗವಂತ ಹೇಳ್ತಾ ಇದ್ದಾರೆ. ಅಂತ ಹೇಳಿದ್ರೆ ನಾವು ಭಕ್ತಿ ನೋಡಿ, ಇದು ಪ್ರಾರಂಭಿಕ, ಇನ್ನು ಭಕ್ತಿನಲ್ಲಿ ಯಾರು ಇನ್ನು ಕಾಲಿಟ್ಟಿಲ್ಲ ಅವ್ರಿಗೆಲ್ಲ ಇದೆಲ್ಲ ಓಕೆ, ನೋ ಪ್ರಾಬ್ಲಮ್. ಆದ್ರೆ ಭಕ್ತಿನಲ್ಲಿ ಯಾವಾಗ ಮುಂದೆ ಬೆಳೀತಾ ಇರ್ತಾರೆ ಅವರ ಫೋಕಸ್ ಒಂದು ಏಕೈಕ ಆಶ್ರಯ ಆಗುತ್ತೆ. ಆ ರೀತಿ ಯಾರಾದ್ರೂ ಭಕ್ತಿ ಮಾಡಿದ್ರೆ ಸಗುಣಾನ್ ಸಮತೀತ್ಯೈತಾನ್, ಎಲ್ಲಾ ಗುಣಗಳಿಂದ ಅವ್ರೇನಾಗ್ತಾರೆ? ಮುಕ್ತಿ ಪಡೆದು ಬರ್ತಾರೆ. ಮುಕ್ತಿ ಪಡೆದು ಎಲ್ಲಿರ್ತಾರೆ? ಬ್ರಹ್ಮಭೂಯಾಯ ಕಲ್ಪನೆ, ಅವರು ಬ್ರಹ್ಮನ್ ಸ್ಥಿತಿನಲ್ಲಿ ಅವರು ಎದ್ಬಿಡ್ತಾರೆ. 14ನೇ ಅಧ್ಯಾಯದಿಂದ ಏನ್ ಕಲಿಬಹುದು ನಾವು? ಹೇಗೆ ಗಂಟುಗಳನ್ನ ಬಿಚ್ಚಬೇಕು ಅಂತ ಹೇಳಿ ಅಂತ ಹೇಳ್ಕೊಡ್ತಾ ಇದ್ದಾರೆ. ಈಗ 15ನೇ ಅಧ್ಯಾಯದಲ್ಲಿ ಯಾರಾದ್ರೂ ಕೇಳ್ಬೋದು, ಈಗ ಕೇಳ್ತಾ ಇದಾರಲ್ಲ, ಪ್ರಭುಜಿ ನಾನು ಏನು ಹೇಳ್ಕೊಡ್ದು ಜ್ಞಾಪಕನೇ ಇರ್ತಲ್ಲ, ಏನ್ ಮಾಡೋದು? ಕಾಣಿಸ್ತಾ ಇದೆ ತಾವೆಲ್ಲರೂ ಈಗ ನೋಡ್ಬೋದು, ಪವರ್ ಬಂದಿದೆ, ಕಾಣಿಸ್ತಾ ಇದೆ. ಹೇಗೆ ನಮ್ಮ ಸ್ಮೃತಿ ಹೇಗೆ ಬರುತ್ತೆ, ಜ್ಞಾನ ಹೇಗೆ ಬರುತ್ತೆ? ಈ ಶ್ಲೋಕದಲ್ಲಿ ಭಗವಂತ ಹೇಳ್ತಾ ಇದ್ದಾರೆ, 15ನೇ ಶ್ಲೋಕ 15ನೇ ಅಧ್ಯಾಯ. ಇದನ್ನ ಪುರುಷೋತ್ತಮ ಯೋಗ ಅಂತ ಹೇಳ್ತಾರೆ. ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟೋ ಮತ್ತ ಸ್ಮೃತಿರ್ಜ್ಞಾನಮಪೋಹನಂ ಚ ವೇದೈಶ್ಚ ಸರ್ವೈರಹಮೇವ ವೇದ್ಯೋ ವೇದಾಂತಕೃತ್ ವೇದ ವಿದೇವ ಚಾಹಂ. ಇದರಲ್ಲಿ ಭಗವಂತ ಹೇಳ್ತಾರೆ, ಸರ್ವಸ್ಯ ಚಾಹಂ ಹೃದಯ ಸನ್ನಿವಿಷ್ಟು, ನಾನೆಲ್ಲರ ಹೃದಯದಲ್ಲಿ ಹೇಗಿದ್ದೀನಿ? ಪರಮಾತ್ಮನ ರೂಪದಲ್ಲಿ ನಾನು ಇದ್ದೀನಿ.
ಅಂದ್ರೆ ನೋಡಿ, ಭಗವಂತ ಎಷ್ಟು ಪ್ರೀತಿ ಮಾಡ್ತಾ ಇದ್ದಾರೆ ನಮ್ಮ ಮೇಲೆ ಅಂತ ಹೇಳಿದ್ರೆ, ನಾವು ಆ ಭಗವಂತನನ್ನ ಅಗಲಿ ಬಂದ್ಬಿಟ್ರು ಆ ಭಗವಂತ ನಮ್ಮನ್ನ ಬಿಟ್ಟಿಲ್ಲ. ಪ್ರತಿಯೊಬ್ಬರ ಜೀವಿಗಳ ಹೃದಯದಲ್ಲಿ ಭಗವಂತ ವಿಸ್ತಾರರಾಗಿ ಬಂದಿದ್ದಾರೆ. ನಾವು ಮನುಷ್ಯನ ಶರೀರ ಪಡೆದಿರ್ಬೋದು, ಬರ್ತಾರೆ. ದೇವತೆಗಳ ಶರೀರ ಪಡೆದಿರ್ಬೋದು, ಬರ್ತಾರೆ. ಒಂದು ಕತ್ತೆ ಶರೀರ ಪಡ್ಕೊಳ್ಬೋದು, ಬರ್ತಾರೆ. ಒಂದು ನಾಯಿ ಶರೀರ ಪಡಿಬೋದು, ಅಲ್ಲೂ ಬರ್ತಾರೆ. ಒಂದು ಎಮ್ಮೆ ಶರೀರ, ಇಲ್ಲ ಒಂದು ಯಾವ್ದಾದ್ರು ಹುಳುವಿನ ಶರೀರ, ಇಲ್ಲ ಒಂದು ಇರುವೆ ಶರೀರ, ಎಲ್ಲಾ ಶರೀರಗಳು ಭಗವಂತ ಏನಾಗಿದ್ದಾರೆ, ಬರ್ತಾ ಇದ್ದಾರೆ. ಸೊ ಹಾಗಿದ್ರೆ ಬಂದ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಭಗವಂತ? ಸ್ಮೃತಿ, ಜ್ಞಾನ ಮತ್ತು ಅಪೋಹನ ಕೊಡ್ತಾರೆ. ಸ್ಮೃತಿ ಅಂತ ಹೇಳಿದ್ರೆ ನಾವು ಮಾಡಿರೋಂಥದ್ದೆಲ್ಲ ಏನು, ನಮ್ಮ ಇಚ್ಛೆಗಳೆಲ್ಲ ಏನು, ಅದೆಲ್ಲ ಭಗವಂತ ಕೊಡ್ತಾರೆ. ಜ್ಞಾನನೂ ಕೊಡ್ತಾರೆ. ಅದ್ರ ಜೊತೆ ಜೊತೆ ಮರೆಸು ಬಿಡ್ತಾರೆ. ಏನ್ ಮರೆಸ್ತಾರೆ? ಎಷ್ಟೊಂದು ದುಃಖಗಳನ್ನ ಪಡೆದಿರೋದೆಲ್ಲ ಜ್ಞಾಪಕ ಈಗ ಇರ್ತಾ ಇದ್ದಿದ್ರೆ ನಾವು ಈಗ ಆರಾಮಾಗಿ ಕುತ್ಕೊಳ್ಳೋದಕ್ಕೆ ಆಗ್ತಾ ಇರ್ಲಿಲ್ಲ. ಭಗವಂತ ಅದನ್ನೆಲ್ಲ ಮರೆಸ್ತಾರೆ. ಅದಷ್ಟೇ ಇಲ್ಲ, ಎಲ್ಲ ವೇದಗಳಿಂದ ನಾವೇನ್ ತಿಳ್ಕೊಳ್ಬೇಕು? ಭಗವಂತನ ಬಗ್ಗೆ ತಿಳ್ಕೊಳ್ಬೇಕು. ವೇದಗಳನ್ನ ರಚನೆ ಮಾಡಿರೋರು ಯಾರು? ಭಗವಂತ. ವೇದಗಳನ್ನ ರಚನೆ ಮಾಡಿರೋದು, ಆಮೇಲೆ ಬರ್ದಿರೋಂಥದ್ದು, ಆಮೇಲೆ ವೇದಗಳನ್ನ ಓದಿ ಯಾರನ್ನ ತಿಳ್ಕೊಳ್ಬೇಕಾಗಿರೋದು, ಅದೆಲ್ಲವೂ ಭಗವಂತ. ಈ 15ನೇ ಅಧ್ಯಾಯ ತುಂಬಾ ಮುಖ್ಯವಾಗಿದೆ. ಈಗ 16ನೇ ಅಧ್ಯಾಯ. 16ನೇ ಅಧ್ಯಾಯದಲ್ಲಿ ನಾವೇನು ತಿಳ್ಕೊಳ್ಬೇಕು? ಒಂದು, ಭಗವಂತ ಹೇಳ್ತಾ ಇದ್ದಾರೆ 3 ನರಕದ ಬಾಗಿಲುಗಳಿದೆ. ಇದರಲ್ಲಿ ದೈವಿ ಗುಣಗಳು, ಆಸುರಿ ಗುಣಗಳ ಬಗ್ಗೆ ಭಗವಂತ ಚರ್ಚೆ ಮಾಡ್ತಾ ಇದ್ದಾರೆ. ಯಾವ್ದು ಒಳ್ಳೆ ಗುಣಗಳನ್ನ ನಾವು ಬೆಳೆಸ್ಕೊಳ್ಬೇಕು, ಯಾವ್ದು ಆಸುರಿ ಗುಣಗಳಿಂದ ನಾವು ದೂರ ಇರಬೇಕು. ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ತಾ ಆಸುರಿ ಗುಣಗಳಿಂದ ನಾವು ದೂರ ಇರಬೇಕು. ಯಾವುದು 3 ಬಾಗಿಲುಗಳು ಅಂತ ಹೇಳ್ತಾ ಇದ್ದಾರೆ? ಎಲ್ಲಿಗೆ ಹೋಗೋದಿಕ್ಕೆ? ನರಕಕ್ಕೆ ಹೋಗೋದಿಕ್ಕೆ. ಹೇಳ್ಬೋದು ಗುರೂಜಿ, ಗೋಲೋಕದ ಬಾಗಿಲುಗಳು ಹೇಳಿ, ನರಕದ ಯಾಕೆ ಹೇಳ್ತಾ ಇದ್ದೀರಿ? ಯಾಕೆ ನರಕದ ಚರ್ಚೆ ಮಾಡಬೇಕು? ನಾವು ಮೊದಲು ಅಲ್ಲಿ ಹೋಗೋದನ್ನ ನಿಲ್ಲಿಸ್ಬೇಕು, ಮತ್ತೆ ಆಮೇಲೆ ಭಕ್ತಿ ಮಾಡ್ತಾ ಇದ್ರೆ ಸ್ವಯಂ ನಾವು ಭಗವಂತನ ಧಾಮಕ್ಕೆ ಹೋಗ್ಬಿಡ್ಬೋದು. ಎಲ್ಲರೂ ಹೇಳಿ, ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. 21ನೇ ಶ್ಲೋಕದಲ್ಲಿ ಭಗವಂತ ಹೇಳಿದೆ, ತ್ರಿವಿಧಂ ನರಕಸ್ಯೇದಂ ದ್ವಾರಂ, 3 ರೀತಿ ಬಾಗಿಲುಗಳಿದೆ. ಯಾವುದದು? ಕಾಮ, ಕ್ರೋಧ, ಲೋಭ. ಈ 3 ಬಾಗಿಲುಗಳಿದೆಯಲ್ಲ, ಇದು ಕಲಿಯುಗದಲ್ಲಿ ತುಂಬಾ ಸಂತಸದಿಂದ, ತುಂಬಾ ಹೆಚ್ಚು ಟ್ರಾಫಿಕ್, ಆಮೇಲೆ ತುಂಬಾ ಹೆಚ್ಚು ದುಡ್ಡು ಗಳಿಸಿ ವ್ಯಯ ಮಾಡ್ತಾ ಎಲ್ಲಿಗೆ ಹೋಗ್ಬೇಕಾಗುತ್ತೆ ನೋಡಿ. ಪಾಪ ಮಾಡೋದಕ್ಕೆ ಹೆಚ್ಚು ದುಡ್ಡು ಕೊಡ್ಬೇಕಾಗತ್ತಾ, ಪುಣ್ಯ ಮಾಡೋದಕ್ಕೆ, ಇಲ್ಲ ಭಕ್ತಿ ಮಾಡೋದಕ್ಕೆ ಹೆಚ್ಚು ದುಡ್ಡು ಕೊಡ್ಬೇಕಾಗುತ್ತೆ? ಕಷ್ಟಪಟ್ಟು ದುಡಿಬೇಕು, ಅದನ್ನ ಪಾಪ ಮಾಡೋದ್ರಲ್ಲಿ ಕೊಡ್ಬೇಕು, ಆಮೇಲೆ ನರಕಕ್ಕೆ ಹೋಗ್ಬೇಕು. ಇದು ಒಳ್ಳೇದಾ? ಎಷ್ಟು ಆಗತ್ತಲ್ಲ ಅಷ್ಟು ದುಡ್ದು ಭಗವಂತನ ಭಕ್ತಿ ಮಾಡ್ತಾ ಭಗವಂತನ ಧಾಮಕ್ಕೆ ಹೋಗೋದು ಯಾವ್ದು ಬೆಟರ್? ತುಂಬಾ ಸುಲಭವಾಗಿ ಎಷ್ಟು ದುಡ್ಡು ಕೊಡೋದು ಬೇಕಿಲ್ಲ. ಅದಕ್ಕೋಸ್ಕರ ಹೇಳ್ತಾರೆ ಕಾಮ, ಕ್ರೋಧ, ಲೋಭ, ಇದನ್ನ ಯಾರು ಅವರ ಆತ್ಮನ ನಾಶ ಮಾಡಬಾರ್ದು ಅಂತ ಇದ್ದಾರೆ, ಅವರನ್ನ ಇದನ್ನ ಈ 3ರಿಂದ ಯಾವಾಗ್ಲೂ ಸುರಕ್ಷಿತವಾಗಿರ್ಬೇಕು. ಭಕ್ತಿಯಲ್ಲಿ ಸುರಕ್ಷಿತವಾಗಿರೋದು ಅಂತ ಹೇಳಿದ್ರೆ, ಧರ್ಮ, ಯಾವುದೇ ಅಪರಾಧಗಳು ಮತ್ತೆ ಯಾವುದೇ ಪಾಪಗಳು ನಮ್ಮ ಶರೀರದಿಂದ, ಮನಸ್ಸಿನಿಂದ, ಕ್ರಿಯೆಯಿಂದ ಆಗಬಾರದು. ಆದರೆ ಆ ರೀತಿ ನಾವು ನೋಡ್ಕೊಳ್ಬೇಕು. ಆಮೇಲೆ 17ನೇ ಅಧ್ಯಾಯ. 17ನೇ ಅಧ್ಯಾಯ ತುಂಬಾ ಸುಂದರವಾಗಿದೆ. 17ನೇ ಅಧ್ಯಾಯ ನಮ್ಮೆಲ್ಲರಿಗೂ ಒಂದು 16ನೇ ಅಧ್ಯಾಯದಲ್ಲಿ ಏನ್ ತಿಳ್ಕೊಂಡ್ವಿ ನಾವು? ಏನು ಜೀವನದ ಪಾಠ? ನರಕದ ದಾರಿಗಳು ಯಾವುದು, ಬಾಗಿಲುಗಳು ಯಾವುದು, ಅದನ್ನು ಹೇಗೆ ನಾವು ರಕ್ಷಣೆ ಪಡಿಬೇಕು. 15ನೇ ಅಧ್ಯಾಯ ಹೇಳುತ್ತೆ, ನಾವು ನಮ್ಮ ಬಾಯಿ ಇಲ್ಲ ನಮ್ಮ ನಾಲಿಗೆಯನ್ನ, ನಮ್ಮ ಮಾತಾಡುವಂತಹ ಸ್ಪೀಚ್ ಅದು ಹೇಗಿರ್ಬೇಕು ನೋಡಿ. ಸಂಪೂರ್ಣ ಹೇಳ್ತಾರೆ, ಈ ನಾಲಿಗೆನಲ್ಲಿ ಮೂಳೆ ಇಲ್ಲ, ಆದ್ರೆ ಬೇರೆ ಎಲ್ಲಾ ಮೂಳೆಗಳನ್ನು ಬೇಕಾದ್ರೆ ಇದು ಮುರಿಸ್ಬಿಡ್ಬೋದು. ಮೂಳೆ ಇಲ್ಲ, ಇರೋದು ಒಂದು 3 ಇಂಚು. ಆದ್ರೆ ಈ 3 ಇಂಚಿರೋ ಮೂಳೆ ಎಲ್ಲಿರುವಂತ ಒಂದು ಸಣ್ಣ ಒಂದು ಅಂಗದ ಭಾಗ, ಶರೀರದ ಸಂಪೂರ್ಣ ಎಲ್ಲಾ ಭಾಗಗಳನ್ನು ಬೇಕಾದ್ರೆ ಅದು ಮುರಿಸ್ಬಿಡ್ಬೋದು, ಸಾಯಿಸ್ಲು ಬಿಡ್ಬೋದು. ಈ ಎಷ್ಟೊಂದು ಕೋರ್ಟ್ ಕೇಸ್ಗಳು ನಡೀತಾ ಇದೆ. ಯಾವ್ದ್ರಿಂದ?
ನಾಲಿಗೆಯಿಂದ. ಎಷ್ಟೊಂದು ವಿಚ್ಛೇದನೆಗಳು ಆಗುತ್ತೆ, ಡೈವರ್ಸ್ ನಡೆಯುತ್ತೆ ಯಾವುದರಿಂದ? ನಾಲಿಗೆಯಿಂದ. ಎಷ್ಟೊಂದು ಜಗಳಗಳು ನಡೆಯುತ್ತೆ, ಭಕ್ತರಲ್ಲಿ ಅಪರಾಧಗಳು ನಡೆಯುತ್ತೆ ಯಾವುದರಿಂದ? ನಾಲಿಗೆಯಿಂದ. ಯಾರಾದ್ರೂ ಇದೊಂದನ್ನ ಸರಿಯಾಗಿ ಹಿಡ್ಕೊಂಡ್ಬಿಟ್ರೆ ನೋಡಿ, ಯಾಕೆ ಮೂಳೆ ಇಲ್ಲ ಹಿಡ್ಕೊಳ್ಳೋದು ತುಂಬಾ ಕಷ್ಟ, ತುಂಬಾ ಬೇಗ ಅದು ಏನಾದ್ರೂ ಹೇಳ್ಬಿಡುತ್ತೆ. ಅದಕ್ಕೋಸ್ಕರ ಈ ಒಂದು ನಾಲಿಗೆಯನ್ನ ಹೇಗೆ ಎಷ್ಟು ನಾವು ನಮ್ಮ ಹಿಡಿತದಲ್ಲಿ ಇಟ್ಟಿರ್ತೀವಿ ಅಷ್ಟು ಭಕ್ತಿಯಲ್ಲಿ ಪ್ರಗತಿ ಆಗುತ್ತೆ. ಅನುದ್ವೇಗಕರಂ ವಾಕ್ಯಂ ಸತ್ಯಂ ಪ್ರಿಯ ಹಿತಂ ಚ ಯತ್ ಸ್ವಾಧ್ಯಾಯಾಭ್ಯಾಸನಂ ಚೈವ ವಾಮಯಂ ತಪ ಉಚ್ಯತೆ. ಹೇಳ್ತಾ ಇದ್ರೆ ನಾವು ಒಂದು ತಪಸ್ಸು ಮಾಡಬೇಕು ಅಂತ. ಯಾವ ತಪಸ್ಸು? ಮಾತಿನ ತಪಸ್ಸು ಮಾಡಬೇಕು. ಏನದು? 4 ರೀತಿ ಮಾತಾಡುವಂತಹ ಕಲೆ ಬೆಳೆಸ್ಕೊಳ್ಬೇಕು. ಈ ಕಲೆ ಹೇಗೆ ಬರುತ್ತೆ ಅಂತ ಹೇಳಿದ್ರೆ 5ನೇ ಗುಣದಿಂದ. ಈ 4 ಯಾವ್ದಾವುದು? ಮೊದಲನೇದು ಅನುದ್ವೇಗಕರಂ. ನಾವು ಮಾತಾಡೋದು ಹೇಗಿರ್ಬೇಕು? ಬೇರೆಯವ್ರಿಗೆ ಉದ್ವೇಗ ಆಗ್ಬಿಡಬಾರ್ದು, ಇಂಪಾಗಿರ್ಬೇಕು. ಆಮೇಲೆ ಅವರಿಗೆ ಯಾವುದೇ ರೀತಿಯ ಕ್ಷೋಭೆ ಒಳಗಡೆ ಹಾಕ್ಬಿಡಬಾರ್ದು ನಮ್ಮ ಮಾತುಕತೆಯಿಂದ. ಆಮೇಲೆ ಸತ್ಯ ಬಿಟ್ಟು ಮತ್ತೇನು ಹೇಳಬಾರ್ದು. ಕೆಲವರು ಹೇಳ್ತಾರೆ, ಕೆಲವರು ಪಕ್ಕದವರು ಯಾರಾದ್ರೂ ಒಬ್ಬ ವ್ಯಕ್ತಿ ಬಂದು ನೋಡಿ, ನಾವು ಇದು ಒಂದು ಗ್ರೀಕ್ ಫಿಲಾಸಫರ್, ಮೋಸ್ಟ್ಲಿ ಅರಿಸ್ಟಾಟಲ್. ಅವನು ಯಾರಾದ್ರೂ ಒಬ್ಬ ಅವನಿಗೆ ಬಂದು ಯಾರಾದ್ರೂ ಹೇಳ್ತಾ ಇದ್ರಲ್ಲ, ಅವನು ಹೇಳ್ತಾ ಇದ್ದ ನಾನು 3 ಫಿಲ್ಟರ್ ಟೆಸ್ಟ್ ಅಂತ ಇಟ್ಕೊಂಡಿರ್ತೀನಿ ಅಂತ. 3 ಫಿಲ್ಟರ್ ಟೆಸ್ಟ್ ಏನು? ಮೊದಲನೇದು, ನೀನು ಹೇಳ್ತಾ ಇರೋದು ಸತ್ಯ ಇದೆಯಾ ಅಂತ ಮೊದಲನೇ ಪ್ರಶ್ನೆ. ಈಗ ಯಾರಾದ್ರೂ ಬಂದು ಬೇರೆಯವ್ರ ಬಗ್ಗೆ ನಮಗೆ ಹೇಳ್ತಾ ಇದ್ದಾರೆ, ಪ್ರಭುಜಿ ಅವ್ರು ಹೆಂಗಿದ್ದಾರೆ ಗೊತ್ತಾ ನಿಮಗೆ, ಅವ್ರು ಏನೆಲ್ಲ ಮಾಡಿದ್ದಾರೆ ಗೊತ್ತಾ, ಈ ರೀತಿ ಯಾರಾದ್ರೂ ಹೇಳೋದು ಪ್ರಾರಂಭ ಮಾಡ್ತಾರೆ, ನಾನು ಆ ವ್ಯಕ್ತಿ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಇದ್ದೀನಿ ಅಂತ. ಆಗ ಮೊದಲನೇ ಪ್ರಶ್ನೆ ನಾವೇನು ಕೇಳಬೇಕು? ನೀವು ಹೇಳ್ತಾ ಇರೋದು ಸತ್ಯನಾ ಅಂತ. ಈಗ ಅವ್ರು ಹೇಳ್ಬೋದು, ಸತ್ಯ ಗೊತ್ತಿಲ್ಲ, ಆದರೆ ಗಾಳಿ ಮಾತು ಅಂತ ಹೇಳ್ತಾರೆ. ಗಾಳಿ ಮಾತು ಅಂದ್ರೇನು? ಅವರಿಂದ ಕೇಳಿದ್ದು ಇವರಿಂದ ಕೇಳಿದ್ದು ಆ ರೀತಿ, ಇದನ್ನ ರೂಮರ್ ಅಂತ ಹೇಳ್ತಾರೆ. ಇದನ್ನ ಕೇಳ್ಬಿಟ್ಟೆ ಎಷ್ಟೊಂದು ಪ್ರಚಾರ ಮಾಡ್ಬಿಟ್ಟಿರ್ತಾರೆ. ಸೊ ಅದಕ್ಕೋಸ್ಕರ ಸತ್ಯ ಇಲ್ಲ ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಮೊದಲನೇ ಟೆಸ್ಟೇ ಫೇಲ್ ಆಯ್ತು. ಸೊ ಕೇಳೋದೇ ಬೇಕಿಲ್ಲ. ಸತ್ಯ ಇಲ್ಲ ಅಂದ್ರೆ ಕೇಳೋದು ಏನ್ ಪ್ರಯೋಜನ? ಗಾಳಿ ಮಾತು ಕೇಳಿ ಏನ್ ಪ್ರಯೋಜನ? ನನ್ಗೆ ಈ ರೀತಿ ಅನ್ನಿಸ್ತಾ ಇದೆ. ಮೊದಲನೇದು ಸತ್ಯ ಆಯ್ತು. ಎರಡನೇದು ಅದು ಪ್ರಿಯವಾಗಿರೋ ಸತ್ಯನ. ಸೆಕೆಂಡ್ ಫಿಲ್ಟರ್ ಏನದು? ಅದು ಅವ್ರ ಬಗ್ಗೆ ಒಳ್ಳೆ ಗುಣಗಳನ್ನು ಹೇಳ್ತಾ ಇದ್ದೀರಾ ಇಲ್ಲ ಕೆಟ್ಟ ಗುಣಗಳ ಬಗ್ಗೆ ಹೇಳ್ತಾ ಇದ್ದೀರಾ? ಇಲ್ಲ ಅದು ಕೇಳೋದಕ್ಕೆ ಪ್ರಿಯವಾಗಿದೆಯೋ ಕೇಳೋದಕ್ಕೆ ಅಪ್ರಿಯವಾಗಿದೆಯೋ? ಎರಡನೇದು. ಮೂರನೇದು ಹಿತ. ಆ ವ್ಯಕ್ತಿ ಒಳ್ಳೇದ್ ಮಾತಾಡ್ತಾ ಇದ್ದೀರಾ, ಒಳ್ಳೆ ಆಗ್ಬೇಕು ಅಂತ ದೃಷ್ಟಿಕೋನ ಇಟ್ಕೊಂಡು ಮಾತಾಡ್ತಾ ಇದ್ದೀರಾ, ಇಲ್ಲ ಅವ್ನಿಗೆ ಕೆಟ್ಟ ಬಯಸಿ ಮಾತಾಡ್ತಾ ಇದ್ದೀರಾ? ಇಲ್ಲ ನನ್ನ ಒಳ್ಳೇದಕ್ಕೋಸ್ಕರ ನನ್ನ ಹಿತಕ್ಕೋಸ್ಕರ ಮಾತಾಡ್ತಾ ಇದ್ದೀರಾ, ಇಲ್ಲ ನನಗೆ ಅವ್ರದೆಲ್ಲ ತಲೆ ತುಂಬಿ ಕಿವಿ ತುಂಬಿ ಆಮೇಲೆ ನನ್ನ ಭಕ್ತಿಯಲ್ಲಿ ನಾನು ಕೆಳಗಡೆ ಹೋಗ್ಬಿಡ್ತೇನೆ. ಈಗ ನೋಡಿ, ಕೆಲವು ಬಾರಿ ಅಪರಾಧ ಕೇಳಿನೇ ನಮ್ಮ ಭಕ್ತಿ ಕೆಳಗಡೆ ಹೋಗ್ಬಿಡುತ್ತೆ. ಯಾರಿಗೆ ಇದು ಅನುಭವ ಇದೆ? ಬೇರೆಯವರ ಅಪರಾಧ ದೋಷಗಳನ್ನ ಕೇಳಿ ನಮ್ಮ ಭಕ್ತಿಯಲ್ಲಿರುವಂತಹ ರುಚಿ ಹೋಗ್ಬಿಟ್ಟಿರುತ್ತೆ. ಇನ್ನು ಸಂಶಯಗಳು ಹೆಚ್ಚು ಬಂದ್ಬಿಡುತ್ತೆ ಮನಸ್ಸಿನಲ್ಲಿ. ಆಮೇಲೆ ವಿಶ್ವಾಸ ಕಳ್ಕೊಂಡ್ಬಿಡ್ತೀವಿ, ಶ್ರದ್ಧೆ ಕಳ್ಕೊಂಡ್ಬಿಡ್ತೀವಿ. ಈ ಭಕ್ತರು ಈ ರೀತಿನಾ? ಯಾಕೆಂದ್ರೆ ನಾವು ಕೇಳಬಾರದು ಕೇಳಿದ್ದೀವಿ. ಕೆಲವರು ಹೇಳ್ಬೋದು, ಪ್ರಭುಜಿ ನನ್ನ ಕಿವಿ ಯಾವಾಗಲೂ ಓಪನ್ನೇ ಇರುತ್ತೆ, ಕ್ಲೋಸೇ ಆಗೋದಿಲ್ಲ. ಅದಕ್ಕೋಸ್ಕರ ಭಗವಂತ ಯಾಕೆ ಕಿವಿ ಓಪನ್ ಇಟ್ಟಿರೋದು? ಹರಿಕಥಾ ಕೇಳೋದಕ್ಕೆ. ಬಾಯಿ ಯಾಕೆ ಕ್ಲೋಸ್ ಇಟ್ಟಿರೋದು? ಮಾತಾಡುವಾಗ ಹುಷಾರಾಗಿ ಮಾತಾಡ್ಬೇಕು ಅಂತ. ನೋಡಿ ಎಷ್ಟು ಮಾತಾಡೋಕೆ ಮುಂಚೆ ಇದನ್ನೆಲ್ಲ ಯೋಚನೆ ಮಾಡಿ ಮಾತಾಡ್ಬೇಕಂತೆ. ಇಷ್ಟೊಂದು ಭಗವಂತ ಹೇಳಿದ್ದಾರೆ. ಹಿತಕರವಾಗಿರೋದು ಮಾತಾಡ್ಬೇಕು, ಅವ್ರಿಗೆ ಹಿತಕರ ಆಗ್ತಾ ಇದೆಯೋ ಇಲ್ವೋ ಇದನ್ನ ಹೇಳಿ. ಇದೆಲ್ಲವನ್ನು ಹೇಗೆ ತಿಳ್ಕೊಳ್ಳೋದಕ್ಕಾಗುತ್ತೆ? ಕೆಲವು ಬಾರಿ ಅನ್ಸುತ್ತೆ, ಪ್ರಭುಜಿ ಮಾತಾಡಿದ್ಮೇಲೆ ಗೊತ್ತಾಯ್ತು ನಾನು 1 ಗಂಟೆ ವೇಸ್ಟ್ ಆಯ್ತು ಅಂತ ಅನುಭವ ಆಗುತ್ತೆ. ಇಷ್ಟೆಲ್ಲ ಮಾತಾಡಿದ್ಮೇಲೆ ಅನ್ನಿಸ್ತು, ಪ್ರಭುಜಿ ಎಲ್ಲ ವೇಸ್ಟ್ ಆಗೋಯ್ತು ಮಾತಾಡಿದ್ದು, ಆಮೇಲೆ ಮಾತಾಡಬಾರ್ದು ಮಾತಾಡ್ಬಿಟ್ವಿ ಅಂತ. ಹೆಂಗ್ ಗೊತ್ತಾಗುತ್ತೆ ಏನ್ ಮಾತಾಡ್ಬೇಕು ಏನ್ ಮಾತಾಡಬಾರ್ದು, ಹೇಗೆ ಎಷ್ಟೊತ್ತು ಮಾತಾಡ್ಬೇಕು, ಹೆಂಗ್ ಗೊತ್ತಾಗುತ್ತೆ?
ಸ್ವಾಧ್ಯಾಯ, ಆ ವಾಕ್ಯ ತುಂಬಾ ಮುಖ್ಯವಾಗಿದೆ. ಸ್ವಾಧ್ಯಾಯ ಮಾಡಿದ್ರೆ ಏನ್ ಗೊತ್ತಾಗುತ್ತೆ ಅಂದ್ರೆ ನಾವು ಶಾಸ್ತ್ರಗಳನ್ನ ಯಾವಾಗ ಸ್ವಾಧ್ಯಾಯ ಮಾಡ್ತೀವಿ ಆಗ ನಮಗೆ ಜ್ಞಾನ ಬರುತ್ತೆ. ಏನ್ ಮಾತಾಡ್ಬೇಕು, ಎಲ್ಲಿ ಮಾತಾಡ್ಬೇಕು, ಹೇಗ್ ಮಾತಾಡ್ಬೇಕು, ಯಾವ ಮನುಷ್ಯನ ಮುಂದೆ ಮಾತಾಡ್ಬೇಕು, ಯಾವ ಟೋನ್ನಲ್ಲಿ ಮಾತಾಡ್ಬೇಕು, ಎಷ್ಟು ವಾಲ್ಯೂಮಲ್ಲಿ ಮಾತಾಡ್ಬೇಕು, ಯಾವ ಶಬ್ದಗಳನ್ನ ಬಳಸಬೇಕು, ಇದೆಲ್ಲವೂ ನಮಗೆ ಆಗ ಗೊತ್ತಾಗುತ್ತೆ. 17ನೇ ಅಧ್ಯಾಯದಲ್ಲಿ ಏನ್ ಕಲ್ತೀವಿ ನಾವು? ಮಾತಿನ ಕಲೆಯನ್ನ ನಾವು ಕಲ್ತ್ವಿ. ಈಗ ಲಾಸ್ಟ್ 18ನೇ ಅಧ್ಯಾಯಕ್ಕೆ ಬಂದಿದ್ವಿ. 18ನೇ ಅಧ್ಯಾಯದ ಚರಮ ಶ್ಲೋಕಕ್ಕೆ ಬಂದಿದ್ವಿ. 18ನೇ ಅಧ್ಯಾಯ ನಮಗೆ ಕೊನೆಯದು ಒಂದು ಅಸ್ತ್ರವನ್ನ ಕೊಡ್ತಾ ಇದೆ. ಈ ಅಸ್ತ್ರ ಏನ್ ಮಾಡುತ್ತೆ? ನಮ್ಮ ಎಲ್ಲಾ ದೋಷಗಳನ್ನೆಲ್ಲ ಅದು ತೆಗೆದುಹಾಕ್ಬಿಡುತ್ತೆ. ದೋಷಗಳು ತೆಗೆದುಹಾಕೋದಷ್ಟೇ ಅಲ್ಲ, ಭಗವಂತನ ಸಂಪೂರ್ಣ ಆಶ್ರಯ ಕೊಟ್ಟು ನಮ್ಮನ್ನ ನಿರ್ಭಯರನ್ನಾಗಿ ಮಾಡುತ್ತೆ. ಎಷ್ಟೋ ಬಾರಿ ನಮ್ಮಲ್ಲಿ ಹೃದಯದಲ್ಲಿ ಎಷ್ಟೇ ಜಗತ್ತಿನ ಆಸ್ತಿ, ಅಂತಸ್ತು, ಜನ, ಯಾರೇ ಬೆಂಬಲ, ಫಾಲೋಯರ್ಸ್ ಎಲ್ಲ ಇದ್ರೂ ನಮ್ಮ ಹೃದಯದಲ್ಲಿ ಆ ಸೆಕ್ಯೂರಿಟಿ ಅನ್ನೋಂಥದ್ದು ಇರೋದಿಲ್ಲ. ಯಾವಾಗಲೂ ಇನ್ಸೆಕ್ಯೂರಿಟಿ ಇರುತ್ತೆ. ಮುಂದೆ ಈ ರೀತಿ ಆಗೋಗ್ಬಿಟ್ರೆ, ಆ ರೀತಿ ಆಗೋಗ್ಬಿಟ್ರೆ ಅಂತ. ಆ ಇನ್ಸೆಕ್ಯೂರಿಟಿ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಭಗವಂತ ಆಶ್ರಯವನ್ನ ಕೊಡ್ತಾರೆ. ಈ ಆಶ್ರಯ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಈ ಗುಣ ಇದ್ರೆ. ಇದು ತುಂಬಾ ಮುಖ್ಯವಾಗಿರುವಂತ ಶ್ಲೋಕ, 66ನೇ ಶ್ಲೋಕ. ತಾವೆಲ್ಲರೂ ಹೇಳಿ: ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದ್ರಲ್ಲಿ ಹೇಳ್ತಾರೆ ಆ ಭಗವಂತನ ಆಶ್ರಯ ಯಾವಾಗ ಸಿಗುತ್ತೆ? ನಾವು ಸಂಪೂರ್ಣರಾಗಿ ಆ ಭಗವಂತನ ಆಶ್ರಯವನ್ನ ನಾವು ತಗೊಂಡಾಗ ಅಂತ ಹೇಳಿದ್ರೆ, ಬೇರೆ ಬೇರೆ ಸ್ಥಳಗಳಲ್ಲಿ, ಬೇರೆ ಬೇರೆ ವ್ಯಕ್ತಿಗಳಲ್ಲಿ, ಬೇರೆ ಬೇರೆ ಪರಿಸ್ಥಿತಿಗಳಲ್ಲಿ ನಾವು ಆಶ್ರಯವನ್ನ ತಗೊಂಡಿರ್ತೀವಿ, ಅವಲಂಬಿತರಾಗಿರ್ತೀವಿ. ಆದರೆ ನಮ್ಮ ಅವಲಂಬನೆ, ಡಿಪೆಂಡೆನ್ಸಿ, ಟೇಕಿಂಗ್ ಶೆಲ್ಟರ್ ಎಲ್ಲಿರಬೇಕು? ಬರೀ ಭಗವಂತನಲ್ಲಿ ಮಾತ್ರ ಇರಬೇಕು. ಭಗವಂತ ಹೇಳ್ತಾರೆ ನನ್ನೊಬ್ಬನಲ್ಲಿ ಅಂತ ಹೇಳ್ತಿದ್ದಾರೆ, ಮಾಂ ಏಕಂ ಅಂತ ಹೇಳ್ತಿದ್ದಾರೆ. ಕೆಲವರು ಹೇಳ್ತಿದ್ದಾರೆ ಎಲ್ಲವನ್ನು ಬಿಟ್ಟು ಬರೀ ನಿಮ್ಮಲ್ಲಿ ಮಾತ್ರ ಆಶ್ರಯ ಪಡೆಯೋದು. ಕೆಲಸ ಭಯ ಆಗುತ್ತೆ. ಯಾಕಂತ ಹೇಳಿದ್ರೆ ಆ ವ್ಯಕ್ತಿ ಹೆಂಗಂದನೂ ಗೊತ್ತಿಲ್ಲ. ಅದೇ ಮೊದಲೇ ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣನ ಮೇಲೆ ಅಷ್ಟು ನಂಬಿಕೆ ಇರೋದು ಕಷ್ಟನೇ. ಮೊದಲೇ ತುಂಟ, ಆಮೇಲೆ ಯಾವ ಬಗ್ಗೆ ಹೇಗೆ ಬೇಕಾದ್ರೂ ವರ್ತನೆ ಮಾಡ್ತಾನೆ. ಅವನು ನಿಲ್ಲೋದು ನೇರವಾಗಿ ನಿಲ್ಲೋದಿಲ್ಲ, ಹೌದಲ್ಲ? ರಾಮ ಆದ್ರೂ ನೇರವಾಗಿ ನಿಂತ್ಕೊಂಡಿರ್ತಾರೆ. ಕೃಷ್ಣ ಯಾವಾಗಲೂ ಬೆಂಟ್. ಯಾವಾಗಲೂ ಕೃಷ್ಣನ ಶರೀರನೂ ವಕ್ರವಾಗಿದೆ, ಅವನ ಕಣ್ಣು ಅಷ್ಟೇ. ಕಣ್ಣು ಹೇಗೆ ನೋಡ್ತಾ ಇರುತ್ತೆ? ಕಣ್ಣು ಈ ರೀತಿ ಇದೆ, ಆದ್ರೆ ನೋಡೋದು ಹೀಗೆ ಇರುತ್ತೆ. ಭಗವಂತನ ಹೇಳ್ಬೋದು, ಪ್ರಭು ಭಗವಂತನ ನಿಮ್ಮಲ್ಲಿ ನಂಬಿಕೆ ಬರೋದು ಕಷ್ಟ ಅಂತ. ಅದಕ್ಕೋಸ್ಕರ ಗುರು ಪರಂಪರೆಯಲ್ಲಿ ನಾವು ಯಾವಾಗ ಆಶ್ರಯ ಪಡಿತೀವಿ ಆಗ ಕೃಷ್ಣನ ಆಶ್ರಯ ನಮಗೆ ಸಿಕ್ಬಿಡುತ್ತೆ. ಇದರಿಂದ ಏನು ಫಲ? ಅಹಂ ತ್ವಾಂ ಸರ್ವ ಪಾಪೇಭ್ಯೋ. ಬರೀ ಆ ಭಗವಂತನ ಏಕೈಕ ಆಶ್ರಯದಿಂದ ಮಾತ್ರ, ಮತ್ತು ಅಷ್ಟರಿಂದಾನೆ ಮತ್ತೇನು ಬೇಕಿಲ್ಲ. ಏನಾಗ್ಬಿಡುತ್ತೆ? ಎಲ್ಲ ಪಾಪಗಳು ಹೋಗ್ಬಿಡುತ್ತೆ. ಅದಷ್ಟೇ ಅಲ್ಲ, ಮೋಕ್ಷ ಇಷ್ಯಾಮಿ ಮಾ ಶುಚಃ. ಅಂದ್ರೆ ನಾನು ಮೋಕ್ಷ ಕೊಡ್ತೀನಿ. ಕೆಲವ್ರು ಹೇಳಿದ್ರೆ ಎಲ್ಲವನ್ನು ಆಶ್ರಯನ ಬಿಡೋದಕ್ಕೆ ಕಷ್ಟ ಆಗುತ್ತೆ. ಭಗವಂತ ಹೇಳಿದ್ದಾರೆ ಅದಕ್ಕೋಸ್ಕರ ಮಾ ಶುಚಃ, ಭಯ ಪಡಬೇಡಿ. ಯಾರು ನನ್ನ ಆಶ್ರಯವನ್ನು ಒಂದು ಸಲ ಪಡ್ಕೊಂಡಿದ್ದಾರೆ ಅವ್ರಿಗೆ ಯಾರು ಇನ್ನೂ ತನಕ ಮೋಸ ಹೋಗಿಲ್ಲ. ಇಲ್ಲಿಯ ತನಕ ಯಾರಾದ್ರೂ ಒಬ್ರು ಇದ್ದಾರೆ ಭಗವಂತನ ಆಶ್ರಯ ಪಡೆದ್ರು ಅವ್ರ ಜೀವನ ಫೇಲ್ಯೂರ್? ಯಾರಾದ್ರೂ ಒಂದು ಉದಾಹರಣೆ ಕೊಡ್ಬೋದು? ಎಲ್ಲ ಶಾಸ್ತ್ರ ಪುರಾಣಗಳನ್ನ ಓದಿದ್ರು ನಮಗೆ ಒಂದು ಉದಾಹರಣೆನೇ ಸಿಗೋದಿಲ್ಲ. ಅಂತ ಹೇಳಿದ್ರೆ ಇಟ್ ಇಸ್ ಗ್ಯಾರಂಟಿಡ್, ಭಗವಂತನ ಆಶ್ರಯ ಪಡ್ಕೊಂಡ್ರೆ ಅವ್ರು ಎಂದಿಗೂ ಮೋಸ ಹೋಗೋದಿಲ್ಲ. ಭಗವಂತ ಹೇಳ್ತಾರೆ ದುರ್ಗತಿಂ ತಾತ ಗಚ್ಚತಿ, ಅವ್ರಿಗೆ ದುರ್ಗತಿ ಅನ್ನುವಂಥದ್ದು ಬರೋದೇ ಇಲ್ಲ ಅಂತ ಹೇಳಿ. ಸೊ ಇದು ಭಗವದ್ಗೀತೆಯ ಚರಮ ಶ್ಲೋಕ. ನಾವು ಈಗ ಭಗವದ್ಗೀತೆಯ ಸಂಪೂರ್ಣ ಚರ್ಚೆಯನ್ನ ಮಾಡಿದೀವಿ. ಆದ್ರೆ ನಾವು ಒಂದು ಮುಹೂರ್ತ ದಾಟಿದೀವಿ ಅಂದ್ಕೊಳ್ತೀನಿ. ಗ್ರಂಥರಾಜ್ ಶ್ರೀಮದ್ ಭಗವದ್ಗೀತಾ ಕಿ